ನಮಸ್ತೆ, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರೀಸೆಂಟಾಗಿ 2026 ಆಗಿರುವಂಥ IAS ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ಗಳಾಗಿದೆ ಅನ್ನೋದನ್ನು ಬಿಡಿಸ್ತಾ ಹೋಗೋಣ. ಓಕೆ, ಸೊ ಇದರಿಂದ ನಿಮಗೆ ನೆಕ್ಸ್ಟು ಬರುವಂಥ ಎಕ್ಸಾಮ್ಗಳ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ. ಸೊ ಎಕ್ಸ್ಟ್ರಾ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಡೈರೆಕ್ಟಾಗಿ ಕ್ವಶನ್ಗೆ ಹೋಗಿಬಿಡೋಣ. ಬನ್ನಿ. ಹಾಗಿದ್ರೆ ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಓದ್ಕೊಳ್ಳಿ. ಹಾಗೆ ಮಂಗೋಲಿಯಾದಿಂದ ನೋಡಿ, ಇದು ನೋಡೋಕ್ಕೆ ಸ್ವಲ್ಪ ಏನಪ್ಪ ಇದೇನೇನೋ ಇದೆ ಅಂತ ಅನಿಸುತ್ತೆ. ಸೊ ಇದು ಆ ಥರ ಅಲ್ಲ, ಎಷ್ಟು ಈಸಿಯಾಗಿದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಕ್ವಶನ್ಗಳು ನೋಡೋದಕ್ಕೆ ಫ್ರೆಂಡ್ಸ್ ಡಿಫಿಕಲ್ಟ್ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ಇದನ್ನು ಎಷ್ಟು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದು ಈ ವಿಡಿಯೋ ಮುಗೋದ್ರೊಳಗಡೆ ನಿಮಗೆ ಗೊತ್ತಾಗುತ್ತೆ. ಓಕೆ, IAS ಅಂದಾಕ್ಷಣಕ್ಕೆ ಹೆವಿ ಡಿಫಿಕಲ್ಟ್ ಆ ಥರ ಅನ್ಕೋಬೇಡಿ. ಬೇಸಿಕ್ಸ್ ಗೊತ್ತಿದ್ರೆ ಸಾಕು, ಇದು ಎಷ್ಟು ಈಸಿಯಾಗಿ ಆನ್ಸರ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ಬಿಡ್ತೀನಿ. ನನ್ನ ಪ್ರಕಾರ ನಾನು ಇಲ್ಲಿ ತೊಗೊಂಡಿರೋ ಕ್ವಶನ್ಗಳೆಲ್ಲ ಈಸಿ ಕ್ವಶನ್ಗಳು. 1-2-3 ಡಿಫಿಕಲ್ಟ್ ಇರ್ಬೋದು, ಕೆಲವೊಂದು ಸ್ಟೇಟ್ಮೆಂಟ್ ಡಿಫಿಕಲ್ಟ್ ಇದೆ. ಬಟ್ ಮೆಜಾರಿಟಿ ಕ್ವಶನ್ನು ಈ ಸಬ್ಜೆಕ್ಟಲ್ಲಿ, ಎನ್ವೈರ್ಮೆಂಟ್ ಸಬ್ಜೆಕ್ಟಲ್ಲಿ ಮಾಡ್ರೇಟ್ ಟು ಈಸಿ ಅಂತಲೇ ಕರೀಬೋದು. ಸೊ ಹೇಗೆ ಅಂತ ಈಗ ಪ್ರೂವ್ ಮಾಡ್ತೀನಿ ನೋಡಿ. ಓಕೆನಾ? ಫಸ್ಟ್ ಕ್ವಶನ್ ನೋಡಿ, ಮಂಗೋಲಿಯಾದಿಂದ ಪ್ರತಿ ವರ್ಷ ನಾಗಾಲ್ಯಾಂಡ್ನ ದೋಯಾಂಗ್ ಸರೋವರಕ್ಕೆ ಆಗಮಿಸುವ ಅಮೂರ್ ಫಾಲ್ಕನ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಮೂರ್ ಫಾಲ್ಕನ್ ಅನ್ನೋದು ಒಂದು ಪಕ್ಷಿ. ಈ ಥರ ಒಂದು ಪಕ್ಷಿ ಹದ್ದ ರೀತಿ ಇರ್ತದೆ, ಭಯಂಕರ ವೇಗವಾಗಿ ಚಲಿಸುತ್ತೆ. ನಮ್ಮ ದೇಶದಲ್ಲ, ಮಂಗೋಲಿಯಾ ಆ ಕಡೆ ಭಾಗದಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ. ಓಕೆನಾ? ಈ ಪಕ್ಷಿ ಬಗ್ಗೆ ಕೇಳಿದ್ದಾನೆ. ಓಕೆನಾ? ಈ ಪಕ್ಷಿ ಅಮೂರ್ ಫಾಲ್ಕನ್ ಬಗ್ಗೆ ಯಾವ ಹೇಳಿಕೆಗೆ ಸರಿ ಅಂತ. ಓಕೆನಾ? ಕ್ವಶನ್ ತುಂಬ ದೊಡ್ಡದಾಗಿದೆ, ಬಟ್ ಕ್ವಶನ್ ಇಷ್ಟೇ, ಅಮೂರ್ ಫಾಲ್ಕನ್ ಬಗ್ಗೆ ಯಾವ ಹೇಳಿಕೆ ಸರಿ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನಿರಂತರವಾದ ಸ್ಥಳೀಯ ಸಂರಕ್ಷಣಾ ಪ್ರಯತ್ನಗಳು ಅಂತಾರಾಷ್ಟ್ರೀಯ ವಲಸೆ ಹಕ್ಕಿಗಳ ಆಗಮನ ಮತ್ತು ರಕ್ಷಣೆಗೆ ಹೇಗೆ ಕೊಡುಗೆ ನೀಡಬಲ್ಲವು ಎಂಬುದನ್ನು ಇದು ತೋರಿಸಿಕೊಡುತ್ತದೆ. ನೋಡಿ, ಏನಾಗಿದೆ ಇಲ್ಲಿ ನಾಗಾಲ್ಯಾಂಡ್ ಕೊಟ್ಟಿದ್ದಾನಲ್ವ, ಪ್ರತಿ ವರ್ಷ ನಾಗಾಲ್ಯಾಂಡ್ನ ದೋಯಾಂಗ್ ಸರೋವರಕ್ಕೆ ಆಗಮಿಸ್ತವೆ ಅಂತ ಕೊಟ್ಟಿದ್ದಾನಲ್ವ. ಸೊ ನಾಗಾಲ್ಯಾಂಡ್ಗೆ ಆ್ಯಕ್ಚುಲಿ ಏನು ಮಾಡ್ತವೆ, ಪ್ರತಿ ವರ್ಷ ಬರ್ತವೆ ಇಲ್ಲಿಂದ, ಮಂಗೋಲಿಯಾದಿಂದ. ಅಲ್ಲಿ ಬಂದ ನಂತರ ಏನಾಯಿತು, ರಕ್ಷಣಾತ್ಮಕ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇವುಗಳ ಸಂರಕ್ಷಣೆಗೆ ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕ್ರಮ ಕೈಗೊಂಡಿದ್ದರಿಂದ ಇವುಗಳ ಸಂರಕ್ಷಣೆ ಚೆನ್ನಾಗಾಗಿದೆ. ಓಕೆ, ಸೊ ಇದು ರೈಟ್ ಸ್ಟೇಟ್ಮೆಂಟು. ಕರೆಂಟ್ ಅಫೇರ್ಸ್ ಇತ್ತು, ಅದಕ್ಕೋಸ್ಕರ ಕೇಳಿದ್ದಾನೆ. ಅಂದರೆ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಇದ್ರ ಬಗ್ಗೆ ಓದಿದರೆ ಗೊತ್ತಿರುತ್ತೆ. ಬಟ್ ಜನರಲ್ ಆಗಿ ಇದನ್ನು ಸರಿ ಅಂತ ಹೇಳ್ಬೋದು. ಒಂದು ಪಕ್ಷಿ ಸಂರಕ್ಷಣೆಗೆ ಸಂಬಂಧಪಟ್ಟಂಗೆ ನಾಗಾಲ್ಯಾಂಡಲ್ಲಿ ಕೊಟ್ಟಿದ್ದಾರೆ ಅಂದಾಗ, ಯೂಶಲಿ ಈಶಾನ್ಯ ಭಾರತದಲ್ಲಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಅಷ್ಟು ದೊಡ್ಡ ಥ್ರೆಟ್ ಇಲ್ಲ. ಹಾಗಾಗಿ ಇದನ್ನು ಈಸಿಯಾಗಿ ಹೇಳ್ಬೋದು. ಸೊ ನಿರಂತರವಾದ ಸ್ಥಳೀಯ ಸಂರಕ್ಷಣಾ ಪ್ರಯತ್ನಗಳು, ಇದರಿಂದಾಗಿ ಪಕ್ಷಿ ಏನಾಗಿದೆ, ರಕ್ಷಣೆಗೆ ಹೇಗೆ ಕೊಡುಗೆ ನೀಡಬಲ್ಲವು ಎಂಬುದನ್ನು ಇದು ತೋರಿಸಿಕೊಟ್ಟಿದೆ ಅಂತ. ಓಕೆ, ಸೊ ಹಾಗಾಗಿ ಇದನ್ನು ರೈಟ್ ಸ್ಟೇಟ್ಮೆಂಟ್ ಇದು. ಓಕೆ, ಸೊ ಕಲರ್ ಚೇಂಜ್ ಮಾಡೋಣ, ಒಂದೇ ನಿಮಿಷ. ಓಕೆ, ವೇಟ್ ಜಸ್ಟ್ ಮಿನಿಟ್. ಓಕೆ, ಸೊ ಇದು ರೈಟ್ ಸ್ಟೇಟ್ಮೆಂಟು. ಇದು ಒಂದು ಮಾಡ್ರೇಟ್ ಸ್ಟೇಟ್ಮೆಂಟ್ ಅಂತ ಕರೀಬೋದು. ಈಸಿನೂ ಅಲ್ಲ, ಫುಲ್ ಡಿಫಿಕಲ್ಟು ಅಲ್ಲ, ಕರೆಂಟ್ ಅಫೇರ್ಸ್ ಬೇಸ್ಡ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ವಲಸೆ ಹಕ್ಕಿಗಳನ್ನು ಅವುಗಳ ತಂಗುದಾಣಗಳಿಗೆ, ಅಂದರೆ ಸ್ಟಾಪ್ ಓವರ್ ಸೈಟ್ಸ್ ಅಂತ ಕರೀತಾರೆ, ತಂಗುದಾಣಗಳಿಗೆ ಮರಳಿ ಮಾರ್ಗದರ್ಶನ ಮಾಡುವಲ್ಲಿ ಅತ್ಯಾಧುನಿಕ ಟ್ರ್ಯಾಕಿಂಗ್ ತಂತ್ರಜ್ಞಾನ, ಓಕೆ, ಟ್ರ್ಯಾಕಿಂಗ್ ತಂತ್ರಜ್ಞಾನಗಳ ಜಾಗತಿಕ ಯಶಸ್ಸನ್ನು ಇದು ಪ್ರತಿಬಿಂಬಿಸುತ್ತದೆ ಅಂತ. ಆ್ಯಕ್ಚುಲಿ ಏನು ಮಾಡಿದ್ದಾರೆ, ಇದು ಒಂದು ಸ್ಯಾಟಲೈಟ್, ಓಕೆ, ಸ್ಯಾಟಲೈಟ್ ಮಾನಿಟ್ರಿಂಗ್ ಮಾಡಿದ್ದಾರೆ ಇದನ್ನು. ಅಂದರೆ ಸ್ಯಾಟಲೈಟ್ ಮೂಲಕ ನಾವೇನು ಸ್ಯಾಟಲೈಟ್ನ ಲಾಂಚ್ ಮಾಡ್ತೀವಲ್ಲ, ಅದ್ರ ಮೂಲಕ ಪಕ್ಷಿಗಳು ಎಲ್ಲೆಲ್ಲಿ ಹೋಗ್ತಿದ್ದಾವೆ, ಅದ್ರ ಮಾರ್ಗ ಏನು, ನಾವು ಎಲ್ಲೆಲ್ಲಿ ಸಂರಕ್ಷಣೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಇದು ಅದರ ಸಕ್ಸಸ್ಫುಲ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ಇದು ಕೂಡ ರೈಟ್ ಸ್ಟೇಟ್ಮೆಂಟ್. ಮೂರನೇ ಸ್ಟೇಟ್ಮೆಂಟ್ ನೋಡಿ, ಪರಿಸರದ ಅನುಕೂಲಕರ ಬದಲಾವಣೆಗಳಿಂದಾಗಿ ಅಮೂರ್ ಫಾಲ್ಕನ್ಗಳು, ಅಂದರೆ ಪಕ್ಷಿಗಳು ಭಾರತದಲ್ಲೇ ಕಾಯಂ ಆಗಿ ಇರೋದಕ್ಕೆ, ಅಂದರೆ ಕಾಯಂ ವಾಸಸ್ಥಾನಕ್ಕೆ ಹೊಂದಿಕೊಂಡಿವೆ ಎಂದು ಇದು ಖಚಿತಪಡಿಸುತ್ತದೆ. ಅಂದರೆ ಪರ್ಮನೆಂಟಾಗಿ ಇಲ್ಲೇ ಮಂಗೋಲಿಯಾದಿಂದ ಬರ್ತಿದ್ದಾವೆ, ಇಲ್ಲಿ ಎನ್ವೈರ್ಮೆಂಟಲ್ಲಿ ಚೆನ್ನಾಗಿದೆ, ಇಲ್ಲೇ ಉಳ್ಕೊಂಬೋಣ, ಆ ಥರ ಪ್ಲ್ಯಾನ್ ಮಾಡಿದ್ದಾವೆ ಅಂತ, ಹೊಂದಿಕೊಂಡಿದೆ ಎಂಬುದು ಇದು ಖಚಿತಪಡಿಸುತ್ತದೆ ಅಂತ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಯಾರಾದರೂ ಬಂದ ನಂತರ ಅವ್ರು ಹೋಗಲೇಬೇಕು. ಓಕೆ, ಇಲ್ಲೇ ಉಳ್ಕೊಳ್ಳೋದಿಲ್ಲ. ಈ ಪಕ್ಷಿಗಳು, ಪ್ರಾಣಿ ಅವು ಎಲ್ಲಿಂದ ಬಂದಿರ್ತಾವೋ ಅಲ್ಲಿಗೆ ಹೋಗಬೇಕು. ಇವು ಆ ಟೈಮಲ್ಲಿ ಬರ್ತವೆ, ಆ ಟೈಮಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಂಡು ಮತ್ತೆ ವಾಪಸ್ ಹೊಟ್ಟೋಗ್ಬಿಡ್ತವೆ. ಸೊ ಇದು ಕಾಯಮಾಗಿ ಇರೋದಿಲ್ಲ, ಜಸ್ಟು ವಲಸೆ ಬಂದು ಮತ್ತೆ ಹೋಗುವಂಥ ಪ್ಲೇಸು. ಸೊ ಕಾಯಂ ಅಂತ ಕೊಟ್ಟಿದೆ ನೋಡಿ, ಪರ್ಮನೆಂಟ್ ಈ ವರ್ಡು ಟ್ರ್ಯಾಪಿಂಗ್ ವರ್ಡ್ ಇದು. ಓಕೆನಾ? ಸೊ ಹಾಗಾಗಿ ಇದೇನಾಗುತ್ತೆ, ಇದೊಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಫಸ್ಟು ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್ ಇದೆ. ಎಲ್ಲಿದೆ ಆನ್ಸರ್? ಬಿ. ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ರೈಟ್. ಇದು ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡು. ನಿಮಗೆ ಕರೆಂಟ್ ಅಫೇರ್ಸ್ ಓದಿದ್ರೆ ಇದು ಗೊತ್ತಾಗುತ್ತೆ. ಒಂದು ಮಾಡ್ರೇಟ್ ಕ್ವಶನ್ ಇದು. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ನೋಡಿ, ಇದು ತುಂಬ ಇದೆ ಕ್ವಶನ್, ಬಟ್ ಇದು ಎಷ್ಟು ಈಸಿ ಅಂತ ಹೇಳ್ತೀನಿ ನೋಡಿ. ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಒಂದು ನ್ಯಾಷನಲ್ ಮಿಷನ್ ಆನ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂತ. ಓಕೆನಾ? ಸೊ ಇದು ನೋಡುವ ಇದೇನಂತ. ಇದು ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಅಡಿಯಲ್ಲಿ ಬರುವ ಇದೊಂದು ಸ್ಕೀಮ್. ಇದು ಮಳೆ ಆಶ್ರಿತ ಪ್ರದೇಶ ಅಭಿವೃದ್ಧಿ, ಸೊ ರೈನ್ ಫೆಡ್ ಏರಿಯಾ ಡೆವಲಪ್ಮೆಂಟ್ ಅಂತ. ಓಕೆ,
ಉಪಕ್ರಮದ ಉದ್ದೇಶಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ಇದರ ಅಂಡರಲ್ಲಿ ಅಂದರೆ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್ ಇದೆ, ಇದರ ಅಂಡರಲ್ಲಿ ಮಳೆ ಆಶ್ರಿತ ಪ್ರದೇಶ ಅಭಿವೃದ್ಧಿ ಅಂತ ಇದೆ. ಅದರ ಉದ್ದೇಶ ಏನು ಅಂತ ಕೇಳಿದ್ದಾನೆ ಇಲ್ಲಿ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ಮಳೆ ಆಶ್ರಿತ, ರೈನ್ ಫೆಡ್, ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಈಗ ಓದಿ ಸ್ಟೇಟ್ಮೆಂಟು. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಏಕ ಬೆಳೆ, ನೋಡಿ ಟ್ರಾಪಿಂಗ್ ವರ್ಡ್, ಏಕ ಬೆಳೆ ಅಂದರೆ ಮೋನೋ ಕ್ರಾಪ್ ಕಲ್ಚರ್ ಅಂತ, ಒಂದೇ ಬೆಳೆ ಬೆಳಿಬೇಕು ಅಂತ. ನೋಡಿ ಮಳೆ ಆಶ್ರಿತ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯೋಕ್ಕಾಗುತ್ತಾ? ಈಗ ನೀರಾವರಿ ಇರೋ ಕಡೆ ಭತ್ತ ಅಂದರೆ ಭತ್ತ ಬೆಳೀತಾರೆ, ಕಬ್ಬು ಅಂದರೆ ಕಬ್ಬೆ ಬೆಳೀತಾರೆ, ಈ ಥರ ಇರ್ತದೆ. ನೀರಾವರಿ ಅಂದಾಗ ಸ್ವಲ್ಪ ಅದನ್ನು ತೊಗೋಬೋದು. ಬಟ್ ಮಳೆ ಆಶ್ರಿತ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೀತಾರ, ತುಂಬ ಬೆಳೆನ ಬೆಳಿಬೋದು. ಸೊ ಇಲ್ಲಿ ವಿವಿಧ ರೀತಿಯ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಇರೋದು ಇದು. ಏಕ ಬೆಳೆ ಅಂದಿದೆ, ಏಕ ಬೆಳೆ ಯಾರಾದರೂ ಪ್ರಮೋಟ್ ಮಾಡ್ತಾರಾ? ಎಲ್ಲೂ ಪ್ರಮೋಟ್ ಮಾಡೋದಿಲ್ಲ, ಅದು ನೆಗೆಟಿವ್ ಅಲ್ವಾ? ನೋಡಿದ ತಕ್ಷಣ ತಿಳ್ಕೊಬೇಕಿದ್ದು ರಾಂಗ್ ಅಂತ, ಈ ವರ್ಡ್ ನೋಡ್ತಿದ್ದಂಗೆ ಇದು ರಾಂಗ್ ಅಂತ. ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಏಕ ಬೆಳೆ ಪದ್ಧತಿಯನ್ನು ಪ್ರೋತ್ಸಾಹಿಸೋದು. ಏಕ ಬೆಳೆ ಅಲ್ಲ ಇದು, ಬೇರೆ ಬೇರೆ ಬೆಳೆ, ಮಲ್ಟಿ ಕ್ರಾಪ್. ಓಕೆ, ವಿವಿಧ ರೀತಿಯ ಬೆಳೆಗಳು ಬೆಳೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ನೀರಾವರಿ ಪ್ರದೇಶಗಳಲ್ಲಿ ಭತ್ತದ ಬೇಸಾಯವನ್ನು ಹೆಚ್ಚಿಸುವುದು. ನೀರಾವರಿ ಪ್ರದೇಶದಲ್ಲಿ ಭತ್ತದ ಬೇಸಾಯ ಅಂತೆ. ಮಳೆಯಾಶ್ರಿತ ಪ್ರದೇಶಕ್ಕೂ ಭತ್ತಕ್ಕೂ ಎಲ್ಲಿ ಭತ್ತ ಬೆರೆಯೋದು ನಾವು ನೀರಾವರಿನಲ್ಲಿ, ಬಟ್ ಇಲ್ಲಿ ಕೇಳಿರೋದು ಮಳೆಯಾಶ್ರಿತ ಪ್ರದೇಶ ಅಂತ. ಓಕೆ, ಭತ್ತ ಬೇಸಾಯನ ಏನಾದ್ರು ಅಭಿವೃದ್ಧಿ ಪಡಿಸ್ಬೇಕಾ? ಇಂಡಿಯಾದಲ್ಲಿ ಹೈಯೆಸ್ಟ್ ಬೆಳೀತಾ ಇದ್ದೀವಿ ಅಲ್ವಾ, ಅದರಿಂದಾಗಿ ನೀರೇ ಖಾಲಿ ಆಗಿಬಿಡ್ತಾ ಇದೆ ಇಂಡಿಯಾದಲ್ಲಿರುವ ಅಂತರ್ಜಲ. ಹಾಗಾಗಿ ಭತ್ತ ಪ್ರಮೋಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಹಂಗಾಗಿ ಇದು ಕೂಡ ಈಸಿಯಾಗಿ ರಾಂಗ್ ಅಂತ ಹೇಳ್ಬೋದು. ನೋಡಿ ಈ ಸ್ಟೇಟ್ಮೆಂಟ್ ಈಸಿಯಾಗಿ ಕ್ವಶನ್ ಕರೆಕ್ಟಾಗಿ ಓದ್ಬಿಟ್ರೆ ಸಾಕು, ಇದು ರಾಂಗ್ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡ್ರೆ ಮಳೆಯಾಶ್ರಿತ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ರೆ ನೀರಾವರಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ವಾ. ಮೂರನೇ ಸ್ಟೇಟ್ಮೆಂಟ್ ನೋಡಿ, ಸಮಗ್ರ ಬೇಸಾಯ ಪದ್ಧತಿಗಳ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಮತ್ತು ಹವಾಮಾನ ಅಪಾಯಗಳನ್ನು ಕನಿಷ್ಠಗೊಳಿಸುವುದು. ಇದೊಂದು ಜನರಲ್ ಸ್ಟೇಟ್ಮೆಂಟು, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಆನ್ಸರ್ ಅಂತ. ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಯೂಸಲಿ ಫಸಲು ಕಡಿಮೆ ಬರುತ್ತೆ, ಸೊ ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಲ್ವಾ. ಹಾಗೆ ಹವಾಮಾನದಿಂದ ಮಳೆ ಕಡಿಮೆ ಆಗೋದು, ಜಾಸ್ತಿ ಆಗೋದು, ಈ ಥರ ಆಗೋದ್ರಿಂದ ಸೊ ಇದರಿಂದ ಏನೇನು ಕ್ಲೈಮೇಟ್ ವಲ್ನರಬಿಲಿಟೀಸ್ ಇದೆಯಲ್ಲ ಅದನ್ನು ಕಡಿಮೆ ಮಾಡೋದು ಅಂತ. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕಿದ್ದು ರೈಟ್ ಆನ್ಸರ್ ಅಂತ ಅಲ್ವಾ. ಸೊ ಹಾಗಾಗಿ ಇದೊಂದು ಸ್ಟೇಟ್ಮೆಂಟ್ ಮಾತ್ರ ರೈಟ್ ಆಗಿದೆ. ಸೊ ಬಳಸಿ ಸರಿಯಾದ ಉತ್ತರ ಕೇಳಿದ್ದಾರೆ, ಹಂಗಾಗಿ 3 ಓನ್ಲಿ. ಎಲ್ಲಿದೆ 3 ಓನ್ಲಿ ರೈಟ್ ಆನ್ಸರ್. ನೋಡಿ ಇದು ಎಷ್ಟು ಈಸಿ ಕ್ವಶನ್ ಅಂತ, ನೀವು ಓದ್ಬಿಟ್ರೆ ಸಾಕಿದು ಆನ್ಸರ್ ಮಾಡ್ಬೋದು. ಏನೋ ಕರೆಕ್ಟಾಗಿ ಫೋಕಸ್ ಮಾಡಿ ಓದಿದ್ರೆ ಆನ್ಸರ್ ಮಾಡ್ಬೋದು ಈಸಿಯಾಗಿ ಇದನ್ನು. ಸೊ ಇದೊಂದು ಸ್ಕೀಮ್ ಇದು ನೋಡಿ, ಇಲ್ಲಿ ರಾಷ್ಟ್ರೀಯ ಸುಸ್ಥಿರ ಕೃಷಿ ಮಿಷನ್ ಅನ್ನೋ ಅಧಿಕೃತವಾಗಿ 2014-15ರಲ್ಲಿ ಜಾರಿಗೆ ತಂದಿದ್ದಾರೆ. 2014-15ರ ಫಿನಾನ್ಷಿಯಲ್ ಇಯರಲ್ಲಿ ಜಾರಿಗೆ ತಂದಿರೋದು. ಸೊ ಇನ್ಫಾರ್ಮೇಷನ್ ಕೂಡ ಅದ್ರ ಬಗ್ಗೆನೇ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ಟೋಟಲಿ ಈಸಿ ಕ್ವಶನ್ ಫ್ರೆಂಡ್ಸ್, ಇದರಲ್ಲಿ ವರಿನೇ ಮಾಡ್ಕೋಬೇಡಿ, ಪೂರ್ತಿ ಈಸಿ ಕ್ವಶನ್ ಇದು. ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ಈಸಿನೂ ಇದೆ, ಡಿಫಿಕಲ್ಟು ಇದೆ. ನೋಡಿ ಇಲ್ಲಿ ಮಾಧವ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳಿದ್ದಾರೆ. ಫುಲ್ ಕರೆಂಟ್ ಅಫೇರ್ಸ್ ಇದು, ಅವಾಗ ತಾನೇ ಸೆಲೆಕ್ಟ್ ಆಗಿತ್ತು, ಹಾಗಾಗಿ ಕೇಳಿದ್ದಾರೆ. ಮಾಧವ್ ನ್ಯಾಷನಲ್ ಪಾರ್ಕ್ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಪಾಸಿಟಿವ್ ಸ್ಟೇಟ್ಮೆಂಟ್ ಇದು. ಓಕೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಅಂದರೆ ಸರಿಯಾಗಿರೋದನ್ನು ಹೇಳಬೇಕು ಅಂತ. ಫಸ್ಟ್ ಒನ್ ನೋಡಿ, ಇದನ್ನು 2025ರಲ್ಲಿ ಭಾರತದ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಯಿತು. ಕರೆಕ್ಟು. 58ನೇದು 58th ಟೈಗರ್ ರಿಸರ್ವ್ ಯಾವುದು ಅಂದರೆ ಇದೇನೆ, ಯಾವುದು ಮಾಧವ್ ನ್ಯಾಷನಲ್ ಪಾರ್ಕು. ನ್ಯೂಸಲ್ಲಿತ್ತು, ನ್ಯಾಷನಲ್ ಪಾರ್ಕ್ನ ಟೈಗರ್ ರಿಸರ್ವ್ ಅಂತಲೂ ಡಿಕ್ಲೇರ್ ಮಾಡಿದ್ದಾರೆ, ಹಾಗಾಗಿ ರೈಟ್ ಆನ್ಸರ್. ಇದು ಕರೆಂಟ್ ಅಫೇರ್ಸ್ ಪೂರ್ತಿ. ಸೆಕೆಂಡ್ ನೋಡಿ, ರಾಮ್ಸರ್ ತಾಣ ಎಂದು ಗುರುತಿಸಲ್ಪಟ್ಟಿರುವ ಸಖ್ಯ ಸಾಗರ್, ಇದು ಲಾಸ್ಟ್ ಇಯರೇ ಬಂದಿತ್ತು, ಅದಕ್ಕೆ ಕರೆಂಟ್ ಅಫೇರ್ಸ್ ಮಿಕ್ಸ್ ಮಾಡಿದ್ದಾನೆ. ಸಖ್ಯ ಸಾಗರ್ ಈ ರಾಷ್ಟ್ರೀಯ ಉದ್ಯಾನದೊಳಗಿದೆ. ಇದು ಡಿಫಿಕಲ್ಟ್ ಸ್ಟೇಟ್ಮೆಂಟು, ನೀವು ಅದ್ರ ಬಗ್ಗೆ ಡೀಟೇಲಾಗಿ ಓದಿದರೆ ಮಾತ್ರ ಇದನ್ನು ಆನ್ಸರ್ ಮಾಡೋಕ್ಕಾಗುತ್ತೆ, ಇಲ್ಲ ಅಂದರೆ ಆನ್ಸರ್ ಮಾಡೋಕ್ಕಾಗಲ್ಲ. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಈಸಿ ಇದೆ, ಅದು ಕರೆಂಟ್ ಅಫೇರ್ಸಲ್ಲೇ ಇರುತ್ತೆ. ಇದು ಡಿಫಿಕಲ್ಟ್ ಇದು, ಓಕೆನಾ. ಬಟ್ ಇದು ರೈಟ್ ಆನ್ಸರ್. ಅಂದರೆ ಮಾಧವ್ ನ್ಯಾಷನಲ್ ಪಾರ್ಕ್ ಒಳಗಡೆ ಸಖ್ಯ ಸಾಗರ್ ಇರೋದು, ಹಾಗಾಗಿ ಇದು ರೈಟ್ ಆನ್ಸರ್. ಮೂರನೇ ನೋಡಿ, ಇದರ ಪ್ರದೇಶವು ಮಧ್ಯಪ್ರದೇಶ. ನೋಡಿ ಇವೆರಡು ಸ್ಟೇಟ್ಮೆಂಟು ಡಿಫಿಕಲ್ಟ್ ಅಂತಲೇ ಕರಿಬೇಕು. ಫಸ್ಟ್ ಒನ್ ಈಸಿ ಆಗಿದೆ, ಬಟ್ ಇವೆರಡು ಡಿಫಿಕಲ್ಟ್ ಸ್ಟೇಟ್ಮೆಂಟು, ಗೊತ್ತಿದ್ರಷ್ಟೇ ಆನ್ಸರ್ ಮಾಡೋಕ್ಕಾಗುತ್ತೆ. ಎಲ್ಲಿ ಹಂಚಿಕೆ ಆಗಿದೆ? ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳ ನಡುವೆ ಅಂತ ಕೊಟ್ಟಿದ್ದಾರೆ. ಬಟ್ ಮಾಧವ್ ನ್ಯಾಷನಲ್ ಪಾರ್ಕ್ ಇರೋದು ಕಂಪ್ಲೀಟಾಗಿ ಮಧ್ಯಪ್ರದೇಶದಲ್ಲೇ, ರಾಜಸ್ಥಾನಕ್ಕೆ ಇದಾಗೋದಿಲ್ಲ, ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಯಾವುದು ಸರಿಯಾದ ಉತ್ತರ ಕೇಳಿದಾರಲ್ವ, 1 and 2 ಇಸ್ ದ ರೈಟ್ ಆನ್ಸರ್. ಇದು ಡಿಫಿಕಲ್ಟ್ ಅಂತ ಕರಿಬೋದು ಈ ಕ್ವಶನ್ನ. ಓಕೆ, ಒಂದು ಲೇಕ್ ಬಗ್ಗೆ ಕೇಳಿದ್ದಾರೆ, ವೆರಿ ಫೇಮಸ್ ಲೇಕ್, ತುರ್ಕಾನಾ ಲೇಕ್ ಅಂತ. ಓಕೆ, ತುರ್ಕಾನಾ ಅಂತ ಕರೀತಾರೆ. ಸೊ ತುರ್ಕಾನಾ ಸರೋವರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದೊಂದು ಕರೆಂಟ್ ಅಫೇರ್ಸಲ್ಲಿ ಕೂಡ ಇತ್ತು, ಮತ್ತೊಂದು ವರ್ಲ್ಡ್ ಒಂದು ರೇರೆಸ್ಟ್ ಲೇಕ್ ಇದು, ಅದಕ್ಕೋಸ್ಕರ ಕೇಳಿದ್ದಾನೆ. ಅದರ ಲಕ್ಷಣಗಳೇನು ಅಂತ ನೋಡಿ. ಇದು ವಿಶ್ವದ ಅತಿ ದೊಡ್ಡ ಮರುಭೂಮಿ ಸರೋವರ ಆಗಿದೆ. ನೋಡಿ ಫ್ರೆಂಡ್ಸ್, ಇದು ವಿಶ್ವದ ಅತಿ ದೊಡ್ಡ, ಎಲ್ಲಿ ಬರುತ್ತೆ? ಇದು ಸಹರಾ ಡೆಸರ್ಟಲ್ಲಿ ಬರುತ್ತೆ. ಓಕೆ, ಸಹರನ್ ಡೆಸರ್ಟಲ್ಲಿ ಬರುತ್ತೆ. ವಿಶ್ವದ ಅತಿ ದೊಡ್ಡ ಮರುಭೂಮಿಯಲ್ಲಿರುವಂಥ ಒಂದು ಪರ್ಮನೆಂಟ್ ಲೇಕ್ ಇದು. ನೋಡಿ ಇಲ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ತುರ್ಕಾನಾ ಸರೋವರವು ವಿಶ್ವದಲ್ಲೇ ಅತಿ ದೊಡ್ಡ ಶಾಶ್ವತ ಮರುಭೂಮಿ ಸರೋವರ, ಅಂದರೆ ಪರ್ಮನೆಂಟ್ ಡೆಸರ್ಟ್ ಲೇಕ್ ಅಂತ ಕರೀತಾರೆ. ಹಾಗೆಯೇ ಇದು ವಿಶ್ವದ ಅತಿ ದೊಡ್ಡ ಕ್ಷಾರೀಯ ಸರೋವರ ಕೂಡ ಹೌದು. ಸೊ ವೆರಿ ಫೇಮಸ್ ಅಲ್ವಾ, ಅದಕ್ಕೋಸ್ಕರ ಕೇಳಿದ್ದಾರೆ. ಇದನ್ನು ನ್ಯೂಸಲ್ಲಿತ್ತು ಅನ್ನೋ ಕಾರಣಕ್ಕೆ ಸಹರಾ ಡೆಸರ್ಟಲ್ಲಿ ಕಂಡು ಬರುತ್ತೆ. ಸೊ ಫಸ್ಟ್ ಒನ್ ರೈಟ್ ಆನ್ಸರ್. ಎರಡನೇ ಸ್ಟೇಟ್ಮೆಂಟ್ ನೋಡಿ, ಈ ಸರೋವರವು
ಸಹರಾ ಮರುಭೂಮಿಯ ಪೂರ್ವದ, ಕರೆಕ್ಟ್, ಸಹರಾ ಮರುಭೂಮಿ ಕರೆಕ್ಟು, ಸೊ ಪೂರ್ವದ ಅಂಚಿನಲ್ಲಿರುವ ದಕ್ಷಿಣ ಸೂಡಾನ್ನಲ್ಲಿ ಸ್ಥಿತವಾಗಿದೆ. ಅಂದರೆ ಯಾವ ಕಂಟ್ರಿ ಅಂತ ಕೊಟ್ಟಿದ್ದಾನೆ ಅಷ್ಟೇ, ಸೂಡಾನ್ ಅಂತ ಕೊಟ್ಟಿದ್ದಾನೆ. ಸೂಡಾನ್ ಅಲ್ಲ, ಕಿನ್ಯಾ ಬರುತ್ತೆ. ಕಿನ್ಯಾ ನೋಡಿ ಇಲ್ಲಿ, ಈ ಸರೋವರು ಕಿನ್ಯಾದ ಗ್ರೇಟ್ ರಿಫ್ಟ್ ಕಣಿವೆ ಅಲ್ಲಿ ಬರುತ್ತೆ. ಇಥಿಯೋಪಿಯಾಗೆ ಟಚ್ ಆಗುತ್ತೆ, ಬಟ್ ಇರೋದು ಇದು ಕಿನ್ಯಾದಲ್ಲಿ. ಓಕೆ, ಸೊ ಹಂಗಾಗಿ ಇದು ಏನಾಗುತ್ತೆ, ಸ್ಟೇಟ್ಮೆಂಟ್ ರಾಂಗ್. ಸೂಡಾನ್ ಅಂತ ಕೊಟ್ಟಿದ್ದಾನೆ, ರಾಂಗ್. ಈ ಸರೋವರವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಪಟ್ಟಿ ಮಾಡಲಾಗಿದೆ. ಇದನ್ನು ZC ಅಂತ ಕರೀತಾರೆ. ಡೆಡ್ ಸಿ ಅಲ್ಲ, ಡೆಡ್ ಸಿ ಬೇರೆ, ಅದು ಇಸ್ರೇಲ್ ಮತ್ತು ಜೋರ್ಡಾನ್ ನಡುವೆ ಬರುತ್ತೆ. ಇದು ZC ಅಂತ, ZC ಅಂತ. ZC ಮೀನಿಂಗ್ ಏನು ಗೊತ್ತಾ, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆ್ಯಕ್ಚುಲಿ, ಇದು ರಾಂಗು. ZC ಅಂದರೆ ಬ್ಯೂಟಿಫುಲ್ ಅಂತ. ಓಕೆ, ಒಂದು ತುಂಬ ಸುಂದರವಾಗಿರುವಂತಹ ಲೇಕ್ ಅಂತ, ಅದನ್ನು ZC ಅಂತ ಅಲ್ಲಿನ ಲ್ಯಾಂಗ್ವೇಜಲ್ಲಿ ಕರೀತಾರೆ. ಸೊ ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ವಿಶ್ವ ಪರಂಪರೆ ತಾಣವಾಗಿದೆ, ಕರೆಕ್ಟು. ಮತ್ತು ಅದರ ಅದ್ಭುತವಾದ ವೈಡೂರ್ಯದ ಬಣ್ಣದಿಂದಾಗಿ ಅದರ ಕಲ್ಲರು, ಅದರ ಬ್ಯೂಟಿ, ಅದನ್ನೆಲ್ಲ ನೋಡಿ ZC ಅಂತ ಕರೀಲಾಗುತ್ತೆ ಇದು. ಓಕೆ, ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಹಂಗಾಗಿ 1 and 3 ಎಲ್ಲಿದೆ, 1 and 3. ಓಕೆನಾ. ನೋಡಿ, ಎಲಿಮಿನೇಷನ್ ಮಾಡೋದಾದರೆ ಏನು ನೋಡಬೇಕು ಇದನ್ನು, ಬಟ್ ಇದು ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗೋದು. ನೋಡಿ, ಇದು ಎರಡನೇದು ರಾಂಗ್ ಅಂತ ಗೊತ್ತಾಗ್ಬಿಟ್ರೆ, 2 ಎಲ್ಲೆಲ್ಲರೂ ಇದೆ, 2 ಇಲ್ಲೂ 2 ಇದೆ, ರಾಂಗ್ ಅಂತ ಗೊತ್ತಾಗೋಯ್ತು, ಇಲ್ಲೂ 2 ಇದೆ, ರಾಂಗ್ ಅಂತ ಗೊತ್ತಾಗೋಯ್ತು. ಸೊ 2 ಉಳ್ಕೊಳ್ಳುತ್ತೆ. ಸೊ ಆ ಥರ ಎಲಿಮಿನೇಷನ್ ಮೆಥಡ್ ಬೇರೆ ಕ್ವಶನಲ್ಲಿ ನೀಟಾಗಿ ತೋರಿಸ್ತೀನಿ ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ಮಾಡೋಕ್ಕಿರೋ ಕಡೆ ಎಕ್ಸ್ಪ್ಲೇನ್ ಮಾಡುವ. ಸೊ ಈ ಥರದ್ದೆಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡೋ ಅಗತ್ಯ ಇರೋದಿಲ್ಲ ವರ್ಲ್ಡ್ ಲೆವೆಲಲ್ಲಿ, ಅದು ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡುವ. ಸೊ ಹಿಂಗೆ ಹೋಗ್ತಾ ಇರೋಣ ಸ್ಪೀಡಾಗಿ. ಸೊ ಎಕ್ಸಾಮ್ಗಳಿಗೆ ರಿವಿಷನ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪರಿಸರ ಮತ್ತು ಇದು ವೆರಿ ಗುಡ್ ಕ್ವಶನ್. ಇದು ತುಂಬ ಕಡೆ ರಿಪೀಟ್ ಆಗ್ಬೋದು. ಇದರಲ್ಲಿ ಇರೋ 4 ಇದೆ ನೋಡಿ, ಆಪ್ಷನ್ ABCD. ಅದು 4 ಇಂಡಿವಿಜುವಲ್ ಕ್ವಶನ್ ಆಗಿ PC ಇಂದ ಹಿಡಿದು KS PS ಎಲ್ಲ ಕಡೆ ಕೇಳೋ ಚಾನ್ಸ್ ಇರುತ್ತೆ. ಇದನ್ನು ವೆರಿ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ. ನೋಡಿ, ಇಲ್ಲಿ ಪರಿಸರ ಮತ್ತು ಸಾಮಾಜಿಕ, ಓಕೆ, ಎನ್ವೈರ್ಮೆಂಟಲ್ ಆ್ಯಂಡ್ ಸೋಷಿಯಲ್, ಎರಡೂ ಯೋಜನೆಗಳ ಸಂಯೋಜನೆಗೆ ಧನ ಸಹಾಯ ಮಾಡಲು ಅಥವಾ ಮರುಧನ ಸಹಾಯ ಮಾಡಲು ಮಾತ್ರ ಬಳಸಲಾಗುವ ಬಾಂಡನ್ನು ಹೀಗೆ ಕರೆಯಲಾಗುತ್ತದೆ ಅಂತ. ಕ್ವಶನ್ ಏನಂದರೆ, ಇಲ್ಲಿ ಒಂದು ಬಾಂಡ್ ಇದೆ, ಆ ಬಾಂಡು ಪರಿಸರಕ್ಕೆ ಸಂಬಂಧಪಟ್ಟಂತೆಯೂ ದುಡ್ಡು ಕೊಡುತ್ತೆ, ದುಡ್ಡು ಮೀನ್ಸ್ ಫಂಡ್ ಮಾಡುತ್ತೆ. ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೂ ಅಂದರೆ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದು, ರೋಡು, ರೈಲ್ವೆ, ಬ್ರಿಡ್ಜು, ಈ ಥರ ಸಾಮಾಜಿಕ ಸೋಷಿಯಲ್ ಡೆವಲಪ್ಮೆಂಟ್ ಮಾಡೋದಕ್ಕೂ ಫಂಡ್ ಮಾಡುತ್ತೆ, ಎರಡಕ್ಕೂ ಫಂಡ್ ಮಾಡುತ್ತೆ. ಆ ಫಂಡ್ ಯಾವುದು ಅಂತ ಕೇಳಿದ್ದಾನೆ. ಇದು ತುಂಬ ಇಂಪಾರ್ಟೆಂಟ್ ಬೇರೆ ಬೇರೆ ಎಕ್ಸಾಮಲ್ಲಿ. ಸೊ ಗ್ರೀನ್ ಬಾಂಡ್ ಅಂದರೆ ಏನು, ಸೋಷಿಯಲ್ ಬಾಂಡ್ ಅಂದರೆ ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ ಆಗ್ಬೋದು. ಸೊ ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ನೋಡ್ಕೊಳ್ಳಿ. ಈ 4 ಹೇಳ್ಬಿಡೋಣ. ಗ್ರೀನ್ ಬಾಂಡ್ ಅಂದ್ರೆ ಹೆಸರಲ್ಲೇ ಇದೆ ನೋಡಿ, ಹಸಿರು ಬಾಂಡ್ ಅಂತ. ಹಸಿರು ಬಾಂಡ್ ಅಂದ್ರೆ ಏನು, ಪರಿಸರ ಅಲ್ವಾ. ಸೊ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇದು ಧನ ಸಹಾಯ ಮಾಡುತ್ತೆ. ಇದು ಫಂಡ್ ಕೊಡೋದು ಓನ್ಲಿ ಪರಿಸರ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ, ಅಥವಾ ಎನ್ವೈರ್ಮೆಂಟ್ ಡೆವಲಪ್ಮೆಂಟ್ ಸ್ಕೀಮ್ಗಳಿಗೆ ಮಾತ್ರ ಇದು ಫಂಡನ್ನು ಮಾಡುತ್ತೆ. ಇಲ್ಲಿ ಎರಡನ್ನೂ ಕೊಡಬೇಕಲ್ವ, ಎರಡಕ್ಕೂ ಸಾಮಾಜಿಕಕ್ಕೂ ಮಾಡಬೇಕು, ಇದು ಮಾಡಲ್ಲ. ಸೊ ಅದಕ್ಕೋಸ್ಕರ ಇದು ರಾಂಗ್ ಆನ್ಸರ್. ಇಲ್ಲಿ ರಾಂಗ್ ರೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ತಿಳ್ಕೊಂಬಿಡಿ, ಈ ಬಾಂಡ್ಗಳು ಏನೇನು ಸಂಬಂಧಪಟ್ಟಿದೆ ಅಂತ. ಓಕೆ, ಇದು ನೆಕ್ಸ್ಟ್ ಬರೋ PC ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕ್ವಶನ್ ಆಗಿಬಿಡ್ಬೋದು. ಒಂದು ಯಾವ್ದಾದ್ರು ಒಂದು ಕೇಳ್ಬೋದು. ಪರಿಸರಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು ಮಾತ್ರ ಕೊಡುತ್ತೆ, ಹಾಗಾಗಿ ಎಕ್ಸಾಮಿಗೆ ಸಂಬಂಧಪಟ್ಟ ಇಲ್ಲಿ ಕೊಟ್ಟಿರೋ ಕ್ವಶನ್ಗೆ ಇದು ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಸೋಷಿಯಲ್ ಬಾಂಡ್, ಸಾಮಾಜಿಕ ಬಾಂಡ್ ಅಂತ. ಇಲ್ಲಿ ನೋಡಿ ಸ್ಪೆಸಿಫಿಕ್ ಆಗಿದ್ದರೆ ಸೋಷಿಯಲ್ ಬಾಂಡ್, ಇದು ಆನ್ಸರ್ ಅಲ್ಲ. ಯಾಕೆ ಹೇಳಿ, ಇದು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಿಗೆ ಫಂಡ್ ಮಾಡುತ್ತೆ. ಅಂದರೆ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಫಂಡ್ ಮಾಡುತ್ತೆ. ಅಂದರೆ ನಾವು ರೋಡ್ ಮಾಡೋದು, ಓಕೆ, ರೈಲ್ವೆ ಮಾಡೋದು, ಬಿಲ್ಡಿಂಗು, ಬ್ರಿಡ್ಜು, ಈ ಥರದ್ದೆಲ್ಲ ಡೆವಲಪ್ ಮಾಡ್ಕೊಳ್ಳೋದು. ಸೋಷಿಯಲ್ ಬಾಂಡ್ ಹೆಸರಲ್ಲಿದೆ, ಸಾಮಾಜಿಕ ಅಭಿವೃದ್ಧಿಗೆ ಇರುವಂಥ ಬಾಂಡ್ ಇದು, ಅದಕ್ಕೆ ಫಂಡನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಕ್ವಶನ್ಗೆ ಇದು ರಾಂಗ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಸ್ಟೈನಬಿಲಿಟಿ ಬಾಂಡ್. ಓಕೆ, ಸಸ್ಟೈನಬಿಲಿಟಿ ಬಾಂಡ್, ಸುಸ್ಥಿರತೆ ಬಾಂಡ್ ಅಂತ. ಆ್ಯಕ್ಚುಲಿ ಇದು ರೈಟ್ ಆನ್ಸರ್. ಸುಸ್ಥಿರತೆ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ. ನೋಡಿ, ಇದೇನು ಮಾಡುತ್ತೆ ಅಂದರೆ ಪರಿಸರ ಅಭಿವೃದ್ಧಿಗೂ ಗಮನ ಕೊಡುತ್ತೆ, ಪ್ಲಸ್ ಸಾಮಾಜಿಕ ಅಭಿವೃದ್ಧಿಗೂ ಗಮನ ಕೊಡುತ್ತೆ. ಸುಸ್ಥಿರತೆ ಅಂದ್ರೇನು, ಪರಿಸರನೂ ಚೆನ್ನಾಗಿರಬೇಕು, ಮತ್ತು ಡೆವಲಪ್ಮೆಂಟು ಆಗಬೇಕು, ಎಕಾನಮಿನೂ ಡೆವಲಪ್ ಆಗಬೇಕು, ಮುಂದಿನ ಜನಾಂಗ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ತೊಂದರೆ ಆಗಬಾರ್ದು. ಇದೇ ತಾನೇ ಸುಸ್ಥಿರ ಅಭಿವೃದ್ಧಿ ಅಂದರೆ. ಸೊ ಇದು ಎರಡು ಹೇಳುತ್ತೆ ನೋಡಿ, ಸುಸ್ಥಿರ ಅಭಿವೃದ್ಧಿ ಹೆಸರಲ್ಲೇ ಇದೆ. ಸಸ್ಟೈನಬಿಲಿಟಿ ಬಾಂಡ್ ಅಂತಂದರೆ ಪರಿಸರನೂ ಸಂಬಂಧಪಟ್ಟಂಗೆ ಫಂಡ್ ಮಾಡುತ್ತೆ, ಇಲ್ಲಿದೆಲ್ಲ ಪರಿಸರ ಸಂಬಂಧಪಟ್ಟಂಗೆ ಫಂಡ್ ಮಾಡುತ್ತೆ, ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಿಗಾಗಿ ಕೂಡ ಫಂಡ್ ಮಾಡುತ್ತೆ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ. ಇದನ್ನು ನೋಡಿ, ಸಾವರಿನ್ ಬಾಂಡ್, ಇದನ್ನು ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂದರೆ ಗೌರ್ಮೆಂಟ್ಗಳು ಯೂಸ್ ಮಾಡ್ತವೆ. ಇದನ್ನು ನೆನ್ಪಿಟ್ಕೊಳ್ಳಿ, ಗೌರ್ಮೆಂಟ್ ಬಳಸುವಂಥ ಬಾಂಡ್ ಇದು. ಏನಕ್ಕೆ? ತಾವು ಆದಾಯಕ್ಕಿಂತಲೂ ವೆಚ್ಚಗಳನ್ನು ಹೆಚ್ಚು ಮಾಡಿದಾಗ, ಅಂದರೆ ಈ ರೆವಿನ್ಯೂಗಿಂತನೂ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡಿದಾಗ ಆ ವೆಚ್ಚವನ್ನು ಸರಿದೂಗಿಸೋಕೆ ಅಂತ ಜನರಿಂದ ದುಡ್ಡನ್ನು ಎತ್ತುತ್ತಾರೆ. ಹೇಗೆ ಎತ್ತುತ್ತಾರೆ? ಸಾವರಿನ್ ಬಾಂಡ್ಗಳನ್ನ ರಿಲೀಸ್ ಮಾಡ್ತಾರೆ. ಜನ ದುಡ್ಡು ಕೊಟ್ಟು ಆ ಬಾಂಡ್ಗಳನ್ನ ಖರೀದಿ ಮಾಡ್ತಾರೆ. ಬಾಂಡ್ದು ಟೈಮು ಮುಗಿದ ನಂತರ ಸರ್ಕಾರ ಆ ದುಡ್ಡನ್ನ ವಾಪಸ್ ಕೊಟ್ಟು ಇಂತಿಷ್ಟು ಬಡ್ಡಿ ಅಂತ ಇರ್ತದೆ, ಅಥವಾ ಮೆಚೂರ್ ಇದು ಅಂತ ಇರ್ತದೆ, ಅದಕ್ಕೊಂದು ಅಮೌಂಟು ಅಂತ, ಅಷ್ಟು ವರ್ಷ ಮುಗಿದ ಮೇಲೆ
ಸೊ ಅದಕ್ಕೆ ಅಮೌಂಟನ್ನು ರೀಪೇ ಮಾಡುತ್ತೆ. ಸೊ ಇದು ಸರ್ಕಾರ ತನ್ನ ವೆಚ್ಚವನ್ನು ಸರಿದೂಗಿಸೋಕೆ ಇರುವಂಥ ಒಂದು ಬಾಂಡು ಸಾವರಿನ್ ಬಾಂಡ್ ಅಥವಾ ಸಾರ್ವಭೌಮ ಬಾಂಡ್ ಅಂತ. ಸೊ ವೆರಿ ಇಂಪಾರ್ಟೆಂಟ್, ಇವು 4 ಬಾಂಡು ತಿಳ್ಕೊಳ್ಳಿ. ಗ್ರೀನ್ ಬಾಂಡು ಪರಿಸರಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು, ಸಾಮಾಜಿಕ ಬಾಂಡು ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು, ಸುಸ್ಥಿರತೆ ಬಾಂಡು ಪರಿಸರ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಎರಡಕ್ಕೂ ಸಂಬಂಧಪಟ್ಟಿದೆ. ಸಾರ್ವಭೌಮ ಗೌರ್ಮೆಂಟ್ ತನ್ನ ವೆಚ್ಚಗಳನ್ನು ಎಕ್ಸ್ಪೆಂಡಿಚರ್ಗಳನ್ನು ಸರಿದೂಗಿಸೋದಕ್ಕೆ ಬಳಸುವಂಥ ಬಾಂಡ್. ಓಕೆನಾ, ವೆರಿ ಗುಡ್ ಕ್ವಶನ್ ಇದು ಆ್ಯಕ್ಚುಲಿ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇವು 3 ನೆನ್ಪಿಟ್ಕೊಳ್ಳಿ 4. ಸೊ ನೆಕ್ಸ್ಟ್ PC ಎಕ್ಸಾಮಲ್ಲಿ ಇದರಲ್ಲಿ 1 ತೆಗಿಯೋ ಚಾನ್ಸ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ನೋಡಿ, ಕ್ವಶನ್ ತುಂಬ ದೊಡ್ಡದಾಗಿದೆ, ಬಟ್ ಇದು ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ, ಇಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಇದು ಡಿಫಿಕಲ್ಟ್ ಅಂತ ಕರೀಬೋದು ಈ ಕ್ವಶನ್ನ. ಓಕೆ ನೋಡೋಣ, ಓದಿ ಕ್ವಶನ್ ಆಗಿ. ಹವಾಮಾನ ಬದಲಾವಣೆಗೆ ಅಥವಾ ಹವಾಮಾನ ವೈಪರೀತ್ಯ ಭಾರತದ ಸ್ಪಂದನೆಗೆ ಅಥವಾ ಪ್ರತಿಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕ್ವಶನ್ ಎಲ್ಲಿದೆ? ಮೇಲಿನ ಹೇಳಿಕೆಗಳ ನಡುವಿನ ಈ ಕೆಳಗಿನ ಯಾವ ಸಂಬಂಧಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಓಕೆ, ಸಂಬಂಧಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೋಡಬೇಕು. ಫಸ್ಟ್ ಒನ್ ನೋಡಿ, 1970ರ ವೇಳೆಗೆ 70 ಅಂದಿದ ತಕ್ಷಣ ಗೊತ್ತಾಗಬೇಕು ನಿಮಗೆ ನೆಟ್ ಝೀರೋ ಅಂತ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೆಟ್ ಝೀರೋ. 1970ರ ವೇಳೆಗೆ ನೆಟ್ ಝೀರೋ ಅಂದರೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತದ ದೀರ್ಘಕಾಲೀನ ಕಡಿಮೆ ಹೊರಸೂಸುವಿಕೆ ಅಭಿವೃದ್ಧಿ ಕಾರ್ಯತಂತ್ರ ಒಂದು ಪ್ರಮುಖ ಸಾಧನವಾಗಿದೆ. ಆ್ಯಕ್ಚುಲಿ ಇದೊಂದು ಕಾರ್ಯತಂತ್ರ, ಇದೊಂದು ಸ್ಟ್ರಾಟಜಿ. ಓಕೆ, LT ಲೆಟ್ಸ್ ಅಂತ ಕರೀತಾರೆ ಇದನ್ನು. ಈ ಸ್ಟ್ರಾಟಜಿ ನಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ 1970ರಲ್ಲಿ ಜಸ್ಟ್ ಅ ಮಿನಿಟ್. ಓಕೆ 1970 ನೋಡಿ, ನಿಮಗೆ ಇದು ಗೊತ್ತಿರಬೇಕು, ಯಾವುದು COP21 ಅಂತ. ಓಕೆನಾ, ಸೊ COP21 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಅಂತ. ಇದು ಯಾವಾಗ ನಡೀತಪ್ಪ COP21? ನೆನಪು ಮಾಡ್ಕೋತಾರೆ ಯಾರಾದರೂ ಹೇಳಿ ನೋಡುವ, ಇದೇ ಹೋಮ್ವರ್ಕ್ ಇವಾಗ ನಿಮಗೆ. COP21 ಯಾವಾಗ ನಡೀತು ಅಂತ. ಓಕೆ, ಸೊ COP21 ಯಾವಾಗ ನಡೀತು ಅಂತೇಳಿ. ಸೊ COP21ನಲ್ಲಿ ಏನಾಗಿದೆ ಅಂತಂದರೆ, ಭಾರತ ಬೈ 2070 ಭಾರತ 2070ರಷ್ಟರಲ್ಲಿ ನಾವು ನೆಟ್ ಝೀರೋವನ್ನು ತಲುಪ್ತೀವಿ. ನೆಟ್ ಝೀರೋ. ಈ ನೆಟ್ ಝೀರೋ ಅಂತಂದರೆ ಏನು ಅಂತ ಗೊತ್ತಿರಬೇಕು ನಮಗೆ. ಸೊ ಸಾರಿ, ಇದು COP21 ಅಲ್ಲ, COP26 ಯಾವಾಗ ನಡೀತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ COP21ನಲ್ಲಿ ಭಾರತ ಸರ್ಕಾರ ಅಥವಾ ಭಾರತ ಪ್ರಧಾನಮಂತ್ರಿಗಳು ಒಂದು ಗುರಿಯನ್ನು ಡಿಕ್ಲೇರ್ ಮಾಡಿದ್ದಾರೆ. ಆ್ಯಕ್ಚುಲಿ 5 ಗುರಿಗಳು, ಪಂಚಾಮೃತ ಅಂತ ಅದರ ಹೆಸರು, ಪಂಚಾಮೃತ. COP26 ಅಲ್ಲಿ COP26 ಎಲ್ಲಿ ನಡೀತು, ಯಾವ ವರ್ಷ ನಡೀತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಭಾರತ ಪ್ರಧಾನಮಂತ್ರಿಗಳು 5 ಟಾರ್ಗೆಟ್ಗಳನ್ನ ಡಿಕ್ಲೇರ್ ಮಾಡಿದ್ದಾರೆ, ಅದನ್ನು ಪಂಚಾಮೃತ್ ಅಂತ ಕರೀತಾರೆ. ಓಕೆ, ಪಂಚಾಮೃತ ಅಂತ. ಅದರಲ್ಲಿ ಒಂದು ಗುರಿ ನೆಟ್ ಝೀರೋ. ಭಾರತ 2070ರಷ್ಟರಲ್ಲಿ ನೆಟ್ ಝೀರೋ ಮಾಡುತ್ತೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದೆ. ಓಕೆ, ಇಲ್ಲಿ ಅದ್ರ ಬಗ್ಗೆ ಕೊಟ್ಟಿದ್ದಾನೆ. ಅದನ್ನು ಅಚೀವ್ ಮಾಡೋದಕ್ಕೆ ಇದು ಈ ಕಾರ್ಯಕ್ರಮ ಏನಿದೆಯಲ್ಲ ಇದು ಹೆಲ್ಪ್ ಮಾಡುತ್ತೆ ಅಂತ ಕೊಟ್ಟಿದ್ದಾನೆ. ಓಕೆ, ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಓಕೆ, ನೆಟ್ ಝೀರೋ. COP26 ಬಗ್ಗೆ ನೋಡುವ, ಬೇರೆ ಯಾವ್ದಾದ್ರು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. COP ಸಮ್ಮಿಟ್ಸ್ ಅಂದ್ರೇನು, UNFCCC ಯಾವ ಥರ ಕಂಡಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ನೋಡುವ ಬೇರೆ ಒಂದು ಕ್ಲಾಸಲ್ಲಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಡಿಸೆಂಬರ್ 2024ರಲ್ಲಿ ಸಲ್ಲಿಕೆಯಾದ ಭಾರತದ 4ನೇ ನಂಬರ್ ಇದೆ, ನಂಬರ್ ಅಂದರೆ ಡೇಂಜರ್ ಅಂತ, 4ನೇ ದ್ವೈವಾರ್ಷಿಕ 2 ವರ್ಷಕ್ಕೊಂದ್ಸರಿ ವರದಿ 2019ಕ್ಕೆ ಹೋಲಿಸಿದರೆ 2020ರಲ್ಲಿ ಹಸಿರುಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಸುಮಾರು 8% ಇಳಿಕೆ ದಾಖಲಿಸಿದೆ ಅಂತ. ಓಕೆ ನೋಡಿ, ಇಲ್ಲಿ ಇದು ತಪ್ಪಾಗಿದೆ. ಯಾಕೆಂದರೆ ಭಾರತವು ಡಿಸೆಂಬರ್ 2023ರಲ್ಲಿ ತನ್ನ ಮೂರನೇ ದ್ವೈವಾರ್ಷಿಕ ವರದಿ, ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 4ನೇ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ರಾಂಗ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಹವಾಮಾನ ಸ್ಥಿತಿಸ್ಥಾಪಕತ್ವ ಅಭಿವೃದ್ಧಿಯು ಕಡ್ಡಾಯವಾಗಿ ಹೊರಸೂಸುವಿಕೆಯ ಕಡಿತದ ಗುರಿಗಳ ತ್ವರಿತ ಮತ್ತು ಅಲ್ಪಾವಧಿ, ನೋಡಿ ಅಲ್ಪಾವಧಿ ಸಾಧನೆಯನ್ನೇ ಅವಲಂಬಿಸಿರುತ್ತದೆ ಅಂತ. ಅಂದರೆ ನಾವು ಹವಾಮಾನ ಸ್ಥಿತಿಸ್ಥಾಪಕ ಅಥವಾ ಕ್ಲೈಮೇಟ್ ರೆಸಿಲಿಯೆಂಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದಾಗ ಲಾಂಗ್ ಟರ್ಮ್ ಪ್ಲ್ಯಾನ್ ಇರಬೇಕು. ದೀರ್ಘಾವಧಿಯ ಪ್ಲ್ಯಾನ್ಗಳನ್ನ ಹಾಕೋಬೇಕು. ಶಾರ್ಟ್ ಟರ್ಮಲ್ಲಿ 1 ವರ್ಷಕ್ಕೆ 2 ವರ್ಷಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇವೆಲ್ಲ ಲಾಂಗ್ ಟರ್ಮಲ್ಲಿ ಆಗಿರೋ ಸಮಸ್ಯೆಗಳಾಗಿರೋದ್ರಿಂದ ಸೊಲ್ಯೂಷನ್ಗಳು ಕೂಡ ಲಾಂಗ್ ಟರ್ಮಲ್ಲೇ ಇರಬೇಕಾಗುತ್ತೆ. ಇಲ್ಲೇನು ಕೊಟ್ಟಿದ್ದಾನೆ, ಕಡಿಮೆ ಅಂತ ಕೊಟ್ಟಿದ್ದಾನೆ. ಸೊ ಹಾಗಿದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಅಲ್ಪಾವಧಿಯ ಸಾಧನೆ ಅಂತ ಕೊಟ್ಟಿದ್ದಾರಲ್ವ, ಸೊ ಇದು ದೀರ್ಘಾವಧಿ ಆಗುತ್ತೆ. ಸೊ ಹಾಗಿದು ರಾಂಗ್ ಸ್ಟೇಟ್ಮೆಂಟ್. ಇಲ್ಲಿ ನಾವು ಹೇಳೋದಾದರೆ, ಸೊ ಇಲ್ಲಿ ಸ್ಟೇಟ್ಮೆಂಟು ರೈಟ್ ರಾಂಗ್ ಅನ್ನೋದಕ್ಕಿಂತ ಇಲ್ಲಿ ಸಂಬಂಧ ನೋಡಬೇಕು. ಸ್ಟೇಟ್ಮೆಂಟ್ ಅಂತೂ ರಾಂಗ್ ಅಂತ ಗೊತ್ತಾಯಿತು, ಸಂಬಂಧ ನೋಡೋಣ ಇವಾಗ. ಸೊ ಇಲ್ಲಿ ನೋಡಿ, ಸೊ ಉತ್ತರ ಸಿ 2 ಮತ್ತು 3 ಮಾತ್ರ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಏನು ಕೇಳಿದ್ದಾನೆ, ಇಲ್ಲಿ ಸರಿಯಾಗಿವೆ ಅಂತ ಕೇಳಿದ್ದಾನೆ. ಸರಿಯಾಗಿದೆ ಅಂತ ನೋಡಿದ್ರೆ ಈಗ ನಾವು ನೋಡುವ ಆನ್ಸರ್ ನೋಡ್ಬೇಕು. ಈಗ ನಾವು ಇಲ್ಲಿ ಸ್ವಲ್ಪ ರಾಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ 1ನೇದು ಸರಿ ಇದೆ ಅಲ್ವಾ, ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಹೇಳಿಕೆ 1 ಹೇಳಿಕೆ 2 ಪ್ರಾಯೋಗಿಕವಾಗಿ ಬೆಂಬಲಿಸುತ್ತದೆ.
ಎರಡನೇದು ಹೇಳಿಕೆ 3 ಅಥವಾ ಅಂಶವು ಹೇಳಿಕೆ 1ರಲ್ಲಿ ಅಡಕವಾಗಿರುವ ದೃಷ್ಟಿಕೋನವನ್ನು ವಿರೋಧಿಸುತ್ತದೆ. ಓಕೆ, ನೆಕ್ಸ್ಟ್ ಒನ್. ಹೇಳಿಕೆ 1 ಮತ್ತು ಹೇಳಿಕೆ 3 ಒಟ್ಟಾಗಿ ದೀರ್ಘಕಾಲೀನ ಸುಸ್ಥಿರತೆಯ ಮುನ್ನುಡಿಯನ್ನು ಸೃಷ್ಟಿಸುತ್ತವೆ ಅಂತ. ಓಕೆ, ಸೊ ಹಾಗೆ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ? ಸೊ ಆನ್ಸರ್, ದಿಸ್ ಇಸ್ ದ ಆನ್ಸರ್. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. ನೆಕ್ಸ್ಟ್ ಕ್ವಶನ್, ಸೊ ವೆರಿ ಗುಡ್ ಕ್ವಶನ್. ಇದು ತುಂಬ ನ್ಯೂಸಲ್ಲಿತ್ತು, ಅದಕ್ಕೋಸ್ಕರ ಕೇಳಿದ್ದಾನೆ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದು. ನೋಡಿ, ಇದು ಪ್ರಾಣಿ ಇದೆಯಲ್ಲ, ಇದ್ರ ಹೆಸರು ವೆಸ್ಟರ್ನ್ ಹುಲಾಗ್ ಗಿಬ್ಬನ್ ಅಂತ. ವೆಸ್ಟರ್ನ್ ಹುಲಾಗ್ ಗಿಬ್ಬನ್ ಅಂತ ಕರೀತಾರೆ ಇದನ್ನ. ಓಕೆನಾ? ನೋಡಿ ಇಲ್ಲಿ ಕ್ವಶನ್ ನೋಡಿ. ವೆಸ್ಟರ್ನ್ ಹುಲಾಗ್ ಗಿಬ್ಬನ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆನಾ? ಫಸ್ಟ್ ಸ್ಟೇಟ್ಮೆಂಟ್, ಈ ಮಂಗ ಅಥವಾ ಏಪ್, ಇದ್ರೆ ನೋಡಿ ಇದು ಏಪ್, ಇದೊಂದು ಏಪ್ ಅಂತ ಕರೀತಾರೆ, ಏಪ್ಸ್ ಅಂತ ಕೇಳಿದಿರಾ ಅದು. ಈ ಏಪ್ ಪ್ರಭೇದವು ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ IUCN ಅಂತ ಇದೆ, ನಿಮ್ಗೆ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಇದೆ. ಓಕೆ, IUCN ಕೆಂಪು ಪಟ್ಟಿಯಲ್ಲಿ, ಅಂದರೆ ರೆಡ್ ಡೇಟಾ ಬುಕ್ ಅಂತ, ಕೆಂಪು ದತ್ತಾಂಶ ಪುಸ್ತಕ ಅಂತ ಕರೀತಾರೆ. ಕೆಂಪು ಪಟ್ಟಿಯಲ್ಲಿರುವ ಅಳಿವಿನಂಚಿನಲ್ಲಿರುವ ಪ್ರಭೇದ, ವೆರಿ ಗುಡ್, ಇದು ಎಂಡೇಂಜರ್ಡ್ ಎಂದು ಪಟ್ಟಿ ಮಾಡಲ್ಪಟ್ಟಿದೆ ಮತ್ತು ಈಶಾನ್ಯ ಭಾರತದ ಒಂದು ಅಭಯಾರಣ್ಯವು ಇದಕ್ಕೆ ನೆಲೆಯಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನಿಮ್ಗೆ ಏನು ಗೊತ್ತಿರಬೇಕು, ಇದು 2 ಕ್ವಶನ್ ಇದೆ ಇಲ್ಲಿ. ಇದು ಎಂಡೇಂಜರ್ಡ್ ಅಂತ ಕೊಟ್ಟಿದ್ದಾನೆ, ಇದು ರೈಟ್ ರಾಂಗ್ ಅಂತ ನೋಡಬೇಕು. ಇದು ಈಶಾನ್ಯ ಭಾರತದಲ್ಲಿ ಒಂದು ಅಭಯಾರಣ್ಯ ಇದೆ, ಒಂದು ಅಭಯಾರಣ್ಯ ಅಂತಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ, ಇದು ರೈಟ್ ರಾಂಗ್ ಅಂತ ಗೊತ್ತಿರಬೇಕು. ಇವಾಗ ಅದಕ್ಕೆ ಮುಂಚೆ ತಿಳ್ಕೊಳ್ಳಿ, ಏಪ್ ಅನ್ನೋದು ಏನಿದೆಯಲ್ಲ, ಇದು ಏಪ್ ಇಂಡಿಯಾದಲ್ಲಿರುವಂಥ ಓನ್ಲಿ ಏಪ್ ಸ್ಪೀಸಿ, ಇದೊಂದು ಏಪ್ ಸ್ಪೀಸಿ. ಅಂದರೆ ಇದು ಭಾರತದಲ್ಲಿರುವಂಥ ಏಕೈಕ ಏಪ್ ಅಂತ ನಾವೇನು ಕರಿತೀವಲ್ವಾ, ಸೊ ಇದರ ಒಂದೇ ಪ್ರಭೇದ ಇರೋ ಭಾರತದಲ್ಲಿ ಉಳ್ಕೊಂಡಿದೆ. ಅದು ಎಲ್ಲಿ ಕಂಡುಬರ್ತದೆ ಅಂದರೆ ದಟ್ ಈಸ್ ನಾರ್ತ್ ಈಸ್ಟ್, ಈಶಾನ್ಯ ಭಾರತದಲ್ಲಿ ಮಾತ್ರ ಕಂಡುಬರ್ತದೆ, ಇನ್ನೆಲ್ಲೂ ಬರಲ್ಲ. ಅಸ್ಸಾಂ ಅಥವಾ ಅದರ ಸುತ್ತಮುತ್ತ ಭಾಗಗಳಲ್ಲಿ ಕಂಡುಬರುವಂಥ ಒಂದು ಪ್ರಭೇದ ಇದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾನೆ, ಎಂಡೇಂಜರ್ಡ್ ಕೊಟ್ಟಿದ್ದಾನಲ್ಲ, ಇದು IUCN ರೆಡ್ ಲಿಸ್ಟ್ ಯಾವ ಕೆಟಗರಿಗೆ ಬರುತ್ತಪ್ಪ ಅಂದರೆ ಇದು ಕರೆಕ್ಟು ಎಂಡೇಂಜರ್ಡ್ಗೆ ಬರುತ್ತೆ, ಎಂಡೇಂಜರ್ಡ್ ಅಂತ. ಓಕೆ, ಸೊ ಇಲ್ಲಿ ನೋಡಿ, ರೆಡ್ ಡೇಟಾ ಬುಕ್ಕಲ್ಲಿ ಯಾವುದಕ್ಕೆ ಬರುತ್ತೆ ಇದು? ಎಂಡೇಂಜರ್ಡ್, EN. ಓಕೆ, ದಿಸ್ ಏಪ್ ಸ್ಪೀಸೀಸ್ ಇಸ್ ಲಿಸ್ಟೆಡ್ ಆಸ್ ಎಂಡೇಂಜರ್ಡ್ ಇನ್ ದ IUCN ರೆಡ್ ಲಿಸ್ಟ್ ಆ್ಯಂಡ್ ಎನ್ ಸ್ಯಾಂಕ್ಚುರಿ ಇನ್ ನಾರ್ತ್ ಈಸ್ಟ್ ಇಂಡಿಯಾಸ್ ಇಟ್ಸ್ ಹೋಮ್ ಅಂತ. ಅಂದರೆ ಈಶಾನ್ಯ ಭಾರತದಲ್ಲಿರುವಂಥ ಅಸ್ಸಾಮಲ್ಲಿರುವಂಥ ಒಂದು ಸ್ಯಾಂಕ್ಚುರಿ ಅಂತ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಸ್ಟೇಟ್ಮೆಂಟ್, ಕರೆಕ್ಟ್. ಎಂಡೇಂಜರ್ಡ್ ಲಿಸ್ಟಲ್ಲೂ ಇದೆ, ಕರೆಕ್ಟು. ಮತ್ತು ಇದು ಭಾರತದ ಇಲ್ಲಿ ಈಶಾನ್ಯ ಭಾರತ ಒಂದು ಅಭಯಾರಣ್ಯವು ಇದಕ್ಕೆ ನೆಲೆಯಾಗಿದೆ ಅಂತ, ಇದು ಕರೆಕ್ಟ್ ಆಗಿದೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇವುಗಳು ವಿಶೇಷವಾದ, ನೋಡಿ ವರ್ಡ್ ನೆನ್ಪಿಟ್ಕೊಳ್ಳಿ, ಟೆಕ್ನಿಕಲ್ ವರ್ಡ್ ಗೊತ್ತಿರಬೇಕಿದು, ಬ್ರಾಕಿಯೇಷನ್ ಅಂತ. ಬ್ರಾಕಿಯೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಲಿ ಆ್ಯಕ್ಚುಲಿ ಕೊಟ್ಬಿಟ್ಟಿದ್ದಾರೆ, ಕೈಗಳ ಸಹಾಯದಿಂದ ರೆಂಬೆಯಿಂದ ರೆಂಬೆಗೆ ಜಿಗಿಯುವ ಪ್ರಾಣಿ ಅಂತ ಅರ್ಥ. ಇದು ರೆಂಬೆಯಿಂದ ರೆಂಬೆಗೆ ಕೋತಿಗಳು ಹೋಗ್ತಲ್ಲ ಕೈಲಿ ಹಿಡ್ಕೊಂಡು, ಆ ಒಂದು ಅಂಥ ಪ್ರಾಣಿಗಳನ್ನ ಬ್ರಾಕಿಯೇಷನ್ ಅಂತ ಕರೀತಾರೆ. ಸೊ ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೂ ಅದನ್ನೇ ಕೊಟ್ಟಿದ್ದಾನೆ, ಇವುಗಳು ವಿಶೇಷವಾದ ಬ್ರಾಕಿಯೇಷನ್ ಕೈಗಳ ಸಹಾಯದಿಂದ ರೆಂಬೆಯಿಂದ ರೆಂಬೆಗೆ ಜಿಗಿಯುವ ಅಂತ. ಓಕೆ, ಬ್ರಾಕಿಯೇಷನ್ ಸಾಮರ್ಥ್ಯವನ್ನು ಹೊಂದಿದ್ದು ಮರಗಳ ನಡುವೆ ಸುಲಭವಾಗಿ ತೂಗಾಡಬಲ್ಲವು, ಕೋತಿಗಳ ಥರ ಈ ಕಡೆಯಿಂದ ಆ ಕಡೆ ಕೈಲೇ ರೆಂಬೆಗಳನ್ನ ಇಟ್ಕೊಂಡು ಹೋಗ್ಬಿಡ್ತವೆ ಅಂತ, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ನೋಡಿ, ಇವು ಗೋರಿಲ್ಲಾಗಳಂತೆ ಬಲವಾದ ಮತ್ತು ಭಾರವಾದ ದೇಹ ರಚನೆಯನ್ನು ಹೊಂದಿದ್ದರೂ ಸಹ ಮರಗಳನ್ನು ಹತ್ತುವಲ್ಲಿ ಅತ್ಯಂತ ಚುರುಕಾಗಿವೆ. ಇಲ್ಲಿ ನೀವು ಗಮನಿಸಬೇಕು, ಗೋರಿಲ್ಲ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಲ್ವಾ. ಸೊ ಗೋರಿಲ್ಲಾಗಳಂತೆ ಬಲವಾಗಿರುತ್ತೆ, ಅಷ್ಟು ಸ್ಟ್ರಾಂಗ್ ಅಂತೆ, ಮತ್ತು ಅಷ್ಟೇ ತೂಕವಾಗಿದೆಯಂತೆ ಅದರ ಬಾಡಿ. ಸೊ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತಲ್ಲ, ಗೋರಿಲ್ಲಾಸ್ ದಪ್ಪ ಬರುತ್ತೆ ಇದು, ಸೊ ತುಂಬ ಸ್ಮಾಲ್, ಹಂಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಮರ ಹತ್ತೋದ್ರಲ್ಲಿ ತುಂಬ ಚುರುಕಾಗಿದೆ, ಕರೆಕ್ಟು, ಬಟ್ ಅಷ್ಟು ಗೋರಿಲ್ಲಾದಷ್ಟು ಸೈಜ್ ಬರುತ್ತಾ? ಸಾಧ್ಯನೇ ಇಲ್ಲ. ಸೊ ಆಗಿದು ರಾಂಗ್ ಸ್ಟೇಟ್ಮೆಂಟ್. ಸೊ 1 ಮತ್ತು 2 ಸರಿಯಾಗಿದೆ. ಎಲ್ಲಿದೆ 1 ಮತ್ತು 2 ಸರಿಯಾದ ಆನ್ಸರ್. ನೋಡಿ ಮುಂದಿನ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಹವಾಮಾನ ಸ್ಥಿತಿಸ್ಥಾಪಕತ್ವದ ಹಿನ್ನೆಲೆಯಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬಗ್ಗೆ ಕೇಳಿದ್ದಾರೆ. ಬೇಸಿಕ್ ಕ್ವಶನ್ ಕೇಳಿದ್ದಾರೆ ನೋಡಿ ಫ್ರೆಂಡ್ಸ್, ಮ್ಯಾಂಗ್ರೋವ್ ಬಗ್ಗೆ ವೆರಿ ಇಂಪಾರ್ಟೆಂಟ್ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಹವಾಮಾನ ಸ್ಥಿತಿಸ್ಥಾಪಕತ್ವದ ಹಿನ್ನೆಲೆಯಲ್ಲಿ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುವ ಹಿಂದಿನ ತರ್ಕಬದ್ಧ ಕಾರಣ ಈ ಕೆಳಗಿನವುಗಳಲ್ಲಿ ಯಾವುದು? ಉತ್ತಮವಾಗಿ ವಿವರಿಸಿ. ಅಂದರೆ ಇಲ್ಲಿ ಬೆಸ್ಟು ಯಾವುದು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದೆ ಅಂತ ಮ್ಯಾಂಗ್ರೋವ್ ಇಂಪಾರ್ಟೆನ್ಸ್ನ. ಓಕೆನಾ? ಬೆಸ್ಟು ಅಂದರೆ 4 ಸರಿ ಇರ್ಬೋದು, ಬಟ್ ಯಾವುದು ಬೆಸ್ಟು ಅನ್ನೋದು ಆನ್ಸರ್ ಹೇಳಬೇಕಷ್ಟೇ. ಇಲ್ಲೇನಿಲ್ಲ ಫ್ರೆಂಡ್ಸ್, ಇದು ಮ್ಯಾಂಗ್ರೋವ್ ಇಂಪಾರ್ಟೆನ್ಸ್ ಕೇಳಿದ್ದಾನೆ ಅಷ್ಟೇ. ಮ್ಯಾಂಗ್ರೋವ್ನ ಯಾಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಪ್ರೊಟೆಕ್ಟ್ ಮಾಡಬೇಕು, ಅದರಲ್ಲಿ ಬೆಸ್ಟ್ ಆನ್ಸರ್ ಯಾವುದು ಅಂತ ಕೇಳ್ತಿದ್ದಾನೆ. ಈಗ ನೋಡಿ ಆನ್ಸರ್ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಮ್ಯಾಂಗ್ರೋವ್ಗಳು ಉಬ್ಬರವಿಳಿತದ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಮ್ಯಾಂಗ್ರೋವ್ ಕರಾವಳಿನಲ್ಲಿ ಮಾತ್ರ ಬೆಳೆಯುತ್ತೆ, ಉಷ್ಣ ಮತ್ತು ಉಪೋಷ್ಣವಲಯದ ಕರಾವಳಿನಲ್ಲಿ ಮಾತ್ರ ಬೆಳೆಯುವಂಥ ಸಸ್ಯವರ್ಗ. ಇದು ಉಬ್ಬರವಿಳಿತ ಜಾಸ್ತಿ ಬಂದುಬಿಟ್ಟಾಗ ಅದರ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಅದರ ಬೇರು ತೋರಿಸ್ತೀನಿ ನಂತರ, ಆ ಬೇರುಗಳು ಅದರ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡ್ತವೆ. ಇಲ್ಲಿವರೆಗೂ ಕರೆಕ್ಟಾಗಿದೆ. ಮುಂದಕ್ಕೆ ಹೋಗಿ, ಸಿಹಿ ನೀರನ್ನು ಸಂಗ್ರಹಿಸುತ್ತವೆ. ನೋಡಿ, ಇದು ಬೆಳೆಯೋದೇ ಸಮುದ್ರದ ನೀರಲ್ಲಿ, ಕರಾವಳಿನಲ್ಲಿ. ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ, ಉಬ್ಬರವಿಳಿತದ ಶಕ್ತಿಯನ್ನು ಕಡಿಮೆ ಮಾಡುತ್ತವೆ, ಇಲ್ಲಿವರೆಗೂ ಕರೆಕ್ಟ್ ಇದೆ. ಬಟ್ ಇಲ್ಲಿಂದ ನೋಡಿ ರಾಂಗ್ ಇದೆ, ಸಿಹಿ ನೀರನ್ನು ಸಂಗ್ರಹಿಸುತ್ತವೆ ಅಂತ. ಇದು ಉಪ್ಪು ನೀರಿನ ಮುಖಜ ಭೂಮಿಗಳಲ್ಲಿ ಭತ್ತದ ಬೇಸಾಯಕ್ಕೆ ಸೂಕ್ತವಾಗಿದೆ.
ಸೊ ಉಪ್ಪು ನೀರಲ್ಲಿ ಬೆಳೆಯೋದಿಲ್ಲ ಅಲ್ಲ ಭತ್ತನ, ಸೊ ಸಿಹಿ ನೀರಿಗೆ ಸಂಬಂಧಪಡಲ್ಲ. ಮ್ಯಾಂಗ್ರೋವ್ ಸಿಹಿ ನೀರಲ್ಲಿ ಬೆಳೆಯೋದಿಲ್ಲ, ಉಪ್ಪು ನೀರಲ್ಲಿ ಮಾತ್ರ ಬೆಳೆಯೋದು. ಅದು ಕರಾವಳಿಲಿ ಮಾತ್ರ ಬೆಳೆಯೋದು ಈ ಮರಗಳು, ಆಳ ಸಮುದ್ರದಲ್ಲೂ ಬೆಳೆಯೋದಿಲ್ಲ, ಕರಾವಳಿನಲ್ಲಿ ಮಾತ್ರ. ಸೊ ಹಂಗಾಗಿದ್ದು ರಾಂಗ್ ಸ್ಟೇಟ್ಮೆಂಟ್. ಬೇಸಿಕ್ ಇದು ಕೂಡ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇವುಗಳ ಲವಣ ಸಂವೇದಿ ಅಂದರೆ ಸಾಲ್ಟ್ ಸೆನ್ಸಿಟಿವಿಟಿ, ಲವಣ ಸಂವೇದಿ ಬೇರುಗಳು ಸಮುದ್ರದ ನೀರನ್ನು ಶೋಧಿಸುತ್ತವೆ. ಕರೆಕ್ಟು. ಮುಂದೆ ಓದಿ. ಇದು ಕರಾವಳಿ ಭೂಮಿಯನ್ನು ಸಿಹಿ ನೀರಿನ ಜಲಚರ ಸಾಕಣೆ ವಲಯಗಳಾಗಿ ಪರಿವರ್ತಿಸಲು ಪ್ರಮುಖ ಕಾರಣವಾಗಿದೆ. ಇದು ಸಿಹಿ ನೀರಲ್ಲ ಫ್ರೆಂಡ್ಸ್, ಉಪ್ಪು ನೀರು. ಲವಣ ಸಂವೇದಿ ಬೇರುಗಳಿದ್ರೂ ಸಿಹಿ ನೀರನ್ನೇ ಅಬ್ಸರ್ವ್ ಮಾಡ್ತವೆ, ನೀರನ್ನ ಫಿಲ್ಟರ್ ಮಾಡಿ. ಬಟ್ ಇಲ್ಲಿ ಸಿಹಿ ನೀರು ಜಲಚರ ಸಾಕಣೆಗೆ ಆಗುತ್ತೆ. ಇದು ಫ್ರೆಶ್ ವಾಟರ್ ಆಕ್ವಾಕಲ್ಚರ್ಗೆ ಬರಲ್ಲ, ಇದು ಮರೈನ್ ವಾಟರ್ ಆಕ್ವಾಕಲ್ಚರ್ಗೆ ಬರುತ್ತೆ. ಹಾಗಾಗಿ ಇದು ಕೂಡ ರಾಂಗ್. ನಿಮಗೆ ಇದು ಮ್ಯಾಂಗ್ರೋ ಎಲ್ಲಿ ಬೆಳೀತಿ ಅಂತ ಗೊತ್ತಿದ್ರೆ ಸಾಕಿದೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಮೂರನೇದು. ಉಬ್ಬರವಿಳಿತದ ಅಲೆಗಳನ್ನು ತಡೆದುಕೊಳ್ಳುವ ಮೂಲಕ ಮತ್ತು ಜೈವಿಕ ರಾಶಿ ಸಂಪನ್ಮೂಲಗಳನ್ನು ಒದಗಿಸುವ ಮೂಲಕ ಮ್ಯಾಂಗ್ರೋಗಳು ಗ್ರಾಮೀಣ ಸಮುದಾಯಗಳಿಗೆ ನೈಸರ್ಗಿಕ ಜೈವಿಕ ಕವಚಗಳಾಗಿ ಅಂದರೆ ಬಯೋಶೀಲ್ಡ್ ಕವಚಗಳಾಗಿ ಮತ್ತು ಜೀವನೋಪಾಯದ ಆಧಾರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ. ಅಂದರೆ ಏನು ಮಾಡ್ತಾ ಉಬ್ಬರವಿಳಿತನ ತಡೀತಾ, ಅದ್ರ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಉಬ್ಬರವಿಳಿತನ ತಡೆಯುತ್ತೆ. ಇದು ಬಯೋಮಾಸ್ ಅಂದರೆ ಜೀವಿಗಳು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಸಂಪನ್ಮೂಲಗಳನ್ನ ಅಲ್ಲಿನ ಸ್ಥಳೀಯರಿಗೆ ಒದಗಿಸುತ್ತೆ. ಗ್ರಾಮೀಣ ಸಮುದಾಯಗಳಿಗೆ ನೈಸರ್ಗಿಕ ಕವಚ ಅಂದರೆ ಜೈವಿಕ ಕವಚ ಅಂದರೆ ಯಾವುದು ಸುನಾಮಿ ಬರಲಿ, ಸೈಕ್ಲೋನ್ ಬರಲಿ ಅದನ್ನು ಕಡಿಮೆ ಮಾಡುತ್ತೆ, ಅದರಿಂದ ಆಗುವಂಥ ಅನಾಹುತವನ್ನು ಅಂತ ಕೊಟ್ಟಿದ್ದಾರೆ. ಇದು ರೈಟ್ ಸ್ಟೇಟ್ಮೆಂಟ್. ಕರಾವಳಿ ಇರೋದ್ರಿಂದ ಅದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ. ಬಟ್ ಇವೆರಡು ರಾಂಗ್ ಸ್ಟೇಟ್ಮೆಂಟ್ ಇದೆ. ನೋಡೋಕ್ಕೆ ಕ್ವಶನ್ ತುಂಬ ಡಿಫಿಕಲ್ಟ್ ಕಾಣುತ್ತೆ, ದೊಡ್ಡದಾಗಿದೆ. ಬಟ್ ಕ್ವಶನ್ ಅಂತೂ ಈಸಿ ಕ್ವಶನ್, ಬೇಸಿಕ್ ಗೊತ್ತಿದ್ರೆ ಸಾಕು, ಇದನ್ನು ಆನ್ಸರ್ ಮಾಡ್ಬೋದು. ಸೊ 3 ಓನ್ಲಿ ರೈಟ್, ಇದರಲ್ಲಿ 3 ಓನ್ಲಿ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ. ಮ್ಯಾಂಗ್ರೋ ಬಗ್ಗೆ ಸ್ವಲ್ಪ ಹೇಳೋದಾದರೆ ನೋಡಿ, ಮ್ಯಾಂಗ್ರೋ ಬೇರೆ ಈ ಥರ ಇರ್ತದೆ. ಇಲ್ಲಿದೆ ನೋಡಿ, ಕರಾವಳಿನಲ್ಲಿ ಮಾತ್ರ ಬೆಳೆಯುತ್ತೆ ಇದು. ಓಕೆ, ಕರಾವಳಿ ಭಾಗದಲ್ಲಿ ಒಟ್ಟು ಸಮುದ್ರದ ನೀರು ಅದಿಲ್ಲಾದರೂ ಇನ್ನೀರುವರೆಗೂ ಬಂದ್ರೂ ಸಮುದ್ರ ನೀರಲ್ಲೇ ಕರಾವಳಿ ಹೆಚ್ಚಾಗಿ ಬರುತ್ತೆ, ಹಿನ್ನೀರಲ್ಲೂ ಸ್ವಲ್ಪ ಬೆಳೆಯುತ್ತೆ. ಬಟ್ ಸಮುದ್ರದ ನೀರೇ ಆಗಿರ್ಬೇಕು, ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಈ ಬೇರುಗಳನ್ನ ಏನಂತ ಕರೀತಾರೆ ಅಂತಂದರೆ, ಈ ಬೇರುಗಳನ್ನ ಒಂದು ಇದು ನೋಡಿ, ಇದ್ರ ಹೆಸರು ನಿಮಟೋಫೋರ್ಸ್ ಅಂತ. ಇದು ರೀಸೆಂಟಾಗಿ ನಮ್ಮ ಸ್ಟೇಟ್ KPSC ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದ, ನಿಮಟೋಫೋರ್ಸ್ ಅಂದರೆ ಏನು ಅಂತ. ನಿಮಟೋಫೋರ್ಸ್ ರೂಟ್ಸ್ ಅಂತ ಕರೀತಾರೆ ಇದನ್ನ. ಅಂದರೆ ಬ್ರೀತಿಂಗ್, ಇದು ಟೆಕ್ನಿಕಲ್ ವರ್ಡು ನಿಮಟೋಫೋರ್ಸ್ ಅಂತ. ಅದನ್ನು ಈಸಿಯಾಗಿ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಬ್ರೀತಿಂಗ್ ರೂಟ್ಸ್ ಅಂತ ಕರೀತಾರೆ. ಅಂದರೆ ಉಸಿರಾಡುವ ಬೇರುಗಳು, ಉಸಿರಾಡುವ ಬೇರುಗಳು ಅಂತ ಕರೀತಾರೆ ಇದನ್ನು. ಬೇರುಗಳು, ಉಸಿರಾಡುವ ಬೇರುಗಳು ಅಂತ. ಯಾಕೆ ಉಸಿರಾಡ ನೋಡಿ, ಇಲ್ಲಿ ಭೂಮಿಯಿಂದ ಹೆಂಗೆ ಮೇಲಕ್ಕೆ ಬಂದಿದೆ ನೋಡಿ, ಬಿದಿರು ಕರಳೆ ಬರುತ್ತಲ್ಲ ಮೊಳಕೆ, ಆ ಥರ ಬಂದಿದೆಲ್ವಾ. ಯಾಕೆ ಅಂದರೆ ಉಸಿರಾಡೋದಕ್ಕೆ ಅಂತ ಆಚೆಗೆ ಬರುತ್ತೆ. ನೀರು ನಿಂತುಬಿಟ್ಟಿರುತ್ತೆ, ಸೊ ಅದರಿಂದಾಗಿ ನೀರು ಕ್ಲೋಸ್ ಆಗಿರೋದ್ರಿಂದ ಅಟ್ಮಾಸ್ಫಿಯರ್ಗೆ ಓಪನ್ ಆಗೋದಕ್ಕೆ ಈ ಥರ ಬರುತ್ತೆ. ಇದನ್ನು ಬ್ರೀತಿಂಗ್ ರೂಟ್ಸ್ ಅಂತ ಕರೀತಾರೆ. ಓಕೆ, ಬ್ರೀತಿಂಗ್ ರೂಟ್ಸ್ ಅಥವಾ ಟೆಕ್ನಿಕಲಾಗಿ ನಿಮಟೋಫೋರ್ಸ್. ಇದು ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಎಕ್ಸಾಮ್ ಅಷ್ಟೇ 2-3 ಸರಿ ಆಗಿಬಿಟ್ಟಿದೆ ಕ್ವಶನ್ KPSCನಲ್ಲಿ. ಇದು ನೆನ್ಪಿಟ್ಕೊಳ್ಳಿ, ನಿಮಟೋಫೋರ್ಸ್ ಅಂತ ಕರೀತಾರೆ ಇದನ್ನು. ಕನ್ನಡದಲ್ಲಿ ಉಸಿರಾಡುವ ಬೇರುಗಳು ಅಂತ, ಬ್ರೀತಿಂಗ್ ರೂಟ್ಸ್ ಅಂತ ಕರೀತಾರೆ ಇದನ್ನು. ಓಕೆ, ಸೊ ಇಲ್ಲಿದೆಯಲ್ಲ, ಇದನ್ನು ಸ್ಟಿಲ್ಟ್ ರೂಟ್, ಪ್ರಾಪ್ ರೂಟ್ಸ್ ಅಂತೆಲ್ಲ ಕರೀತಾರೆ. ಪ್ರಾಪ್ ರೂಟ್ಸ್ ಅಂತಂದರೆ ಏನಪ್ಪ ನೋಡಿ, ಇಲ್ಲಿ ಒಂದು ಸಿಂಗಲ್ ಆಗಿ ಒಂದು ಮರ ಅಂದರೆ ಯೂಸಲಿ ಹೆಂಗಿರುತ್ತಪ್ಪ, ಇದು ನೆಲ. ಸೊ ಮರದ ಬೇರೆ ಇಲ್ಲಿ ನೆಲದೊಳಗಡೆ ಹಿಂಗೆ ಹೋಗಿರುತ್ತೆ, ಇಲ್ಲಿ ಮರ ಇರುತ್ತೆ. ಬಟ್ ಇದು ನೋಡಿ, ಬೇರು ನೆಲದಿಂದ ಮೇಲಕ್ಕೆ ಬಂದಿದೆ ಅಲ್ವಾ. ಇದು ಹೆಂಗಿರುತ್ತೆ ಅಂದರೆ, ಒಂದು ಬೇರಂದರೆ ಇಲ್ಲಿಂದ ನೀರು ಸ್ಟಾರ್ಟ್ ಆದರೆ ಇಲ್ಲಿಂದನೇ ಬೇರುಗಳು ಹಿಂಗಿರ್ತವೆ. ಅಂದರೆ ಸಪೋರ್ಟಿಂಗ್ ಬೇರು, ನೀರು ಜಾಸ್ತಿ ಬಂದಾಗ ಬೇರು ಕಿತ್ತೋಗಬಾರ್ದು ಅಂತ ಈ ಥರ ಇರುತ್ತೆ. ಇದನ್ನು ಪ್ರಾಪ್ ರೂಟ್ಸ್ ಅಂತ ಕರೀತಾರೆ. ಓಕೆ, ಸೊ ಇದೆರಡೂ ಮ್ಯಾಂಗ್ರೋಗೆ ಸಂಬಂಧಪಟ್ಟಿದೆ ಬೇರುಗಳು. ಪ್ರಾಪ್ ರೂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ, ನಿಮಟೋಫೋರ್ಸ್ ರೂಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇದು ಕರೆಂಟ್ ಅಫೇರ್ಸ್ ಬಗ್ಗೆ ಕೇಳಿರೋದು. ಭಾರತದ ಕಡಲ ವ್ಯಾಪಾರ ಮತ್ತು ಲಾಜಿಸ್ಟಿಕ್ಸ್ ನೀತಿಯಲ್ಲಿ ವಿಳಿಂಜಮ್ ಅಂತಲೂ ಕರೀತಾರೆ, ವೈಸಿನ್ಸಮ್ ಅಂತಲೂ ಕರೀತಾರೆ ಇದನ್ನು. ವಿಸಿನ್ಸಮ್ ಅಂತಾರಾಷ್ಟ್ರೀಯ ಬಂದರು ಯಾವ ರೀತಿಯಲ್ಲಿ ಒಂದು ರಚನಾತ್ಮಕ ಬದಲಾವಣೆಯನ್ನು ತರಬಂದದು ಅಂದರೆ ವಿಳಿಂಜಮ್ ಪೋರ್ಟ್ ಏನಿದೆಯಲ್ಲ ಅದ್ರ ಬಗ್ಗೆ ಕರೆಂಟ್ ಅಫೇರ್ಸಲ್ಲಿ ಕೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಾಗ ಏನು ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದೇನೆ. ಓದಿ ಫಸ್ಟ್ ಸ್ಟೇಟ್ಮೆಂಟ್. ಇದು ಆ್ಯಕ್ಚುಲಿ ಈಸಿ ಇದೆ, ತುಂಬ ಡಿಫಿಕಲ್ಟಾಗಿ ಕೊಟ್ಟಿಲ್ಲ. ಇಲ್ಲೇನಂದರೆ ನಿಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಕರೆಂಟ್ ಅಫೇರ್ಸು ಇದನ್ನು ಆನ್ಸರ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. ಕರಾವಳಿ ಹಡಗು ಸಾಗಣೆಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಲ್ಲಿವರೆಗೂ ಕರೆಕ್ಟ್ ಇದೆ. ನಾವು ನೋಡಿ, ಇದು ದೊಡ್ಡ ದೊಡ್ಡ ಕಂಟೈನರ್ ಶಿಪ್ಗಳು ಗೂಡ್ಸ್ನೆಲ್ಲ ತೊಗೊಂಬರುತ್ತಲ್ವಾ, ಅದು ಬಂದು ನಿಂತ್ಕೋಬೇಕಂದ್ರೆ ಕರಾವಳಿ ಹತ್ರ, ಕರಾವಳಿ ಜಾಸ್ತಿ ಡೀಪ್ ಇರಬೇಕು. ಇಂಡಿಯಾದಲ್ಲಿ ಆ ಥರ ವ್ಯವಸ್ಥೆ ಇರಲಿಲ್ಲ ಇಲ್ಲಿವರೆಗೂ. ನಾವು ಶ್ರೀಲಂಕಾಗೆ ಬರ್ತಾಯಿತ್ತು ಫಸ್ಟ್ ಎಲ್ಲ ಗೂಡ್ಸು. ಶ್ರೀಲಂಕಾದಿಂದಲೇ ನಾವು ಸಣ್ಣ ಸಣ್ಣ ಹಡಗುಗಳಿಗೆ ಅದನ್ನು ಏನೋ ಗೂಡ್ಸ್ನೆಲ್ಲ ಎತ್ತಾಗಿ ಅಲ್ಲಿಂದ ಚಿಕ್ಕ ಚಿಕ್ಕ ಹಡಗುಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ದದ್ದು ಇಷ್ಟು ವರ್ಷ. ಆದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕೇರಳದಲ್ಲಿ ಈ ವೈಸಿನ್ಸಮ್ ಅಂತ ಮಾಡಿದ್ದಾರೆ. ಇದು ದೊಡ್ಡ ಪೋರ್ಟ್, ದೊಡ್ಡ ದೊಡ್ಡ ಕಂಟೈನರ್ಗಳು ನಿಂತ್ಕೊಳ್ಳೋಕ್ಕೆ ಅಂತ ಮಾಡಿದ್ದಾರೆ. ಇದನ್ನು ಯಾರು ಮಾಡಿರೋದು ಹೇಳಿ, ಅದಾನಿ ಗ್ರೂಪ್ ಅವರು ಇದನ್ನು ಡೆವಲಪ್ ಮಾಡಿರೋದು. ಓಕೆ, ಇಂಡಿಯಾದಲ್ಲಿ ಫಸ್ಟ್ ಇದು ಲಾರ್ಜ್ ಕಂಟೈನರ್ ಶಿಪ್ಗಳು ಬಂದು ನಿಂತ್ಕೊಳ್ಳುವಂಥ ಒಂದು ಬಂದರು ಇದು. ಓಕೆನಾ, ಪೋರ್ಟು, ಅದ್ರ ಬಗ್ಗೆ ಕೇಳಿರೋದು. ಇಲ್ಲೇನು ಕೇಳಿದ್ದಾನೆ,
ಕರಾವಳಿ ಹಡಗು ಸಾಗಣೆಯ ಮೇಲಿನ ಅವಲಂಬನೆ, ನಾವು ಶ್ರೀಲಂಕಾದ ಮೇಲೆ ಅವಲಂಬನೆ ಆಗಿಬಿಟ್ಟಿದ್ವಿ ಮೋಸ್ಟ್ ಆಫ್ ದ ಟೈಮಲ್ಲಿ. ಸೊ ಅದನ್ನು ಕಡಿಮೆ ಮಾಡಲು ಅಂತ ಇಲ್ಲಿವರೆಗೂ ಕರೆಕ್ಟ್ ಇದೆ. ಮುಂದಕ್ಕೆ ಹೋದೆ, ವಿದೇಶಿ ಸಹಯೋಗಗಳ ಅಗತ್ಯವನ್ನು ಇಲ್ಲವಾಗಿಸಲು, ಇದು ಕರೆಕ್ಟು. ಬೇರೆ ದೇಶದಿಂದ ಡಿಪೆಂಡ್ ಆಗೋ ತಪ್ಪತ್ತೆ ನೋಡಿ. ಇಲ್ಲಿ ಮುಂದಕ್ಕೆ ನೋಡಿ, ಕೇವಲ ದೇಶೀಯ ಸರಕು ಅಂತ ಕೊಟ್ಟಿದ್ದಾನೆ, ದೇಶೀಯ ಸರಕುಗಳ ಕೇಂದ್ರವಾಗಿ ಅಂತ. ಆ್ಯಕ್ಚುಲಿ ಇರೋದು ಇಂಟರ್ನ್ಯಾಷನಲ್ ಇದು. ಓಕೆ, ನಮ್ಮ ದೇಶದಲ್ಲೇ ಬೇಕಾದಷ್ಟು ಇದಿದ್ದಾವೆ ಬಂದರುಗಳು. ಇದು ಮಾಡಿರೋದು ಇಂಟರ್ನ್ಯಾಷನಲ್ ಟ್ರೇಡ್ಗೋಸ್ಕರ, ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೋಸ್ಕರ ಇದನ್ನು ಮಾಡಿರೋದು. ಇಲ್ಲಿ ದೇಶೀಯ ಸರಕು ಅಂತ ಕೊಟ್ಟಿದ್ದಾನೆ ನೋಡಿ, ಹಾಗಾಗಿ ಇದರೊಂದರಿಂದ ಇದು ರಾಂಗ್ ಆಗುತ್ತೆ. ಓಕೆ, ನಿಮಗಿದು ಏನಂತ ಆ ಶಿಪ್ ಬಂದರು ನೋಡಿದರೂ ಸಾಕು ಇದನ್ನು ಆನ್ಸರ್ ಮಾಡ್ಬೋದು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಇದನ್ನು ಈಸಿಯಾಗಿ ರಾಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಕರಾವಳಿಯ ಕಡಲ ಪರಂಪರೆಯ ತಾಣವಾಗಿ ಕೇರಳದ ಮೌಲ್ಯವನ್ನು ಹೆಚ್ಚಿಸಲು ಪ್ರಾಥಮಿಕವಾಗಿ ಪ್ರಯಾಣಿಕರ ಕ್ರೂಸ್ ಮತ್ತು ಪ್ರವಾಸೋದ್ಯಮ ನೋಡಿ ಪರಂಪರೆ ಇದಕ್ಕೋಸ್ಕರ ಮಾಡಿದ್ದಾರೆ. ಇದನ್ನು ಪ್ರವಾಸೋದ್ಯಮಕ್ಕೋಸ್ಕರ ಬಿಲಿಯನ್ ಗಟ್ಟಲೆ ಖರ್ಚು ಮಾಡಬೇಕಾ? ಖಂಡಿತ ಇಲ್ಲ. ಇದನ್ನು ಮಾಡಿರೋದು ಇಂಟರ್ನ್ಯಾಷನಲ್ ಟ್ರೇಡ್ಗೋಸ್ಕರ, ಹಾಗಾಗಿ ಇದು ರಾಂಗ್ ನೋಡಿ. ಇಲ್ಲೆಲ್ಲ ಪರಂಪರೆ ತಾಣ ಮಾಡೋ ಅಗತ್ಯ ಇಲ್ಲ ನಮ್ಮಲ್ಲಿ, ಬೇರೆ ಇದಾವಲ್ಲ. ಇದು ಓನ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ಗೋಸ್ಕರ. ನೆಕ್ಸ್ಟ್ ನೋಡಿ, ತನ್ನ ನೈಸರ್ಗಿಕ ಆಳವಾದ ಡ್ರಾಫ್ಟ್ ಮತ್ತು ಆಯಕಟ್ಟಿನ ಸ್ಥಳದ ಸೌಲಭ್ಯವನ್ನು ಬಳಸಿಕೊಂಡು ವಿದೇಶಿ ಟ್ರಾನ್ಸ್ಶಿಪ್ಮೆಂಟ್ ಬಂದರುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಆದಾಯವನ್ನು ಉಳಿಸಿಕೊಳ್ಳಲು ಮತ್ತು ಪ್ರಾದೇಶಿಕ ಕಡಲ ವ್ಯಾಪಾರದಲ್ಲಿ ಭಾರತವನ್ನು ಮರುಸ್ಥಾಪಿಸುವ ಮೂಲಕ ಕೇಂದ್ರೀಕರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದೇ ರೈಟ್ ಸ್ಟೇಟ್ಮೆಂಟ್, ಇದೊಂದೇ ಇಂಟರ್ನ್ಯಾಷನಲ್. ಓಕೆ, ಇದು ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಅಂತ ಕರೀತಾರೆ ಇದನ್ನು. ಸೊ ಹಾಗೆ ಆ್ಯಕ್ಚುಲಿ ಇದೇ ರೈಟ್ ಆನ್ಸರು. ಸೊ ಇವೆರಡು ರಾಂಗ್ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಕೇಳಿರೋದ್ರಿಂದ 3 ಓನ್ಲಿ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ಎರಿ ರೇಷ್ಮೆ ಬಗ್ಗೆ ಕೇಳಿದ್ದಾನೆ. ಎರಿ ಸಿಲ್ಕ್, ನೀವು ರೇಷ್ಮೆ ಬಗ್ಗೆ ಓದಿದರೆ ಇದು ಗೊತ್ತಿರುತ್ತೆ. ಓಕೆನಾ. ಎರಿ ಸಿಲ್ಕ್ ಬಗ್ಗೆ ಕೇಳಿದ್ದಾನೆ ನೋಡಿ. ಈಗ ಜಾಗತಿಕ ಜವಳಿ ಉದ್ಯಮದಲ್ಲಿ ಎರಿ ರೇಷ್ಮೆಗೆ ಒಕೋಟೆಕ್ಸ್ ಪ್ರಮಾಣಪತ್ರವನ್ನು ಪಡೆಯುವುದರ ಅತ್ಯಂತ ಪ್ರಮುಖವಾದ ಪರಿಣಾಮಗಳು ಅಥವಾ ಪ್ರಯೋಜನಗಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ಇದೇನೆಂದರೆ ಕ್ವಶನ್ ನೋಡಿದ್ದು, ಇದೊಂದು ಸರ್ಟಿಫಿಕೇಟ್. ಇದು ಏನು ಆ ಸರ್ಟಿಫಿಕೇಟ್ ಹೆಸರು? ಒಕೋಟೆಕ್ಸ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಕೊಡ್ತಾರೆ ನೋಡಿ, ನಮ್ಮ ಸ್ಟೇಟ್ ಎಕ್ಸಾಮಲ್ಲಿ ಕ್ವಶನ್ ಆಗ್ಬೋದು. ಏನಂತ ಆಗ್ಬೋದು? ಒಕೋಟೆಕ್ಸ್ ಅನ್ನೋದೊಂದು ಪ್ರಮಾಣ ಪತ್ರ. ಇದನ್ನು ಯಾವುದಕ್ಕೋಸ್ಕರ ಕೊಡ್ತಾರೆ, ಅಥವಾ ಯಾವ ಬೆಳೆಗೋಸ್ಕರ ಕೊಡ್ತಾರೆ, ಅಥವಾ ಏನು ಉದ್ದೇಶ ಇಟ್ಕೊಂಡು ಕೊಡ್ತಾರೆ ಅಂತ ನೆಕ್ಸ್ಟ್ PCಲೇ ಕೇಳ್ಬೋದಲ್ವ ಇದನ್ನು. ಸೊ ಆಲ್ರೆಡಿ ಕೇಳಿರೋದ್ರಿಂದ ಈಸಿ ಆಗಿಬಿಡುತ್ತೆ ಇದು. ಓಕೆ, ಅದೊಂದು ಸರ್ಟಿಫಿಕೇಟು. ಎರಿ ರೇಷ್ಮೆಗೆ ಸಂಬಂಧಪಟ್ಟಂಗೆ ಕೇಳಿದ್ದಾರೆ. ಏನು? ಜಾಗತಿಕ ಜವಳಿ ಉದ್ಯಮದಲ್ಲಿ ಎರಿ ರೇಷ್ಮೆಗೆ ಒಕೋಟೆಕ್ಸ್ ಪ್ರಮಾಣಪತ್ರವನ್ನು ಪಡೆಯುವುದರ ಅತ್ಯಂತ ಪ್ರಮುಖವಾದ ಏನು ಉದ್ದೇಶ, ಪ್ರಯೋಜನ ಏನು ಅಂತ ಕೇಳಿದ್ದಾರೆ ನೋಡಿ. ಇದು ಕೂಡ ಕರೆಂಟ್ ಅಫೇರ್ಸು. ಅಂದರೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ, ಎರಿ ಅಂದರೆ ಏನಂತ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ರೇಷ್ಮೆನಲ್ಲಿ 4 ಟೈಪ್ ಇದೆ, ಮೇಜರಾಗಿ 4 ಟೈಪ್ ಇದೆ ಫ್ರೆಂಡ್ಸ್. 4 ಟೈಪು. ಒಂದನೇದು ಮಲ್ಬರಿ ಅಂತ ಕರೀತಾರೆ ಇದನ್ನ. ಮಲ್ಬರಿ ಅಂದ್ರೇನು? ನಾವು ಸೌತ್ ಇಂಡಿಯಾದಲ್ಲಿ ಬೆಳೆಯುವಂಥ ರೇಷ್ಮೆ. ಹಿಪ್ಪು ನೇರಳೆ ಅಂತ ಕರಿತೀವಿ ನೋಡಿ. ಹಿಪ್ಪು ನೇರಳೆ, ಆ್ಯಕ್ಚುಲಿ ಕನ್ನಡದಲ್ಲಿ ಇದು ಹಿಪ್ಪು ನೇರಳೆ ಅಂತ. ಉಪ್ಪು ನೇರಳೆ ಅಂತಲೂ ಕರೀತಾರೆ, ಹಿಪ್ಪು ನೇರಳೆ ಅಂತಲೂ ಕರೀತಾರೆ. ಓಕೆನಾ. ಎರಡನೇದು ಟಸ್ಸಾರ್ ಅಂತ. ಟಸ್ಸಾರ್ ಇದು ಮಧ್ಯ ಭಾರತದಲ್ಲಿ ಬೆಳೆಯಲಾಗುತ್ತೆ. ಮೂರನೇದು ಎರಿ, ಏನು ಇಲ್ಲಿ ಕ್ವಶನ್ ಕೇಳಿದ್ದಾರಲ್ಲ ಅದು. ನಾಲ್ಕನೇದು ಮುಗ. ಓಕೆ, 4. ಎರಿ ಮತ್ತು ಮುಗ ಈಶಾನ್ಯ ಭಾರತದಲ್ಲಿ ಕಂಡುಬರ್ತವೆ, ನಾರ್ತ್ ಈಸ್ಟಲ್ಲಿ ಜಾಸ್ತಿ ಕಂಡುಬರುತ್ತೆ ನೋಡಿ. ನಮ್ಮ ಸ್ಟೇಟಲ್ಲಿ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ, ಎರಿ ಮುಗ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ. ಎರಿ ಮುಗ ರಿಸರ್ಚ್ ಸೆಂಟರ್ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಲೂ ಕೇಳಿದ್ದಾರೆ. ಇದು ಅಸ್ಸಾಮಲ್ಲಿ ಬರುತ್ತೆ. ಓಕೆ, ಎಲ್ಲಿ? ಅಸ್ಸಾಂ. ಸೊ ಇದು ನಾರ್ತ್ ಈಸ್ಟಲ್ಲೇ ಬೆಳೆಯೋದು, ಅಸ್ಸಾಮಲ್ಲಿ ಇದು ಜಾಸ್ತಿ ಕಂಡುಬರುತ್ತೆ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕೇಳಿದ್ದಾರೆ, ಎರೆ ರೇಷ್ಮೆ ಬಗ್ಗೆ. ಇದು 4 ಇಂಡಿಯಾದಲ್ಲೇ ಬೆಳೆಯುವಂಥ ರೇಷ್ಮೆ. ಇಂಡಿಯಾದಲ್ಲಿ 4 ಬೆಳಿತೀವಿ. ಜಾಸ್ತಿ ಬೆಳೆಯೋದು ಹಿಪ್ಪು ನೇರಳೆ ಅಥವಾ ಉಪ್ಪು ನೇರಳೆ. ಸೌತ್ ಇಂಡಿಯಾದಲ್ಲಿ ಇದು ಬರುತ್ತೆ. ಟಸ್ಸಾರ್ ಮಧ್ಯ ಭಾರತ, ಎರಿಮುಗ ಈಶಾನ್ಯ ಭಾರತದಲ್ಲಿ ಬರುತ್ತೆ. ಎರಿಮುಗ ಸಂಶೋಧನಾ ಕೇಂದ್ರ ಎಲ್ಲಿದೆ? ಅಸ್ಸಾಂ. ಇದು ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಪ್ರಮಾಣ ಪತ್ರದಿಂದ ಏನು ಹೆಲ್ಪ್ ಆಗುತ್ತೆ ಈಗ ಎರೆ ರೇಷ್ಮೆಗೆ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಇದು ರಾಸಾಯನಿಕ ಮುಕ್ತ ನೋಡಿ, ಕೆಮಿಕಲ್ ಫ್ರೀ, ರಾಸಾಯನಿಕ ಮುಕ್ತ ಉತ್ಪನ್ನಗಳಿಗೆ ಆದ್ಯತೆ ನೀಡುವ ಉನ್ನತ ಮಟ್ಟದ ಮಾರುಕಟ್ಟೆಗಳಲ್ಲಿ ಭಾರತೀಯ ರಫ್ತುದಾರರು ಸ್ಪರ್ಧಿಸಲು ಅನುವು ಮಾಡಿಕೊಡುತ್ತದೆ ನೋಡಿ. ಸರ್ಟಿಫಿಕೇಟ್ ಏನು ಕೊಡ್ತಾರೆ ಅಂದರೆ, ಯಾವ ಒಂದು ಪ್ರಾಡಕ್ಟಲ್ಲಿ, ಅಗ್ರಿಕಲ್ಚರ್ ಪ್ರಾಡಕ್ಟಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ಬಳಸೋದಿಲ್ವೋ ಅಂತ ಇದಕ್ಕೆ ಕೊಡೋದು. ಪರ್ಟಿಕ್ಯುಲರಾಗಿ ರೇಷ್ಮೆನಲ್ಲಿ ಇವರು ಅಲ್ಲಿ ಈಶಾನ್ಯ ಭಾರತದಲ್ಲಿ ಬೆಳೆಯುವಂಥ ಎರಿ ರೇಷ್ಮೆಗೆ, ಎರಿ ಸಿಲ್ಕಿಗೆ ಅಲ್ಲಿ ಯಾವುದೇ ಒಂದು ಸೊಪ್ಪು ಬೆಳೆಯೋದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಿಲ್ಲ. ನಾವು ಸೌತ್ ಇಂಡಿಯಾದಲ್ಲಿ ಹಿಪ್ಪನೇರಳೆ ಬೆಳೆಯೋದಕ್ಕೆ ಗೊಬ್ಬರ ಎಲ್ಲ ಹಾಕ್ತೀವಲ್ವ, ಯೂರಿಯಾ ಇದೆಲ್ಲ ಚೆನ್ನಾಗಿ ಬರಲಿ ಸೊಪ್ಪು ಅಂತ. ಇಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ. ಸೊ ಹಂಗಾಗಿ ರಾಸಾಯನಿಕ ಮುಕ್ತವಾಗಿರುತ್ತೆ. ಇದರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಕಾಂಪೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಂಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಅದ್ರ ಉದ್ದೇಶ ಏನು ಅಂತ ಡೈರೆಕ್ಟಾಗಿ ಹೇಳಿದೆ. ಈ ಒಂದು ಸರ್ಟಿಫಿಕೇಟು ಒಕೋಟೆಕ್ಸ್ ಅನ್ನೋದು ರಾಸಾಯನಿಕ ಮುಕ್ತ ಉತ್ಪನ್ನಗಳಿಗೆ ಕೊಡುವಂಥದ್ದು. ಸೊ ಇದರಿಂದಾಗಿ ಏನಾಗುತ್ತೆ, ಇಂಡಿಯನ್ ಏನು ನಮ್ಮಲ್ಲಿ ವ್ಯಾಪಾರಸ್ಥರು ಇದ್ದಾರಲ್ಲ ಅವ್ರಿಗೆ ಬೇರೆ ದೇಶದಲ್ಲಿ ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಸಿಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ, ಎರಿ ರೇಷ್ಮೆ ಅಂತಾರಾಷ್ಟ್ರೀಯ ಸುರಕ್ಷತೆ
ಪರಿಸರ ಮತ್ತು ಗುಣಮಟ್ಟದ ಮಾನದಂಡಗಳನ್ನು ಪೂರೈಸುತ್ತದೆ ಎಂಬುದನ್ನು ಇದು ಖಚಿತಪಡಿಸುತ್ತದೆ. ಕರೆಕ್ಟು. ಆ ಮೂಲಕ ಪ್ರೀಮಿಯಂ ಪರಿಸರ ಪ್ರಜ್ಞೆ, ಸೊ ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಪ್ರೀಮಿಯಂ ಇಕೋ ಕಾನ್ಸಿಯಸ್ ಅಂತ ಕರೀತಾರೆ. ಓಕೆ, ಮಾರುಕಟ್ಟೆಗಳಿಗೆ ಅದರ ಪ್ರವೇಶವನ್ನು ಸುಗಮಗೊಳಿಸಿ, ಅಂದರೆ ತುಂಬ ಪ್ರೀಮಿಯಂ ಹೈ ಕ್ವಾಲಿಟಿ ಇರುವಂಥ ಮಾರ್ಕೆಟ್ಗೆ ಇಂಡಿಯಾದಿಂದ ಇದು ಎಂಟ್ರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎರಡು ಸ್ಟೇಟ್ಮೆಂಟ್ ಕೂಡ ರೈಟ್ ಇದೆ. ಸೊ ಇಲ್ಲೇನು ಕ್ವಶನ್ನು ಸರಿಯಾದ ಉತ್ತರ ಕೇಳಿದ್ದಾರೆ. ಸೊ ಇವೆರಡು 1 ಮತ್ತು 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಹವಾಮಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದರೆ ಅಂಡಮಾನ್ ನಿಕೋಬಾರ್ ಏನಿದೆಯಲ್ಲ ಅದರ ಕ್ಲೈಮೇಟಿಗೆ ಸಂಬಂಧಪಟ್ಟಂಗೆ ಕೇಳಿದ್ದಾನೆ. ಓಕೆ, ಸೊ ಇದು ಜಿಯೋಗ್ರಫಿ ಎನ್ವೈರ್ಮೆಂಟು ಎರಡು ಕಡೆ ಬರುತ್ತೆ. ಕ್ಲೈಮೇಟ್ ಇಲ್ಲೇನು ಕೇಳಿದ್ದಾನೆ, ಅದ್ರಲ್ಲಿ ಅಲ್ಲಿನ ಹವಾಮಾನ ಅಥವಾ ವೆದರ್ ಸಂಬಂಧಪಟ್ಟಂಗೆ ಕೇಳಿದ್ದಾನೆ. ಫಸ್ಟ್ ಸ್ಟೇಟ್ಮೆಂಟ್ ಓದಿ, ಇಲ್ಲಿನ ಹವಾಮಾನವನ್ನು ಆರ್ದ್ರ ಉಷ್ಣವಲಯದ ಕರಾವಳಿ ಹವಾಮಾನ, ನೋಡಿ ಹ್ಯೂಮಿಡ್ ಟ್ರಾಪಿಕಲ್ ಕೋಸ್ಟಲ್ ಕ್ಲೈಮೇಟ್ ಎಂದು ವ್ಯಾಖ್ಯಾನಿಸಬಹುದು. ನೋಡಿ ಇಂಡಿಯಾದಲ್ಲಿ, ಇಂಡಿಯಾ ಅಂತ ಅಂದ್ಕೊಂಡ್ರೆ ಅಂಡಮಾನ್ ನಿಕೋಬಾರ್ ಎಲ್ಲಿ ಬರ್ತಾವಪ್ಪ? ಸೊ ಇಲ್ಲಿ ಈ ಭಾಗದಲ್ಲಿ ಬರ್ತವೆ. ಸೊ ಅಂಡಮಾನ್ ನಿಕೋಬಾರ್, ಸೊ ಈ ಥರ ಬರ್ತವೆ. ಸೊ ಇದು ಸ್ವಲ್ಪ ದ್ವೀಪಗಳು ಇರೋದ್ರಿಂದ ಇಲ್ಲಿ ಕರಾವಳಿನೇ ಇರ್ತದಲ್ವ, ಎಲ್ಲ ದ್ವೀಪಗಳಲ್ಲೂ ಕರಾವಳಿ, ಭೂಭಾಗ ಚಿಕ್ಕದು, ಸೊ ಹಂಗಾಗಿ ಎಲ್ಲ ಕಡೆ ಕರಾವಳಿ ಜಾಸ್ತಿ ಇರ್ತದೆ. ಹಾಗಾಗಿ ಕರಾವಳಿ ವಾಯುಗುಣ ಅಂತ ಗೆಸ್ ಮಾಡ್ಬೋದು ಅಲ್ವಾ? ಸೊ ಕರಾವಳಿ ವಾಯುಗುಣ. ಇನ್ನೊಂದು ಏನಪ್ಪ, ಇಲ್ಲಿಂದ ನೋಡ್ಕೊಂಡು ಹೋಗೋಣ. ಹವಾಮಾನವನ್ನು ಆರ್ದ್ರ ಅಂದರೆ ಹ್ಯೂಮಿಡ್ ಅಂತ. ಹ್ಯೂಮಿಡ್ ಅಂದರೆ ಗಾಳಿಯಲ್ಲಿರುವ ತೇವಾಂಶ ಇದು ಜಾಸ್ತಿ ಇರೋದು ಅಂತ. ಯಾಕೆ ಜಾಸ್ತಿ ಇರುತ್ತೆ ನೋಡಿ, ಸುತ್ತಲೂ ಸಮುದ್ರನೇ ಇರೋದ್ರಿಂದ ಜಾಸ್ತಿ ಆಗಲೇಬೇಕು. ಯಾಕೆ ಜಾಸ್ತಿ ಆಗುತ್ತೆ ನೋಡಿ, ಇಲ್ಲಿ ಟ್ರಾಪಿಕಲ್ ಉಷ್ಣವಲಯ. ಉಷ್ಣವಲಯ ಅಂದ್ರೇನು? ಭೂಮಿ ಮೇಲೆ 23.5 ಡಿಗ್ರಿ ನಾರ್ತಿಂದ 23.5 ಡಿಗ್ರಿ ಸೌತ್ವರೆಗೂ ಇರುವಂಥ ಅಕ್ಷಾಂಶಗಳ ನಡುವಿನ ಪ್ರದೇಶ ಏನಂತ ಕರಿತೀವಿ? ಉಷ್ಣವಲಯ, ಟ್ರಾಪಿಕಲ್ ಝೋನ್ ಅಂತ. ಉಷ್ಣವಲಯ ಆಗಿರೋದ್ರಿಂದ ಜಾಸ್ತಿ ನಮ್ಗೇನು ಸಿಗುತ್ತೆ ನೋಡಿ, ಇದು ಭೂಮಿನಲ್ಲಿ ಇದು ಈಕ್ವೇಟರ್ ಅಂತ ತೊಗೊಂಡ್ರೆ 0 ಡಿಗ್ರಿ, ಇದರಿಂದ 23.5, ಇದರಿಂದ 23.5, ಇವೆರಡರ ನಡುವೆ ಬರೋದೇನಿದೆಯಲ್ಲ, ಈ ನಡುವೆ ಇದೇನು ಉಷ್ಣವಲಯ, ಇದೆಲ್ಲ ಉಷ್ಣವಲಯ. ಇದು ಉಷ್ಣವಲಯ ಅಂತ ಯಾಕೆ ಕರೀತಾರೆ? ಸೂರ್ಯನ ನೇರವಾದ ಕಿರಣಗಳು ಬಿಡೋದ್ರಿಂದ ಹೀಟ್ ಜಾಸ್ತಿ ಇರುತ್ತೆ. ಸೊ ಉಷ್ಣವಲಯ ಅಂತ ತಿಳ್ಕೊಂಡಿದೆ ನೋಡಿ. ಇವಾಗ ಉಷ್ಣವಲಯ ಇದೆ, ಕರೆಕ್ಟು. ಆರ್ದ್ರ ಅಂದರೆ ಹ್ಯೂಮಿಡ್, ತೇವಾಂಶ ಜಾಸ್ತಿ ಇರುತ್ತೆ. ಯಾಕೆ? ಉಷ್ಣವಲಯ ಇದ್ದಿರೋದ್ರಿಂದ ನೀರು ಜಾಸ್ತಿ ಆವಿಯಾಗುತ್ತೆ, ಗಾಳಿನಲ್ಲಿ ಆರ್ದ್ರತೆ ಜಾಸ್ತಿ ಇರುತ್ತೆ. ಕರಾವಳಿ, ಇವೆಲ್ಲ ಕರಾವಳಿನೇ ಅಲ್ವಾ, ಎಲ್ಲಿ ಭೂಭಾಗ ಜಾಸ್ತಿ ಇಲ್ಲ ಇಲ್ಲಿ. ಸೊ ಹಂಗೆ ಅಂಥ ಹವಾಮಾನ. ಸೊ ನೋಡ್ತಿದ ತಕ್ಷಣ ಗೊತ್ತಾಗುತ್ತೆ ಇದು ಈಸಿ ಅಂತ. ಹ್ಯೂಮಿಡ್ ಇದೆ ಯಾಕೆಂದರೆ ಇದು ಟ್ರಾಪಿಕಲ್ ಕಂಡೀಷನ್ನು, ಕೋಸ್ಟಲ್ಲು ಇದೆ. ಸೊ ಹಾಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಹ್ಯೂಮಿಡ್ ಟ್ರಾಪಿಕಲ್ ಕೋಸ್ಟಲ್ ಕ್ಲೈಮೇಟ್ ಅಂತಲೇ ಕರೀತಾರೆ. ಅಂದರೆ ಇಂಡಿಯನ್ ಕ್ಲೈಮೇಟ್ ಜೊತೆ ಸೇರಿಸಲ್ಲ ಇದನ್ನು. ನೋಡಿ ಇಂಡಿಯನ್ ಕ್ಲೈಮೇಟ್ ಯಾವುದಪ್ಪ? ಇಂಡಿಯನ್ ಕ್ಲೈಮೇಟ್ ಹೇಳಿ, ಇಂಡಿಯನ್ ಕ್ಲೈಮೇಟ್ ಯಾವುದು? ನೀವು NCERT ನೋಡಿದ್ರೆ, NCERT ಪುಸ್ತಕಗಳನ್ನ ನೋಡಿದ್ರೆ 6ನೇ ಕ್ಲಾಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ಇದನ್ನು. ಇಂಡಿಯನ್ ಕ್ಲೈಮೇಟ್ ಯಾವುದು ಅಂತ. ಇಂಡಿಯನ್ ಕ್ಲೈಮೇಟ್ ಯಾವುದು ಅಂತಂದರೆ ಟ್ರಾಪಿಕಲ್ ಮಾನ್ಸೂನ್ ಅಂತ ಕರೀತಾರೆ. ಅಂದರೆ ಉಷ್ಣವಲಯದ, ಇದು ಇಂಡಿಯನ್ ಕ್ಲೈಮೇಟ್ ಯಾವುದು? ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಕರೀತಾರೆ. ಟ್ರಾಪಿಕಲ್ ಮಾನ್ಸೂನ್ ಇದು ಇಂಡಿಯನ್ ಕ್ಲೈಮೇಟು. ಬಟ್ ಅಂಡಮಾನ್ ನಿಕೋಬಾರ್ ಇದಕ್ಕೆ ಸೇರೋದಿಲ್ಲ. ಅಂಡಮಾನ್ ನಿಕೋಬಾರ್ ಸೇರೋದು ಯಾವುದು? ಇದಕ್ಕೆ ಹ್ಯೂಮಿಡ್ ಟ್ರಾಪಿಕಲ್ ಕೋಸ್ಟಲ್ ಕ್ಲೈಮೇಟಿಗೆ ಸೇರುತ್ತೆ. ಅದು ಯಾವುದಕ್ಕೆ ಸೇರಲ್ಲ? ಉಷ್ಣವಲಯದ ಮಾನ್ಸೂನ್, ಇಂಡಿಯಾ ಮೇನ್ ಲ್ಯಾಂಡ್ ಸೇರುತ್ತಲ್ಲ ಆ ಒಂದು ಕ್ಲೈಮೇಟ್ ಒಳಗಡೆ ಬರೋದಿಲ್ಲ ಅದು. ಓಕೆ, ಸೊ ಹಂಗಾಗಿ ಇದು ರೈಟ್ ಸ್ಟೇಟ್ಮೆಂಟ್. ಎರಡನೇ ನೋಡಿ, ಇದು ನೈಋತ್ಯ ಮುಂಗಾರು ಅಂದರೆ ಸೌತ್ ವೆಸ್ಟ್ ಮಾನ್ಸೂನ್ ಮತ್ತು ಈಶಾನ್ಯ ಮುಂಗಾರು ಎರಡರಿಂದಲೂ ಮಳೆಯನ್ನು ಪಡೆಯುತ್ತದೆ ಅಂತ. ಅಂದರೆ ಇಂಡಿಯಾದಲ್ಲಿ ನೋಡಿ, ಇಲ್ಲಿ ಇಂಡಿಯಾದಲ್ಲಿ ನೋಡಿ, ಇಲ್ಲಿ ಇಂಡಿಯಾದಲ್ಲಿ ಈಶಾನ್ಯ ಮಾನ್ಸೂನ್, ಫಸ್ಟ್ ನೈಋತ್ಯ ಮಾನ್ಸೂನ್ ತೊಗೊಳ್ಳಿ. ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ? ನೈಋತ್ಯ ಮಾನ್ಸೂನ್ ನೋಡಿ, ನೈಋತ್ಯದಿಂದ ಭಾರತಕ್ಕೆ ಎಂಟ್ರಿ ಕೊಡೋದ್ರಿಂದ ಇದನ್ನು ನೈಋತ್ಯ ಮಾನ್ಸೂನ್ ಅಂತ ಕರೀತಾರೆ. ಇನ್ನೊಂದು ಯಾವುದು? ಮತ್ತು ಈಶಾನ್ಯ ಮಾನ್ಸೂನ್ ಅಂದ್ರೇನು? ಇದು ಈ ಕಡೆಯಿಂದ ಬರುತ್ತೆ. ಬೇರೆ ಕಲರ್ ಚೂಸ್ ಮಾಡೋಣ. ನೋಡಿ ಇದು ಈ ಕಡೆಯಿಂದ ಬರುತ್ತೆ, ಅದಕ್ಕೆ ಇದನ್ನು ಈಶಾನ್ಯ ಮಾನ್ಸೂನ್, ಈಶಾನ್ಯದಿಂದ ಬರೋದ್ರಿಂದ ಈಶಾನ್ಯ ಮಾನ್ಸೂನ್ ಅಂತ ಕರೀತಾರೆ. ಸೊ ಇಲ್ಲೆಲ್ಲ ಬರುತ್ತೆ, ಅದು ಇಲ್ಲೆಲ್ಲ ಬರುತ್ತೆ. ಈ ಕಡೆಯಿಂದ ಹೋಗುವಾಗಲೂ ಇವೆಲ್ಲ ಹೋಗ್ತವೆ, ಈ ಕಡೆಯಿಂದ ಬರುವಾಗಲೂ ಬರ್ತವೆ. ಇದು ಎರಡೂ ಕಡೆಯಿಂದ ಮಳೆಯನ್ನು ಪಡೆಯುತ್ತೆ ಅಂತ ಕೊಟ್ಟಿದ್ದಾನೆ. ಇದು ನೈಋತ್ಯ ಮುಂಗಾರು ಮತ್ತು ಈಶಾನ್ಯ ಮುಂಗಾರು ಎರಡರಿಂದಲೂ ಮಳೆಯನ್ನು ಪಡೆಯುತ್ತೆ ಅಂತ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆಂದರೆ ಇದು ಎರಡೂ ಕಡೆಯಿಂದ ಮಳೆ ಪಡೆಯುತ್ತೆ. ಇನ್ಫ್ಯಾಕ್ಟ್ ಇದು ಇಂಡಿಯಾದಲ್ಲೇ ಫಸ್ಟು ನೈಋತ್ಯ ಮಾನ್ಸೂನಿಂದ ಮಳೆ ಪಡೆಯೋದೇ ಅಂಡಮಾನ್ ನಿಕೋಬಾರ್. ನೆನ್ಪಿಟ್ಕೊಳ್ಳಿ, ನಾವು June 1 ಕೇರಳಗೆ ಎಂಟ್ರಿ ಆಗುತ್ತೆ ಅಂತ ಕರಿತೀವಲ್ವಾ. ಕೇರಳಗೆ ಎಂಟ್ರಿ ಆಗೋಕ್ಕೂ ಮುಂಚೆನೇ ಒಂದು 15-20 ದಿನ ಮುಂಚೆನೇ ಅಂಡಮಾನ್ ನಿಕೋಬಾರ್ಗೆ ಅದು ಸ್ಟ್ರೈಕ್ ಮಾಡಿರುತ್ತೆ. ಅಂದರೆ ಅಲ್ಲೇ ಫಸ್ಟು ಮಳೆ ಆಗಿರುತ್ತೆ. ಸೊ ಹಾಗೆ ಇಂಡಿಯಾದಲ್ಲಿ ಫಸ್ಟು ಮಳೆ ಬೀಳೋ ಪ್ರದೇಶ ಅಂಡಮಾನ್ ನಿಕೋಬಾರ್. ಸೊ ಮೇನ್ ಲ್ಯಾಂಡಲ್ಲಿ ತೊಗೊಂಡ್ರೆ ಕೇರಳ June 1 ಅಂತ ಜನರಲಾಗಿ ತೊಗೋತೀವಿ. ಓಕೆನಾ? ಓಕೆ, June 1. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟು. ಮೂರನೇ ಸ್ಟೇಟ್ಮೆಂಟ್ ಓದಿ. ಗರಿಷ್ಠ ಮಳೆಯು ಅಂದರೆ ಜಾಸ್ತಿ ಮಳೆ ಯಾವಾಗ ಬೀಳುತ್ತೆ ಅಂತ ಕೇಳಿದ್ದಾನೆ. ಡಿಸೆಂಬರ್ ಮತ್ತು ಮೇ ನಡುವೆ ಆಗುತ್ತೆ ಅಂತ. ನೋಡಿ ಈ ಮಳೆಗಳು ಯಾವಾಗಿಂದ ಗೊತ್ತಿರಬೇಕು. ಹೈಯೆಸ್ಟ್ ಮಳೆ ನಮ್ಗೆ ಯಾವುದರಿಂದಪ್ಪ ಆಗೋದು? ನೋಡಿ ಭಾರತದಲ್ಲಿ ಇದು ಸಿ ಗ್ರೂಪ್ ಕ್ವಶನ್ ಆ್ಯಕ್ಚುಲಿ. ಭಾರತ ಯಾವ ಮಳೆಯಿಂದ ಅತಿ ಹೆಚ್ಚಿನ ಮಳೆಯನ್ನು ಪಡೆಯುತ್ತದೆ ಅಂತ. ಸೊ ಯಾವ್ಯಾವ್ದು ಮಳೆ? ಒಂದು ಓರೋಗ್ರಾಫಿಕ್ ನೆನ್ಪಿಟ್ಕೊಳ್ಳಿ, ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಒಂದಿದೆ, ಪ್ರಚಲನ ಮಳೆ ಅಂತ ಒಂದಿದೆ, ಅಥವಾ ಪರಿಸರಣ ಮಳೆ ಅಂತ ಕರೀತಾರೆ ಇದನ್ನು. ಓಕೆನಾ? ಸೊ ಪರಿಸರಣ ಮಳೆ ಅಂತ ಕರೆಯೋಣ. ಓಕೆ, ಸೊ ಪರಿಸರಣ ಮಳೆ ಅಂದರೆ ಕನ್ವೆಕ್ಷನಲ್ ರೈನ್ಫಾಲ್ ಅಂತ. ಇನ್ನೊಂದು ಸೈಕ್ಲಾನಿಕ್ ರೈನ್ಫಾಲ್ ಅಂತ. ಸೈಕ್ಲಾನಿಕ್ ಅಂದರೆ ಚಂಡಮಾರುತದ ಮಳೆ ಅಂತ. ಸೊ ಈ 3 ಇದ್ದಾವೆ ಮಳೆಗಳಲ್ಲಿ, ಮೇಜರಾಗಿ ಬರೋದು ಈ 3. ಸೊ ಇಂಡಿಯಾದಲ್ಲಿ ಹೈಯೆಸ್ಟ್ ಮಳೆ ಆಗೋದು ಯಾವುದಪ್ಪ ಅಂತಂದರೆ
ಯಾವುದು ಗೆಸ್ ಮಾಡ್ತೀರಾ ಹೇಳಿ ನೋಡುವ. ಇಂಡಿಯಾ ಅತಿ ಹೆಚ್ಚು ಮಳೆಯನ್ನು ಪಡೆಯೋದು ಈ ಮೂರಲ್ಲಿ ಯಾವ ಮಳೆಯಿಂದ? ಓರೋಗ್ರಾಫಿಕ್ ರೈನ್ಫಾಲ್. ಓರೋಗ್ರಾಫಿಕ್ ಅಂದರೆ ಕನ್ನಡದಲ್ಲಿ ಪರ್ವತ ಮಳೆ ಅಂತ ಕರೀತಾರೆ, ಪರ್ವತ ಮಳೆ. ಬಟ್ ಎಕ್ಸಾಮಲ್ಲಿ ಓರೋಗ್ರಾಫಿಕ್ ಅಂತಲೇ ಕೊಡ್ತಾನೆ. ಪರಿಸರಣ ಮಳೆನ ಸೈಕ್ಲಾನಿಕ್ ರೈನ್ಫಾಲ? ಯಾರು ಹೇಳ್ತೀರಾ ನೋಡಿ? ಓರೋಗ್ರಾಫಿಕ್ ರೈನ್ಫಾಲ್ ಇಂಡಿಯಾದಲ್ಲಿ ಅಬೋವ್ 70 ಸೆಂಟಿಮೀಟರ್ ಆಗುತ್ತೆ. 70ರಿಂದ 75 ಸೆಂಟಿಮೀಟರ್ವರೆಗೂ ಭಾರತದಲ್ಲಿ ಆಗೋದೇ ಯಾವುದು? ಓರೋಗ್ರಾಫಿಕ್ ರೈನ್ಫಾಲ್. ಸುಮಾರು 70% ಅಷ್ಟು ಆಗುತ್ತೆ ಓರೋಗ್ರಾಫಿಕ್, 70ರಿಂದ 75. ಸೊ ಹೈಯೆಸ್ಟ್ ಮಳೆ ಆಗೋದು ಇದರಿಂದನೇ, ಓಕೆನಾ. ಓರೋಗ್ರಾಫಿಕ್ ರೈನ್ಫಾಲ್ ಒಳಗಡೆ ಯಾವ್ದು ಬರುತ್ತೆ ಗೊತ್ತಾ? ಸೊ ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಇವೆಲ್ಲವೂ ಓರೋಗ್ರಾಫಿಕ್ ರೈನ್ಫಾಲ್. ಓರೋಗ್ರಾಫಿಕ್ ರೈನ್ಫಾಲ್ ಅಂದರೆ ಏನಿದೆ ನೋಡಿ, ಇದು ಪರ್ವತ ಅಂತ ಅಂದ್ಕೊಂಡ್ರೆ ಮಾರುತಗಳು ಇಲ್ಲಿ ಬರ್ತವೆ. ಸೊ ಇಲ್ಲಿ ಬಂದಿದ್ದು ಬೆಟ್ಟ ಸಿಗೋದ್ರಿಂದ ಮೇಲೆ ಇರ್ತವೆ, ಮೇಲೆ ಓರೋಗ್ರಾಫಿಕ್ ಆಗುತ್ತೆ. ಅಂದರೆ ಮೇಲೆ ಇರೋದ್ರಿಂದ ಮೇಲೋಗ್ತಾ ಟೆಂಪ್ರೇಚರ್ ಕಡಿಮೆ ಆಗುತ್ತಲ್ವಾ, ಲ್ಯಾಪ್ಸ್ ರೇಟ್ ಅಂತ ಕರೀತಾರೆ ಇದನ್ನ. ಎಷ್ಟು ಕಡಿಮೆ ಆಗುತ್ತೆ ಹೇಳಿ? ಇದು 6.5 ಡಿಗ್ರಿ ಸೆಲ್ಸಿಯಸ್ ಪರ್ ಕಿಲೋಮೀಟರ್ ಅಲ್ವಾ. 1 ಕಿಲೋಮೀಟ್ರಿಗೆ 6.8 ಡಿಗ್ರಿ ಸೆಲ್ಸಿಯಸ್ ಟ್ರೋಪೋಸ್ಫಿಯರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಟೆಂಪ್ರೇಚರ್ ಕಡಿಮೆ ಆಗೋದ್ರಿಂದ ನೀರು ಘನೀಕರಣ ಆಗಿ ಇಲ್ಲೆಲ್ಲ ಮೋಡಗಳು ರಚನೆ ಆಗುತ್ತೆ. ತುದಿಲಾಗೋದಿಲ್ಲ ಮೋಡಗಳು, ತುದಿಗೆ ಹೋಗೋ ಹಿಂದೆನೇ ಆಗಿಬಿಡುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ? ಸೊ ಮಳೆ ಇಲ್ಲೇ ಬರುತ್ತೆ. ಸೊ ಮಳೆ ಏನಾಗುತ್ತೆ ಹೇಳಿ? ಇಲ್ಲೇ ಬರುತ್ತೆ. ಸೊ ಅದಕ್ಕೆ ಪಶ್ಚಿಮ ಘಟ್ಟದ ಪಶ್ಚಿಮ ಇಳಿಜಾರು ಹೈಯೆಸ್ಟು ರೈನ್ಫಾಲನ್ನು ಪಡೆಯೋದು. ಈ ಥರದ ಮಳೆಯನ್ನು ಓರೋಗ್ರಾಫಿಕ್ ರೈನ್ಫಾಲ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಮೋರ್ ದೆನ್ 70-75% ಎಲ್ಲ ಇದೇ ಆಗೋದು, ಓಕೆನಾ. ಸೊ ಇದು ಹೈಯೆಸ್ಟ್ ಮಳೆ ತರುವಂಥದ್ದು. ಸೊ ನೈಋತ್ಯ ಮಾನ್ಸೂನ್ ಈಶಾನ್ಯ ಮಾನ್ಸೂನ್ ಎಲ್ಲ ಇದರೊಳಗಡೆನೇ ಬರುತ್ತೆ, ಓಕೆನಾ. ಅದು ಬೆಟ್ಟ ಇದ್ರಷ್ಟೇ ಅಲ್ವಾ ಮಳೆ ಬರೋದು. ಓಕೆ, ಗರಿಷ್ಠ ಡಿಸೆಂಬರ್ ಮೇ ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ ಅಂದರೆ ಏನು? ಚಳಿಗಾಲ ಅಲ್ವಾ. ಸೊ ಚಳಿಗಾಲ, ಇದು ಬೇಸಿಗೆಗಾಲ. ಮೇ ಅಂತಂದರೆ ಅಂದರೆ ನಮಗೆ ಪ್ರೀ ಮಾನ್ಸೂನ್ ಅಂತ. ಜೂನ್ಗೆ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ, ಪ್ರೀ ಮಾನ್ಸೂನ್ ಅಂದರೆ ಹಿಂದಕ್ಕೆ ಇರುವಂಥದ್ದು. ಮಳೆ ಕಡಿಮೆ ಆಗುವಂಥ ಅವಧಿ. ಇಲ್ಲಿ ಮಳೆ ಬರೋದು ಯಾವುದು? ಈಶಾನ್ಯ ಹೈಯೆಸ್ಟ್ ಮಳೆ ಪಡೆಯೋದು ಯಾವುದರಿಂದಪ್ಪ ಅಂತಂದರೆ ಜೂನ್ ಟು ಸೆಪ್ಟೆಂಬರ್, ಮಿಡ್ ಸೆಪ್ಟೆಂಬರ್ ಆ್ಯಕ್ಚುಲಿ. ಸೊ ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ಹೈಯೆಸ್ಟ್ ಮಳೆ ಪಡೆಯೋದು. ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ? ಡಿಸೆಂಬರ್ ಅಂತ ಕೊಟ್ಟಿದ್ದಾನೆ. ಹಂಗಾಗಿ ರಾಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್ ರೈಟು, ಸೆಕೆಂಡ್ ಒನ್ ರೈಟು. 1 and 2 ರೈಟ್ ಸ್ಟೇಟ್ಮೆಂಟ್ ಅಲ್ವಾ ಕೇಳಿರೋದು. ಓಕೆ, ಇದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, 20ನೇದು ಫಸ್ಟ್ ಕ್ವಶನ್. ಕಲರ್ ಚೇಂಜ್ ಮಾಡೋಣ. ಓಕೆ, ಓಕೆ. ಭಾರತದಲ್ಲಿ ಅರಣ್ಯನಾಶ ಮತ್ತು ಅರಣ್ಯದ ಸವಕಳಿಯಿಂದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ REDD+, ಇದೊಂದು ಸ್ಕೀಮ್ ಬಗ್ಗೆ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಸ್ಕೀಮ್ REDD+ ಅಂದರೆ ಏನು ಹೇಳಿ? ರೆಡ್ಯೂಸಿಂಗ್ ಎಮಿಷನ್ ಫ್ರಮ್ ಡಿಫಾರೆಸ್ಟೇಷನ್ಸ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಅಂತ. ಅಂದರೆ ಅರಣ್ಯನಾಶ ಮತ್ತು ಅರಣ್ಯ ಸವಕಳಿಯನ್ನು ತಡೆಯೋದ್ರ ಮೂಲಕ ಪೊಲ್ಯೂಷನನ್ನು ಕಮ್ಮಿ ಮಾಡೋದು ಅಂತ ಇದರ ಅರ್ಥ, ಓಕೆನಾ. ಇಲ್ಲೇ ಕೊಟ್ಟಿದ್ದಾನಲ್ಲ, ಅರಣ್ಯನಾಶ ಮತ್ತು ಅರಣ್ಯ ಸವಕಳಿಯಿಂದ ಹೊರಸೂಸುವಿಕೆ ಅಂದರೆ ಪೊಲ್ಯೂಷನ್ ಅದನ್ನು ಕಡಿಮೆ ಮಾಡುವ ಯೋಜನೆಯಡಿ ಪ್ಲ್ಯಾನ್ VO, ಇದೊಂದು ಸ್ಕೀಮ್. ಇದು ಪ್ಲ್ಯಾನ್ VO ಪ್ರಮಾಣ ಪತ್ರ, ಇದೊಂದು ಸರ್ಟಿಫಿಕೇಟ್. ಪ್ಲ್ಯಾನ್ VO ಅನ್ನೋದೊಂದು ಪ್ರಮಾಣ ಪತ್ರವನ್ನು ಪಡೆದ ಮೊದಲ ಯೋಜನೆ ಈ ಕೆಳಗಿನವುಗಳಲ್ಲಿ ಯಾವುದು? ಅಂದರೆ ನೋಡಿ, ಇದು REDD+ ಅಂತ ಒಂದು ಸ್ಕೀಮ್ ಇದೆ, ಓಕೆನಾ. ಇಲ್ಲಿ ಕೊಟ್ಟಿದ್ದಾರಲ್ಲ ಅದೇನೆ REDD+ ಅಂತ ಒಂದು ಸ್ಕೀಮ್ ಇದೆ. ರೆಡ್ಯೂಸಿಂಗ್ ಎಮಿಷನ್ ಫ್ರಮ್ ಡಿಫಾರೆಸ್ಟೇಷನ್ ಆ್ಯಂಡ್ ಫಾರೆಸ್ಟ್ ಡಿಗ್ರೇಡೇಷನ್ ಅಂತ ಇದ್ರ ಹೆಸರು. ಇದ್ರ ಉದ್ದೇಶ ಏನು? ಅರಣ್ಯ ನಾಶವನ್ನು ತಡೆಯೋದು, ಅರಣ್ಯ ಸವಕಳಿಯನ್ನು ತಡೆಯೋದು. ಇದ್ರ ಮೂಲಕ ಪೊಲ್ಯೂಷನ್ ಆಗೋದನ್ನು ತಡಿಬೋದು ಅಂತ. ಇದರ ಅಂಡರಲ್ಲಿ ಪ್ಲ್ಯಾನ್ VO ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಯೋಜನೆಗೆ ಈ ಸರ್ಟಿಫಿಕೇಟ್ ಸಿಕ್ಕಿದೆ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಇದು. ಸೊ ಅದು ಯಾವುದು ಅಂತ ಕೇಳಿದ್ದಾರೆ. ಯಾವುದಪ್ಪ ಇಲ್ಲಿ ಅಂತಂದರೆ ಆನ್ಸರ್ ಹೇಳ್ಬಿಡ್ತೀನಿ ನೋಡಿ. ಖಾಸಿ ಹಿಲ್ಸ್ ಅಂತ, ಮೇಘಾಲಯದಲ್ಲಿ ಬರ್ತಲ್ಲ ಖಾಸಿ ಹಿಲ್ಸು. ಸೊ ಖಾಸಿ ಹಿಲ್ಸ್ ಸಮುದಾಯ REDD+ ಯೋಜನೆ ಅಂತ, ಖಾಸಿ ಹಿಲ್ಸ್ ಕಮ್ಯುನಿಟಿ REDD+ ಪ್ರಾಜೆಕ್ಟ್ ಅಂತ ಕರೀತಾರೆ. ಸೊ ಆನ್ಸರ್ ಇದು ಇಲ್ಲಿ. ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಖಾಸಿ ಹಿಲ್ಸ್ ಸಮುದಾಯ REDD+ ಯೋಜನೆ ಅಂತ. ಮೇಘಾಲಯದ ಖಾಸಿ ಹಿಲ್ಸ್ ಸಮುದಾಯದ REDD+ ಯೋಜನೆಯು ಭಾರತದ ಮೊದಲ ಸಮುದಾಯ ಆಧಾರಿತ REDD+ ಯೋಜನೆಯಾಗಿದೆ. ಇದು ಅರಣ್ಯ ಸಂರಕ್ಷಣೆ ಮತ್ತು ಮರುಸ್ಥಾಪನೆಗಾಗಿ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಪ್ಲಾನ್ VO ಪ್ರಮಾಣ ಪತ್ರವನ್ನು ಪಡೆದ ದೇಶದ ಮೊದಲ ಯೋಜನೆಯಾಗಿದೆ. ಈ ಯೋಜನೆಯು ಸ್ಥಳೀಯ ಸಮುದಾಯಗಳ ಸಹಭಾಗಿತ್ವದಲ್ಲಿ, ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇದು, ಅಂದರೆ ಬಾಟಮ್ ಅಪ್ ಅಪ್ರೋಚ್ ಅಂತ ಕರೀತಾರೆ ಇದನ್ನು. ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗೋದು ಅಂತ, ಸ್ಥಳೀಯ ಮಟ್ಟದಿಂದ ಡೆವಲಪ್ ಮಾಡೋದು ಅಂತ. ಬಾಟಮ್ ಅಪ್ ಅಪ್ರೋಚ್ ಸ್ಥಳೀಯ ಸಮುದಾಯಗಳ ಸಹಭಾಗಿತ್ವದಲ್ಲಿ ಅರಣ್ಯ ನಾಶವನ್ನು ತಡೆಯುವ ಗುರಿಯನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಸ್ಟೇಟ್ಮೆಂಟ್. ಕರೆಂಟ್ ಅಫೇರ್ಸ್ ಇತ್ತು ಅದಕ್ಕೆ ಕೇಳಿದ್ದಾನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ನೆಕ್ಸ್ಟ್ ಕ್ವಶನ್, ಗ್ರೀನ್ ಹೈಡ್ರೋಜನ್ ಬಗ್ಗೆ ಕೇಳಿದ್ದಾನೆ. ಗ್ರೀನ್ ಹೈಡ್ರೋಜನ್ ಬಗ್ಗೆ ಕೇಳಿದ್ದಾನೆ. ನೋಡೋಣ ಈಗ ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ. ಓಕೆ, ಗ್ರೀನ್ ಹೈಡ್ರೋಜನ್, ಹಸಿರು ಹೈಡ್ರೋಜನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ಓದಿ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್, ಇದು ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್, ಇಲ್ಲಿ ನೋಡಿ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ತಂತ್ರಜ್ಞಾನದೊಂದಿಗೆ ನೈಸರ್ಗಿಕ ಅನಿಲದ ರೀಫಾರ್ಮಿಂಗ್ ಮೂಲಕ ಪಡೆಯಲಾಗುವ ಡಿಕಾರ್ಬನೈಸ್ಡ್ ಹೈಡ್ರೋಜನ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಓಕೆನಾ.
ನಿಮಗೆ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಏನು ಅಂತ ಗೊತ್ತಿರಬೇಕು, ಅದನ್ನು ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ. ಮುಂದಕ್ಕೆ ಓದಿ. ತಂತ್ರಜ್ಞಾನದೊಂದಿಗೆ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ. ನ್ಯಾಚುರಲ್ ಗ್ಯಾಸ್ ಇಲ್ಲಿ ನೋಡಿ, ನ್ಯಾಚುರಲ್ ಗ್ಯಾಸ್ ರೀಫಾರ್ಮಿಂಗ್ ಅಂತ. ಇಲ್ಲಿ ನೋಡಿ ಆನ್ಸರ್ ಆ್ಯಕ್ಚುಲಿ ಇದು ರಾಂಗ್ ಸ್ಟೇಟ್ಮೆಂಟ್ ಇದು. ಯಾಕೆ ಅಂತ ಓದಿ ಇಲ್ಲಿ. ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್, ಇದು ಎಕ್ಸ್ಪ್ಲೈನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ತಂತ್ರಜ್ಞಾನದೊಂದಿಗೆ ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸಿಂದ ಪಡೆಯುವ ಹೈಡ್ರೋಜನನ್ನು ಬ್ಲೂ ಹೈಡ್ರೋಜನ್ ಅಂತ ಕರೀತಾರೆ. ಹೈಡ್ರೋಜನಲ್ಲಿ ಬ್ಲೂ ಹೈಡ್ರೋಜನ್, ಗ್ರೇ, ಗ್ರೀನ್ ಅಂತ ಎಲ್ಲ ಇದೆ. ಬೇರೆ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಜಸ್ಟ್ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದ್ರೆ ಏನು, ಗ್ರೀನ್ ಹೈಡ್ರೋಜನ್ ಅಂದರೆ ಇವೆರಡರ ಬಗ್ಗೆ ನೋಡೋಣ ಇಲ್ಲಿ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಗ್ರೀನ್ ಹೈಡ್ರೋಜನ್ ಸಂಬಂಧಪಡಲ್ಲ, ಬ್ಲೂ ಹೈಡ್ರೋಜನ್ಗೆ ಸಂಬಂಧಪಡುತ್ತೆ, ನೀಲಿ ಹೈಡ್ರೋಜನ್ಗೆ. ಹಾಗಾಗಿ ಇದು ರಾಂಗ್ ಸ್ಟೇಟ್ಮೆಂಟ್. ಎರಡನೇ ನೋಡಿ, ನವೀಕರಿಸಬಹುದಾದ ಇಂಧನದಿಂದ ಉತ್ಪಾದಿಸಲಾದ ವಿದ್ಯುತ್ ಬಳಸಿ ನೀರಿನ ವಿದ್ಯುತ್ ವಿಭಜನೆ ಮಾಡುವ ಮೂಲಕ ಇದನ್ನು ಉತ್ಪಾದಿಸಲಾಗುತ್ತದೆ. ಇಲ್ಲಿ ನೋಡಿ, ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಕರೀತಾರೆ. ಸೊ ಇದು ಸ್ಟೇಟ್ಮೆಂಟ್ ರೈಟ್ ಇದೆ. ಸೊ ವೆಯ್ಟ್ ಮಾಡಿ, ಎಲೆಕ್ಟ್ರೋಲೈಸಿಸ್ ಅಂದರೆ ಏನು ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಇದು ರೈಟ್. ಭಾರತದ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಂದರೆ ಒಂದು ಸ್ಕೀಮ್ ಇದೆ ಆ್ಯಕ್ಚುಲಿ, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ. 2030 ಟಾರ್ಗೆಟ್ ಇಟ್ಟಿದ್ದಾರೆ. ಆ ಟಾರ್ಗೆಟ್ ಪ್ರಕಾರ 2030 ವೇಳೆಗೆ ವಾರ್ಷಿಕ ಸುಮಾರು 50 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಮನೆ ಅನಿಲ ಅಂದರೆ ಗ್ರೀನ್ ಹೌಸ್ ಗ್ಯಾಸ್, ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ಕರೆಕ್ಟ್ ಸ್ಟೇಟ್ಮೆಂಟು. ನೀವು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ದು ಟಾರ್ಗೆಟ್ಗಳೆಲ್ಲ ನೋಡಿದ್ರೆ 2030 ಟಾರ್ಗೆಟ್ಗಳನ್ನ, ಅದರಲ್ಲಿ ಇದೆಲ್ಲ ಸಿಗುತ್ತೆ. ಇದು ನಿಮಗೆ ಫ್ಯಾಕ್ಟ್ ಬೇಸ್ಡ್ ಕೊಟ್ಟಿದ್ದಾರೆ, ಇದು ರೈಟ್ ಸ್ಟೇಟ್ಮೆಂಟ್ ಇದೆ. ಓಕೆನಾ? ಸೊ ಹೇಳಿಕೆ ಸರಿಯಾಗಿದೆ. ಸೊ ಈಗ ನಾವು ಇಲ್ಲಿ ಎರಡನ್ನು ನೋಡಬೇಕು. ಏನಂದರೆ ಒಂದು ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದ್ರೇನು, ಇನ್ನೊಂದು ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ. ಗ್ರೀನ್ ಹೈಡ್ರೋಜನ್ ಇವೆರಡನ್ನು ನೋಡೋಣ. ಓಕೆನಾ? ಓಕೆ ನೋಡಿ ಇಲ್ಲಿ ಫಸ್ಟು. ಓಕೆ, ಸೊ ನೀವು ಎಕ್ಸಾಮ್ ಸಂಬಂಧಪಟ್ಟಂಥ ಏನೇ ಅಪ್ಡೇಟ್ಸ್ ಬೇಕು ಅಂತಂದರೆ, ಸೊ ಕರೆಂಟ್ ಅಫೇರ್ಸು, ಬೇರೆ ಬೇರೆ ಈ ಥರ ಕ್ವಶನ್ ಬ್ಯಾಂಕ್ಗಳು, ಅದನ್ನು ಬಿಡಿಸ್ತಾ ಹೋಗ್ತೀನಿ. ಬೇರೆ ಬೇರೆ ಎಕ್ಸಾಮ್ ನಡೆದಿರೋದನ್ನು ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಅದು ನಿಮ್ಗೆ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡಿದ ನಂತರ ಏನು ಮಾಡಬೇಕು ಹೇಳಿ, ಸೊ ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಬೆಲ್ ಐಕನ್ ಪ್ರೆಸ್ ಮಾಡೋದು ಆಲ್ ಅಂತ ಬರುತ್ತಲ್ವ, ಸೊ ಅದನ್ನು ಪ್ರೆಸ್ ಮಾಡಿದ್ರೆ ರೆಗ್ಯುಲರಾಗಿ ನಾನು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವಲ್ಲೇ ಅದನ್ನು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಏನು ಅಂತ. ಫಸ್ಟ್ ಒನ್, ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಕಾರ್ಬನ್ ಕ್ಯಾಪ್ಚರ್ ಅಂದರೆ ಸೆರೆ ಹಿಡಿಯೋದು, ಸೆರೆ ಹಿಡಿಯುವಿಕೆ, ಮತ್ತು ಸ್ಟೋರೇಜ್ ಅಂದರೆ ಹೇಳಿ ಸಂಗ್ರಹಣೆ. ನೋಡಿ ಹೆಸರಲ್ಲಿ ಇದು ಗೊತ್ತಾಗುತ್ತೆ, ಕಾರ್ಬನ್ ಕ್ಯಾಪ್ಚರ್ ಸ್ಟೋರೇಜ್ ಅಂತ. ಇಲ್ಲಿ ಕಾರ್ಬನ್ ಬಗ್ಗೆ ಮಾತಾಡ್ತಿದ್ದಾರೆ. ಕಾರ್ಬನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಎಲ್ಲಿರ್ತದಪ್ಪ ಇದು, ಸೊ ಅಟ್ಮಾಸ್ಫಿಯರಲ್ಲಿ ಇರ್ತದೆ. ಅನಿಲ ರೂಪದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಇದು ವೆರಿ ಡೇಂಜರಸ್. ಯಾಕೆ ಹೇಳಿ, ಇದೊಂದು ಪವರ್ಫುಲ್ ಗ್ರೀನ್ ಹೌಸ್ ಗ್ಯಾಸ್. ಅಂದರೆ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ವಾಯುಮಂಡಲವನ್ನು ಬಿಸಿ ಮಾಡುತ್ತೆ. ಅದನ್ನು ನಾವು ಜಾಗತಿಕ ತಾಪಮಾನ ಏರಿಕೆ ಅಂತ ಕರಿತೀವಿ. ಇದನ್ನು ಏನಾದರೂ ಮಾಡಿ ಅಟ್ಮಾಸ್ಫಿಯರಲ್ಲಿ ನಾವು ಕಡಿಮೆ ಮಾಡಬೇಕು ಇದನ್ನು. ಸೊ ಕಡಿಮೆ ಮಾಡಬೇಕು. ಎರಡು ರೀತಿ ಕಡಿಮೆ ಆಗುತ್ತೆ. ಒಂದು ನ್ಯಾಚುರಲಾಗೂ ಕಡಿಮೆ ಆಗುತ್ತೆ, ಮ್ಯಾನ್ ಮೇಡಿದ್ದೇನೋ ಕಡಿಮೆ ಆಗ್ತಾಯಿದೆ. ಫಸ್ಟ್ ನ್ಯಾಚುರಲ್ ಹೆಂಗಿದೆ ಅಂತ ನೋಡುವ. ಅಂದರೆ ನೈಸರ್ಗಿಕದಲ್ಲಿ ಪ್ರೋಸೆಸ್ ಇದೆ, ಒಂದು ನೈಸರ್ಗಿಕವಾಗಿ ಹೇಗೆ ಕಡಿಮೆ ಆಗ್ತಿದೆ ಅಂತ ನೋಡೋಣ. ಸೊ ನೋಡಿ, ಅಟ್ಮಾಸ್ಫಿಯರಲ್ಲಿ ಸೊ ಕಾರ್ಬನ್ ಡೈಆಕ್ಸೈಡ್ ಇದೆ, ಇಲ್ಲೇ ಇದೆ. ಈಗ ನಾವು ಗಿಡ ಮರಗಳು ಏನಿದೆ, ಪ್ಲಾಂಟ್ಸ್ ಏನಿದೆಯಲ್ಲ, ಸೊ ಈ ಗಿಡ ಮರಗಳು, ಪ್ಲಾಂಟ್ಸ್ಗಳು ಆಹಾರ ಉತ್ಪಾದನೆ ಮಾಡೋದು ಯಾವ ಪ್ರೋಸೆಸ್ ಮೂಲಕ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಅಲ್ವಾ. ಇದು ಗೊತ್ತಿದೆ ನಿಮಗೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಈ ಕ್ರಿಯೆ ಮೂಲಕ ಏನೋ ಆಹಾರ ಉತ್ಪಾದನೆ ಮಾಡುತ್ತೆ. ಬಟ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕ್ಲೋರೋಫಿಲ್ ನಡಿಬೇಕು ಅಂತಂದರೆ ಅದಕ್ಕೆ ಏನು ಬೇಕೇ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕೇ ಬೇಕು. ಈ ಕಾರ್ಬನ್ ಡೈಆಕ್ಸೈಡನ್ನು ಇಲ್ಲಿರುವಂಥ ಏನೋ ಒಂದು ಪ್ಲಾಂಟು ಬೆಳ್ಕೊಂಡಿದೆ ಅಂತಂದರೆ ಇದು ಓಕೆ. ಸೊ ಈ ಪ್ಲಾಂಟ್ ಬೆಳೆದಿದೆ ಅಂದರೆ ಇದು ಎಲೆಗಳು, ಇಲ್ಲಿರುವಂಥ ಎಲೆಗಳು ಆಹಾರ ಉತ್ಪಾದನೆ ಮಾಡಬೇಕಂದ್ರೆ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಇವೇ ಅಬ್ಸರ್ವ್ ಮಾಡ್ತಾ ಇರ್ತವೆ. ಸೊ ಅಂದರೆ ಅಟ್ಮಾಸ್ಫಿಯರ್ ಕಾರ್ಬನ್ನ ಈ ಗಿಡ ಮರಗಳೇ ಅಬ್ಸರ್ವ್ ಮಾಡಿ ಆಹಾರ ಉತ್ಪಾದನೆ ಮಾಡ್ತಿರೋದ್ರಿಂದ ಅದನ್ನು ಕನ್ವರ್ಟ್ ಆಗ್ತಿರ್ತದೆ. ಕಾರ್ಬನ್ ಡೈಆಕ್ಸೈಡು ಕಾರ್ಬೋಹೈಡ್ರೇಟ್ಸ್, ಲಿಪಿಡ್, ಪ್ರೋಟೀನ್ ಆಗಿ ಕನ್ವರ್ಟ್ ಆಗ್ತಿರ್ತದೆ. ಅಂದರೆ ನಮಗೆ ಬೇರೆ ರೂಪದಲ್ಲಿದ್ದರೆ ಪರವಾಗಿಲ್ಲ, ಈ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇರಬಾರ್ದು, CO2 ರೂಪದಲ್ಲಿ ವಾಯುಮಂಡಲದಲ್ಲಿ ಇರಬಾರ್ದು. ಇದು ನಮಗೆ ಗ್ರೀನ್ ಹೌಸ್ ಗ್ಯಾಸ್ ಆಗಿದೆ. ಸೊ ಸಸ್ಯಗಳೇ ಬಳಸ್ಕೊತಾ ಇದೆಯಲ್ವಾ. ಸೊ ಇದನ್ನು ಏನಂತ ಕರೀತಾರೆ ಗೊತ್ತಾ, ಇವೆರಡು ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಸಿಂಕ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಂಪಲ್ ಡೈರೆಕ್ಟಾಗಿ ಕೇಳ್ತಾರೆ ಕಾರ್ಬನ್ ಸಿಂಕ್ ಅಂದರೆ ಏನು ಅಂತ. ಇದನ್ನು ಕನ್ನಡದಲ್ಲಿ ಇಂಗಾಲ ಸಂಗ್ರಾಹಕ ಅಂತಲೂ ಕೊಟ್ಟಿದ್ದಾರೆ. ಇಂಗಾಲ ಸಂಗ್ರಾಹಕ, ಕಾರ್ಬನ್ ಸಿಂಕ್ ಅಂತಲೂ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ನ್ಯಾಚುರಲ್ಲಾಗಿ ಗಿಡ ಮರಗಳು ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡೋದನ್ನು ಬರೀ ಗಿಡ ಮರಗಳಷ್ಟೇ ಅಲ್ಲ, ಸಮುದ್ರದಲ್ಲೂ ಕರಗುತ್ತೆ ಅಲ್ವಾ, ಈ ಫಾರೆಸ್ಟು ಅಬ್ಸರ್ವ್ ಮಾಡುತ್ತೆ. ಇದನ್ನೆಲ್ಲವನ್ನು ಕಾರ್ಬನ್ ಸಿಂಕ್ ಅಂತಲೇ ಕರೆಯೋದು. ಸೊ ಕಾರ್ಬನ್ ಸಿಂಕ್ ಆಯಿತು, ಇದು ನ್ಯಾಚುರಲ್ಲು. ಮ್ಯಾನ್ ಮೇಡ್ ಕೂಡ ಒಂದಿದೆ. ಸೊ ಕೃತಕವಾಗಿ ಹೇಗಾಗುತ್ತೆ, ಕೃತಕವಾಗಿ ಇದನ್ನೇ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂತ ಕರೆಯೋದು. ಓಕೆನಾ. ಸೊ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಯಾವ ಥರ, ಕಾರ್ಬನ್ನು ಕ್ಯಾಪ್ಚರ್ ಮಾಡಬೇಕು ಫಸ್ಟ್. ಈಗ ಒಂದು ಪ್ರಾಣಿನ ಹೆಂಗೆ ಕ್ಯಾಪ್ಚರ್ ಮಾಡ್ತೀವೋ ಹಂಗೆ ಕಾರ್ಬನ್ ಡೈಆಕ್ಸೈಡ್ನ ಕ್ಯಾಪ್ಚರ್ ಮಾಡಬೇಕು. ಎಲ್ಲಿಂದ ಕ್ಯಾಪ್ಚರ್ ಮಾಡ್ತೀರಾ, ಅಟ್ಮಾಸ್ಫಿಯರ್ಲೆಲ್ಲ ಹರಡ್ಕೊಂಡ್ಬಿಟ್ಟಿದೆ, ಅಲ್ಲಿಂದ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಯಾವುದೋ ಇಂಡಸ್ಟ್ರಿಗಳಿಂದ ಕ್ಯಾಪ್ಚರ್ ಮಾಡ್ಬೋದು. ಸೊ ಥರ್ಮಲ್ ಪವರ್ ಪ್ಲಾಂಟ್ಸ್, ಉಷ್ಣ ವಿದ್ಯುತ್ ಸ್ಥಾವರಗಳು,
ಕಲ್ಲಿದ್ದಲನ್ನ ಬಳಸಿ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಏನು ಮಾಡ್ತಾರೆ, ವಿದ್ಯುತ್ನ ತಯಾರು ಮಾಡ್ತಾರಲ್ವ, ಅಲ್ಲಿ ಅದರ ಪೈಪ್ಗಳಲ್ಲಿ ಚಿಮಣಿಗಳಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಹೊಗೆ ಎಲ್ಲ ರಿಲೀಸ್ ಆಗುತ್ತಲ್ವ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಮಾತ್ರ ಕ್ಯಾಪ್ಚರ್ ಮಾಡೋದು. ಸೊ ಕಾರ್ಬನ್ ಡೈಆಕ್ಸೈಡ್ನ ಕ್ಯಾಪ್ಚರ್ ಇಲ್ಲೇ ಇದೆಯಲ್ವಾ. ಕಾರ್ಬನ್ ಕ್ಯಾಪ್ಚರ್ ಅಂದರೆ ಈ ಥರ ಇಂಡಸ್ಟ್ರಿಗಳು, ಉಷ್ಣ ವಿದ್ಯುತ್ ಸ್ಥಾವರ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ, ಇಂಥ ಕಡೆ ಪೈಪ್ಗಳಲ್ಲಿ ಕಲ್ಲಿದ್ದಲನ್ನ ಸುಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತಲ್ವ, ಅದನ್ನು ಕ್ಯಾಪ್ಚರ್ ಮಾಡೋದು. ಸೊ ಸಿ ಅಂದರೆ ಇಲ್ಲಿ 1C ಕಾರ್ಬನ್ನ ಕ್ಯಾಪ್ಚರ್, ಆ ಚಿಮಣಿಗಳಿಂದ ಕ್ಯಾಪ್ಚರ್ ಮಾಡೋದು. ಆನಂತರ ಅದನ್ನೇನು ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡೋದು ಹೆಂಗೆ, ಅಟ್ಮಾಸ್ಫಿಯರ್ಗೆ ಬಿಟ್ಟರೆ ಅದು ಗ್ರೀನ್ ಹೌಸ್ ಗ್ಯಾಸ್ ಆಗುತ್ತೆ, ಬಿಡಬಾರ್ದು. ಅದನ್ನೇನು ಮಾಡಬೇಕು ನಾವು, ಕ್ಯಾಪ್ಚರ್ ಮಾಡಿ ಅದನ್ನು ದ್ರವ ರೂಪಕ್ಕೆ ತಗೊಬಂದು ಭೂಮಿಯ ಆಳದಲ್ಲಿ ಬಿಟ್ಬಿಡ್ತಾರೆ, ಒಂದು ಕಡೆ ಸ್ಟೋರ್ ಮಾಡಿಬಿಡ್ತಾರೆ. ಇದನ್ನೇ ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂತ ಕರೀತಾರೆ. ಓಕೆನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂತ. ಇದು ಕೃತಕವಾಗಿ ಮನುಷ್ಯ ಮಾಡೋದು. ಕಾರ್ಬನ್ ಸಿಂಕ್ ಅಂದ್ರೇನು, ನ್ಯಾಚುರಲ್ ಆಗಿ ಆಗೋದು. ಈ ನ್ಯಾಚುರಲ್ಲು ಮತ್ತು ಕೃತಕ ಇವೆರಡನ್ನೂ ಸೇರಿಸಿ ಏನಂತ ಕರಿತೀವಿ ಗೊತ್ತಾ, ಈ ವರ್ಡು ನೆನ್ಪಿಟ್ಕೊಳ್ಳಿ, ಡೈರೆಕ್ಟ್ ಕ್ವಶನ್ ಆಗ್ತಾವೆ ಇವು. ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಕರೀತಾರೆ. ಸೀಕ್ವೆಸ್ಟ್ರೇಷನ್ ಈ ವರ್ಡ್ ವೆರಿ ಇಂಪಾರ್ಟೆಂಟ್ ವರ್ಡು, ಡೈರೆಕ್ಟಾಗಿ ಬರುತ್ತೆ. ಕಾರ್ಬನ್ ಸಿಂಕು, ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂದ್ರೇನು, ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದ್ರೇನು, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಟರ್ಮ್ಗಳಿವು. ಸೊ ನ್ಯಾಚುರಲ್ ಆಗಿಂದು ಆಗ್ತಿರೋದು, ಕೃತಕವಾಗಿ ಆಗ್ತಿರೋದು, ಎರಡು ಸೇರಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಕರೀತಾರೆ. ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂದರೆ ಇದು ಮ್ಯಾನ್ ಮೇಡ್ಗೆ ಮಾತ್ರ ಸಂಬಂಧಪಟ್ಟಿರೋದು. ನಾವು ಅಟ್ಮಾಸ್ಫಿಯರ್ ರಿಲೀಸ್ ಆಗ್ತಿರೋಂಥ ಕಾರ್ಬನ್ನ ಕ್ಯಾಪ್ಚರ್ ಮಾಡಿ ಅದನ್ನು ದ್ರವ ರೂಪಕ್ಕೆ ತಂದು ಭೂಮಿ ಆಳದಲ್ಲಿ ಬಿಟ್ಬಿಡೋದು, ಇದು ಕಾರ್ಬನ್ ಕ್ಯಾಪ್ಚರ್ ಆ್ಯಂಡ್ ಸ್ಟೋರೇಜ್ ಅಂತ. ನ್ಯಾಚುರಲ್ ಆಗೋದು ಕಾರ್ಬನ್ ಸಿಂಕ್ ಅಂತ. ಎರಡನ್ನೂ ಸೇರಿ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಂತ ಕರೀತಾರೆ. ಓಕೆನಾ. ಓಕೆ, ಇನ್ನೊಂದು ಹೇಳ್ಬೇಕಿತ್ತಲ್ಲ, ಗ್ರೀನ್ ಹೈಡ್ರೋಜನ್. ಓಕೆ, ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ ನೋಡಿಬಿಡೋಣ ಈಗ. ಗ್ರೀನ್ ಹೈಡ್ರೋಜನ್ ಇಲ್ಲೇ ಮಾಡೋಣ ರೀ. ನೀವು ಯೋಚನೆ ಮಾಡ್ತಾರೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಏನು, ಅದು ಹೇಗೆ ಉತ್ಪಾದನೆ ಆಗುತ್ತೆ. ಸೊ ನೋಡಿ, ಎಕ್ಸಾಂಪಲ್ ಕೇಳಿದ್ದಾನೆ, ಅಮೋನಿಯಾ ಯಾವ ಪ್ರೋಸೆಸ್ ಮೂಲಕ ಉತ್ಪಾದನೆ ಆಗುತ್ತೆ ಅಂತ. ಎಲೆಕ್ಟ್ರೋಲೈಸಿಸ್ ಅಂದ್ರೇನು, ಇದೆಲ್ಲ ಗೊತ್ತಿರಬೇಕು. ಸೊ ಇದೆಲ್ಲ ಡೈರೆಕ್ಟಾಗಿ ಕ್ವಶನ್ ಆಗ್ತಾರೆ. ಸೊ PC ಎಕ್ಸಾಮ್ ಬರ್ತಿರೋದ್ರಿಂದ ಸೊ ಇದೇ ಕ್ವಶನ್ಗಳಲ್ಲಿ ಸುಮಾರು ಕ್ವಶನ್ ನೋಡಿ ಈಸಿ ಮಾಡಿ ಕಾಪಿ ಮಾಡಿರ್ತಾನೆ. ಓಕೆನಾ. ಸೊ ಇದು ಕ್ಯಾನ್ಸಲ್ ಆಗ್ತಿಲ್ಲ. ಓಕೆ, ಇಲ್ಲಿ ನಾವು ಇದನ್ನು ಒಂದೇ ನಿಮಿಷ ಸೆಕೆಂಡ್ ವೆಯ್ಟ್ ಮಾಡಿ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆಯಲ್ಲ ನೋಡಿ, ಇದೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಒಂದೊಂದ್ಸಲಿ ಸಾಫ್ಟ್ವೇರ್ ಗ್ಲಿಚ್ ಬರುತ್ತೆ ಅಥವಾ ಸ್ಟಕ್ ಆಗುತ್ತೆ. ನೆಕ್ಸ್ಟ್ ಪೇಜ್ ತೊಗೊಂಬೋಣ ರೀ, ಇಲ್ಲಿ ಬರುತ್ತೆ ನೋಡೋಣ. ವರ್ಕೇ ಆಗ್ತಾಯಿಲ್ಲ. ಜಸ್ಟ್ ವೆಯ್ಟ್ ಫ್ರೆಂಡ್ಸ್, ಜಸ್ಟ್ ವೆಯ್ಟ್ ಮಾಡಿ. ಓಕೆ ಓಕೆ, ಬಂತು. ಎಲ್ಲ ಹೋಗುತ್ತೆ, ಬರಲೇಬೇಕು. ಓಕೆ ಫ್ರೆಂಡ್ಸ್, ಚೆಕ್ ಮಾಡೋಣ ಇವಾಗ. ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ ನೋಡೋಣ. ಗ್ರೀನ್ ಹೈಡ್ರೋಜನ್ ನೋಡಿ, ಗ್ರೀನ್ ಹೈಡ್ರೋಜನ್, ಗ್ರೀನ್ ಅಥವಾ ಹಸಿರು ಹೈಡ್ರೋಜನ್. ಹಸಿರು ಹೈಡ್ರೋಜನ್ ಅಂದರೆ ಏನು, ಜಲಜನಕ. ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ ನೋಡುವ. ಓಕೆ, ಗ್ರೀನ್ ಹೈಡ್ರೋಜನ್. ಸೊ ನಿಮಗೆ ಓಕೆ, ಹಸಿರು ಹೈಡ್ರೋಜನ್. ಅದಕ್ಕೂ ಮುಂಚೆ ನೀವು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂದರೆ ಏನಂತ ಗೊತ್ತಿರಬೇಕು. ಅವಾಗ ನಿಮಗೆ ಗ್ರೀನ್ ಹೈಡ್ರೋಜನ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ನೋಡಿ, ಇವಾಗ ನೀರು H2O ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರೋದು. H2O ಅಂದರೆ ನೀರಿನ ರೂಪದಲ್ಲಿ ಇರುತ್ತೆ ಇದು. ಅಂದರೆ ಇಲ್ಲಿ ಏನಿದೆಯಪ್ಪ, ಹೈಡ್ರೋಜನ್ನು ಇದೆ, ಆಕ್ಸಿಜನ್ನು ಇದೆ, ಎರಡೂ ಸೇರ್ಕೊಂಡಿರೋದನ್ನೇ ನಾವು H2O ಅಥವಾ ನೀರು ಅಂತ ಕರೆಯೋದು ಇದನ್ನು ಅಲ್ವಾ, H2O. ಈಗ ನಮಗೆ ಹೈಡ್ರೋಜನ್ ಬೇಕು. ಯಾಕೆ ಹೈಡ್ರೋಜನ್ ಬೇಕು? ಇದನ್ನು ಗೊಬ್ಬರಕ್ಕೂ ಯೂಸ್ ಮಾಡ್ಬೋದು. ಗೊಬ್ಬರ ಅಂದರೆ ಯಾವ್ದು ಹೇಳಿ ಗೊತ್ತಾ ನಿಮಗೆ? ಅಮೋನಿಯಾ NH3 ಉತ್ಪಾದನೆ ಮಾಡಬೇಕು ಅಂತಂದರೆ, ಅಂದರೆ ಅಮೋನಿಯಾ ಅಂದರೆ NH3 ಅಲ್ವಾ ಇದರ ಕೆಮಿಕಲ್ ಫಾರ್ಮುಲಾ. ಅಮೋನಿಯಾ ಉತ್ಪಾದನೆ ಮಾಡಬೇಕಂದ್ರೆ ಹೈಡ್ರೋಜನ್ ಬೇಕು. ಅಮೋನಿಯಾ ಏನು ಹೇಳಿ? ಅಮೋನಿಯಾ ಅಂತಂದರೆ ಗೊಬ್ಬರ, ಯೂರಿಯಾ ಅಂತ ಏನು ಕರಿತೀವಲ್ಲ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳು, ಅದೇ ಅಮೋನಿಯಾ NH3. ಇದು ಹೆಂಗೆ ಉತ್ಪಾದನೆ ಮಾಡ್ತಿದ್ದಾರೆ ನೋಡಿ. ಅಮೋನಿಯಾದಲ್ಲಿ ಏನಿದೆ, ಒಂದು ನೈಟ್ರೋಜನ್, ಇನ್ನೊಂದು ಹೈಡ್ರೋಜನ್, ಎರಡಿದೆ. ನೈಟ್ರೋಜನ್ ಸಾರಜನಕ ಇದೆ, ಜಲಜನಕ ಇದೆ. ಫಸ್ಟ್ ಅಮೋನಿಯಾ ಹೆಂಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಸೊ ಡೈರೆಕ್ಟಾಗಿ ಕ್ವಶನ್ ಕೇಳಿದರೆ, ಕ್ವಶನ್ ಏನಂದರೆ ಅಮೋನಿಯಾವನ್ನು ಯಾವ ಪ್ರೋಸೆಸ್ ಮೂಲಕ ಉತ್ಪಾದನೆ ಮಾಡ್ತಾರಂತ. ಅದ್ರ ಹೆಸರು ನೆನ್ಪಿಟ್ಕೊಳ್ಳಿ, ಹೇಬರ್ ಬೋಸ್ಟ್ ಪ್ರಕ್ರಿಯೆ ಅಂತ ಕರೀತಾರೆ. ಪ್ರಕ್ರಿಯೆ ಇದು ನೆನ್ಪಿಟ್ಕೊಳ್ಳಿ, ಹೇಬರ್ ಬೋಸ್ಟ್ ಪ್ರೋಸೆಸ್ ಅಂತ. ಹೇಬರ್ ಅನ್ನೋರೊಬ್ಬರು ಸೈಂಟಿಸ್ಟು ಫಸ್ಟ್ ಈ ಪ್ರೋಸೆಸ್ ಕಂಡುಹಿಡಿದ್ರು, ಆನಂತರ ಇದನ್ನು ಇವರು ಅಪ್ಡೇಟ್ ಮಾಡಿದ್ರು, ಹಂಗಾಗಿ ಇಬ್ಬರ ಹೆಸರು ಇಟ್ಟಿದ್ದಾರೆ ಹೇಬರ್ ಬೋಸ್ಟ್ ಪ್ರೋಸೆಸ್ ಅಂತ. ಈ ಪ್ರೋಸೆಸ್ ಏನಕ್ಕೆ ಸಂಬಂಧಪಟ್ಟಿದೆ? ಇಟ್ ಈಸ್ ದ ಇಂಡಸ್ಟ್ರಿಯಲ್ ಪ್ರೋಸೆಸ್ ಟು ಸಿಂಥಸೈಸ್ ಅಮೋನಿಯಾ. ಒಂದು ಇಂಡಸ್ಟ್ರಿನಲ್ಲಿ ಅಮೋನಿಯಾ ಉತ್ಪಾದನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರುತ್ತದೆ. ಹೇಗೆ ಉತ್ಪಾದನೆ ಮಾಡ್ತಾರೆ?
ನೋಡಿ ಫಸ್ಟು ಇದನ್ನು ನೋಡಿ ಹೇಬರ್ ಬೋಸ್ ಪ್ರೋಸೆಸ್ನ, ಆಮೇಲೆ ನಿಮಗೆ ಗ್ರೀನ್ ಹೈಡ್ರೋಜನ್ ಹೇಳ್ತೀನಿ. ಹೇಗೆ ಉತ್ಪಾದನೆ ಮಾಡ್ತಾರೆ? ಅಟ್ಮಾಸ್ಫಿಯರಿಂದ ನೈಟ್ರೋಜನ್ ಇದೆ ಬೇಕಾದಷ್ಟು ವಾಯುಮಂಡಲದಲ್ಲಿ ಅಬ್ಸರ್ವ್ ಮಾಡ್ಕೋತಾರೆ. ಇದನ್ನು ತಗೊಂಡು ಇದ್ರ ಜೊತೆಗೆ ಹೈಡ್ರೋಜನ್ ಬೇಕಲ್ವಾ, ಹೈಡ್ರೋಜನ್ ಎಲ್ಲಿಂದ ತಗೋತಾರೆ ಗೊತ್ತಾ? ನ್ಯಾಚುರಲ್ ಗ್ಯಾಸಿಂದ ತಗೋತಾರೆ. ನೈಸರ್ಗಿಕ ಅನಿಲದಲ್ಲಿ ಹೈಡ್ರೋಜನ್ ಇರ್ತದೆ. ಸೊ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಎರಡನ್ನೂ ಸೇರಿ ಅಮೋನಿಯಾನ ಉತ್ಪಾದನೆ ಮಾಡ್ತಾರೆ. ಬಟ್ ಇದರಿಂದ ಏನಾಗುತ್ತೆ, ನಮಗೆ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡೋದ್ರಿಂದ ಬೇಕಾದಷ್ಟು ಪೊಲ್ಯೂಷನ್ ಆಗುತ್ತೆ. ಅದಕ್ಕಾಗಿ ಇದನ್ನು ಗ್ರೇ ಹೈಡ್ರೋಜನ್ ಅಂತೆಲ್ಲ ಕರೀತಾರೆ. ಇಲ್ಲಿ ಉತ್ಪಾದನೆ ಆಗುವಂಥ ಒಂದು ಇದನ್ನು ಅಮೋನಿಯಾವನ್ನು ಗ್ರೇ ಅಮೋನಿಯಾ ಅಂತ ಕರೀತಾರೆ. ಈಗ ನಾವು ಇಲ್ಲಿ ಹೈಡ್ರೋಜನ್ ಬೇಕೇ ಬೇಕು. ನ್ಯಾಚುರಲ್ ಗ್ಯಾಸಿಂದ ತೊಗೊಳಕ್ಕೆ ಹೋದರೆ ಪೊಲ್ಯೂಷನ್ ಆಗ್ತಿದೆ. ಸೊ ನಾವು ಈಗ ಇಲ್ಲಿ ನೋಡಿ ಗ್ರೀನ್ ಹೈಡ್ರೋಜನ್ನ ಏನಾದ್ರು ಯೂಸ್ ಮಾಡಿಬಿಟ್ರೆ ಇಲ್ಲಿ ಸೊ ಪೊಲ್ಯೂಷನ್ನೇ ಆಗೋದಿಲ್ಲ. ಅಂದರೆ ಗೊಬ್ಬರವನ್ನು, ರಾಸಾಯನಿಕ ಗೊಬ್ಬರ ನಾವು ಯಾವುದೇ ಪೊಲ್ಯೂಷನ್ ಇಲ್ಲದೆ ಉತ್ಪಾದನೆಯನ್ನು ಮಾಡ್ಬೋದು. ಓಕೆನಾ? ಅಂದರೆ ಹಸಿರು ಜಲಜನಕ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಒಂದು ಗೊತ್ತಾಯ್ತು ನಿಮಗೆ, ನಾವು ಅಮೋನಿಯಾ ಉತ್ಪಾದನೆ ಮಾಡಬೇಕಂದ್ರೆ ಅದು ಗ್ರೀನ್ ಅಮೋನಿಯಾ ಯಾವುದೋ ಪೊಲ್ಯೂಷನ್ ಆಗದಿರೋ ಥರ ಉತ್ಪಾದನೆ ಮಾಡಬೇಕಂದ್ರೆ ಹಸಿರು ಜಲಜನಕ ಬೇಕು. ಇದು ಒಂದು ಯೂಸ್ ಇದ್ರದ್ದು. ಏನಕ್ಕೆ? ಗೊಬ್ಬರಗಳ ತಯಾರಿಕೆಗೆ. ಯಾವ ಗೊಬ್ಬರ? ರಾಸಾಯನಿಕ ಗೊಬ್ಬರಗಳು, ಅದಕ್ಕೆ ಬೇಕಾಗತ್ತೆ. ಇನ್ನೊಂದು ಏನಕ್ಕೆ ಹೆಲ್ಪ್ ಆಗುತ್ತೆ, ಇದೊಂದು ಫ್ಲೇಮೇಬಲ್ ಗ್ಯಾಸ್ ಆಗಿರೋದ್ರಿಂದ ನಾವೇನು CNG ಗಾಡಿಗಳಲ್ಲಿ ಇಂಜಿನ್ಗಳಲ್ಲಿ ಯೂಸ್ ಮಾಡ್ತಲ್ವ, ಅದೇ ಥರ ಗ್ರೀನ್ ಹೈಡ್ರೋಜನ್ನ ಯೂಸ್ ಮಾಡ್ಬೋದು. ಸೊ ಗ್ರೀನ್ ಹೈಡ್ರೋಜನ್ನ ಯೂಸ್ ಮಾಡ್ಬೋದು. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆಯಲ್ಲ, ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಸೊ ಅವಾಗ ಇಷ್ಟು ಲಾಭ ಇದೆ ಅಲ್ವಾ, ಹಂಗಾಗಿ ನಾವು ಗ್ರೀನ್ ಹೈಡ್ರೋಜನ್ನ ಉತ್ಪಾದನೆ ಮಾಡಬೇಕಾಗತ್ತೆ. ಸೊ ಈಗ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಈಗ ಹೇಗೆ ಉತ್ಪಾದನೆ ಮಾಡ್ತಾರೆ ಗ್ರೀನ್ ಹೈಡ್ರೋಜನ್ನ ಅಂತ ನೋಡುವ. ಇಲ್ಲಿ ನೀರು, ಓಕೆನಾ? ಸೊ ನೀರಲ್ಲಿ ನೀರು ಅಂದರೆ ಏನಪ್ಪ? H2, ಹೈಡ್ರೋಜನ್ನು, ಆಕ್ಸಿಜನ್ ಇರುತ್ತೆ. ಇಲ್ಲಿ ನೀರಲ್ಲಿರೋ ಹೈಡ್ರೋಜನ್ನ ಕಲೆಕ್ಟ್ ಮಾಡ್ಬೋದಲ್ವ? ಹೇಗೆ ಕಲೆಕ್ಟ್ ಮಾಡೋದು? ಅದು ನೀರು ರೂಪದಲ್ಲಿದೆ. ಈಗ ಅದನ್ನು ಸ್ಪ್ಲಿಟ್ ಮಾಡಬೇಕು. ಹೇಗೆ ಸ್ಪ್ಲಿಟ್ ಮಾಡಬೇಕು ನೋಡಿ, ಅದನ್ನು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಅಂತ ಕರೆಯೋದು. ಇಲ್ಲಿಗೆ ನಾವು ಕರೆಂಟನ್ನು ಪಾಸ್ ಮಾಡಬೇಕು. ಯಾವ ಕರೆಂಟ್ ಉತ್ಪಾದನೆ ಆಗಿರೋದು ಇಲ್ಲಿ? ಇದೊಂದು ಶುದ್ಧ ಇಂಧನ ಆಗಿರುತ್ತೆ, ಗ್ರೀನ್ ಪವರ್ ಆಗಿರುತ್ತೆ, ಅಥವಾ ಇದೊಂದು ರಿನ್ಯೂವೇಬಲ್, ನವೀಕರಿಸಬಹುದಾದ ಇಂಧನ, ಅಥವಾ ಏನು ಎಕ್ಸಾಂಪಲ್ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಈ ಥರ ನವೀಕರಿಸಬಹುದಾದ ಇಂಧನದಿಂದ ಉತ್ಪಾದಿಸಿದ ಕರೆಂಟನ್ನು ತಗೊಬಂದು ಈ ನೀರಿಗೆ ನಾವು ಹಾಯಿಸಬೇಕು, ನೀರಲ್ಲಿ ಪಾಸ್ ಮಾಡಬೇಕು. ಈಗ ಏನಾಗುತ್ತೆ, ಇದನ್ನು ನೀರಲ್ಲಿ ಕರೆಂಟನ್ನು ಪಾಸ್ ಮಾಡಿದ್ರೆ ಇದು ಸ್ಪ್ಲಿಟ್ ಆಗಿಬಿಡ್ತದೆ. ಹೈಡ್ರೋಜನೇ ಸಪ್ರೇಟು, ಆಕ್ಸಿಜನೇ ಸಪ್ರೇಟ್ ಆಗಿಬಿಡುತ್ತೆ. ಆವಾಗ ಹೈಡ್ರೋಜನ್ನ ನಾವು ಆ ಜಲಜನಕ ಏನು ಸಪ್ರೇಟ್ ಆಗುತ್ತಲ್ಲ ಅದನ್ನು ಕ್ಯಾಪ್ಚರ್ ಮಾಡ್ತಾರೆ. ನೋಡಿ, ಎಲ್ಲೂ ಪೊಲ್ಯೂಷನ್ ಆಗಿಲ್ಲ ಇದು, ಅದಕ್ಕೆ ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದು. ಇದನ್ನೇ ಗ್ರೀನ್ ಹೈಡ್ರೋಜನು. ನೀರನ್ನು ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ ಇದೆ. ಈ ಪ್ರೋಸೆಸ್ ಏನು ಗೊತ್ತಾ? ಇದು ಎಲೆಕ್ಟ್ರೋಲೈಸಿಸ್ ಅಂತ. ಎಲೆಕ್ಟ್ರೋಲೈಸಿಸ್ ಅಂದರೆ ಏನು, ನಾವು ಕರೆಂಟನ್ನು ಬಳಸಿ ನೀರನ್ನ ಸ್ಪ್ಲಿಟ್ ಮಾಡಿ ಹೈಡ್ರೋಜನ್ನ ಪಡ್ಕೋತೀವಲ್ವ, ಈ ಒಂದು ಪ್ರೋಸೆಸ್ಗೆ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ ಅಂತ ಕರೀತಾರೆ. ಇಲ್ಲಿ ಬಳಸಿರುವಂಥ ಕರೆಂಟ್ ಏನಾದರೂ ನವೀಕರಿಸಬಹುದಾದ ಇಂಧನ ಆಗಿದ್ದರೆ ಇಲ್ಲಿ ಉತ್ಪಾದನೆ ಆಗಿರುವಂಥ ಹೈಡ್ರೋಜನನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಒಂದು ವೇಳೆ ಇಲ್ಲಿ ಕಲ್ಲಿದ್ದನ್ನು ಸುಟ್ಟು ಅದರಿಂದ ಉತ್ಪಾದನೆ ಆದಂಥ ಕರೆಂಟನ್ನು ತೊಗೊಬಂದು ಇಲ್ಲಿ ಯೂಸ್ ಮಾಡಿದ್ರೆ ಎಲೆಕ್ಟ್ರೋಲೈಸಿಸ್ ಪ್ರೋಸೆಸ್ಸಲ್ಲಿ ಇಲ್ಲಿ ಬರೋ ಹೈಡ್ರೋಜನ್ ಯಾವುದಾಗುತ್ತೆ ಹೇಳಿ? ಗ್ರೇ ಆಗಿಬಿಡುತ್ತೆ. ಅಂದರೆ ಪೊಲ್ಯೂಷನ್ ಆಗಿದೆ ಅಂತ ಅರ್ಥ. ಇಲ್ಲೇನು ಪೊಲ್ಯೂಷನ್ ಆಗಲ್ಲ, ಬಟ್ ಕಲ್ಲಿದ್ದಲು ಸುಟ್ಟಾಗ ಅಲ್ಲೇ ಆಗಿಬಿಟ್ಟಿದೆಯಲ್ಲ ಪ್ಲಾಂಟಲ್ಲೇ, ಸೊ ಅದು ಪೊಲ್ಯೂಷನ್ ಆಗಿಬಿಡುತ್ತೆ. ಹಂಗೆ ಗ್ರೇ ಹೈಡ್ರೋಜನ್ ಆಗುತ್ತೆ. ಇದು ಗ್ರೀನ್ ಆಗಬೇಕಂದ್ರೆ ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಲ್ಲಿ ನವೀಕರಿಸಬಹುದಾದ ಇಂಧನದಿಂದನೇ ಉತ್ಪಾದಿಸಿರುವಂಥ ಕರೆಂಟ್ ಆಗಿರಬೇಕು. ಸೊ ಆಗ ಇಲ್ಲೆಲ್ಲೂ ಪೊಲ್ಯೂಷನ್ ಆಗಿಲ್ಲ ಅಂತ ಅರ್ಥ. ಸೊ ಈ ಹೈಡ್ರೋಜನನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದು. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಆಲ್ರೆಡಿ ಹೇಳಿದ್ದೀನಿ, ಹೇಬರ್ ಬೋಸ್ ಪ್ರೋಸೆಸ್ಸಲ್ಲಿ ಅಮೋನಿಯಾ ಉತ್ಪಾದನೆ ಮಾಡಬೇಕಂದ್ರೆ ಗ್ರೀನ್ ಹೈಡ್ರೋಜನ್ ನಾವು ಬಳಕೆ ಮಾಡ್ಬೋದು. ಸೊ ಗೊಬ್ಬರ ಉತ್ಪಾದನೆ ಆಗುತ್ತೆ. ಮತ್ತೀಗ ಎಲೆಕ್ಟ್ರಿಕ್ ಕಾರ್ ಬರ್ತಿದ್ದಾವೆ. ಸೊ ಅದು ಹೈಡ್ರೋಜನ್ ಕಾರ್ಗಳು, ಬೈಕ್ಗಳು, ಈ ಥರದ್ದೆಲ್ಲ ಬರ್ಬೋದು. ನಾವು ಮುಂದೆ ಫ್ಯೂಚರ್ ಇದೆ ಅಲ್ವಾ ಇರೋದು, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಓಕೆನಾ? ಸೊ ಗ್ರೀನ್ ಹೈಡ್ರೋಜನ್ ಅಂದ್ರೇನು? ಎಲೆಕ್ಟ್ರೋಲಿಸಿಸ್ ಪ್ರೋಸೆಸ್ಸಲ್ಲಿ ನವೀಕರಿಸಬಹುದಾದ ಇಂಧನ ಯೂಸ್ ಮಾಡಿ ನೀರನ್ನ ಸ್ಪ್ಲಿಟ್ ಮಾಡಿದ್ರೆ ಅಲ್ಲಿ ಬರೋ ಹೈಡ್ರೋಜನನ್ನು ಗ್ರೀನ್ ಹೈಡ್ರೋಜನ್ ಅಂತ ಕರೀತಾರೆ. ಇದರ ನೀರನ್ನ ಕರೆಂಟ್ ಯೂಸ್ ಮಾಡಿ ಸ್ಪ್ಲಿಟ್ ಮಾಡುವಂಥ ಪ್ರೋಸೆಸ್ನ ಎಲೆಕ್ಟ್ರೋಲೈಸಿಸ್ ಅಂತ ಕರೀತಾರೆ. ಓಕೆನಾ? ಸೊ ಇದಿಷ್ಟು ಈಗ ಮೊನ್ನೆ ನಡೆದಂಥ IAS ಎಕ್ಸಾಮಲ್ಲಿ ಪ್ರಿಲಿಮ್ಸಲ್ಲಿ ಕೇಳಿದ್ದಂಥ ಕ್ವಶನ್ಗಳು. ಸೊ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡಿ ಬೇರೆ ಬೇರೆದ್ದೆಲ್ಲ ತೊಗೊಳ್ಳೋಣ. ಈಗ ಪಿ ಸಿಗೆ ಅಂತಲೇ KEAದವರು ಕಂಡಕ್ಟ್ ಮಾಡಿರುವಂಥ ಎಕ್ಸಾಮ್ಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಟಿಫಿಕೇಷನ್ ಕೊಟ್ಕೊಂಡಿರೋ ಆಲ್ ಅಂತ. ನೆಕ್ಸ್ಟು ಆ್ಯಕ್ಚುಲಿ PC ಸ್ಪೆಷಲ್ ಅಂತಲೇ ಮಾಡೋಣ. ಯಾವ ಥರ ಹೇಳಿ? PC ಸ್ಪೆಷಲ್, ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಗಳನ್ನ ಮಾಡ್ತೀನಿ. PCಗೆ ಅಂತಲೇ ಮಾಡೋಣ. ಓಕೆನಾ? ಸೊ ನೀವು ಪ್ರತಿ ಒಂದಿನ ಅಥವಾ 2 ದಿನಕ್ಕೊಂದೊಂದು ವೀಡಿಯೋ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಸೊ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರನೇ ಮಾಡುವ. ಓಕೆನಾ? ಓಕೆ, ಇಲ್ಲಿಗೆ ವೀಡಿಯೋ ಎಂಡ್ ಮಾಡೋಣ. ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.